सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। वासुदेवेन्द्रयोगीन्द्रं नत्वा ज्ञानप्रदं गुरुं मुमुक्षूणां हितार्थाय तत्त्वबोधोऽभिधीयते। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। यस्यान्तानादिमद्यं न हि करचरणं नाम गोत्रं न सूत्रं नो जातिर्नैव वर्णानुभवति पुरुषो नानुपुंसं न च स्त्रीनाकारं नाविकारं न हि जननि मरणं नास्ति पुण्यं न पापं नो तत्त्वं तत्त्वमेकं सहजसमरसं सद्गुरुं त्वं नमामि। ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಕು ಕರ್ಮ ಸಿದ್ಧಾಂತ. ನಾನು ಕರ್ಮ ಅನ್ಕೋತಾ ಇರ್ತೀವಲ್ವಾ, ಏನೋ ನಾನೇನು ಪಾಪ ಮಾಡಿದ್ದೀನೋ ಪುಣ್ಯ ಮಾಡಿದ್ದೀನೋ ನಾನೇನು ಕರ್ಮ ಮಾಡಿದ್ದೀನೋ ಅದಕ್ಕೆಲ್ಲ ಏನು ಅರ್ಥ ಅನ್ನೋದನ್ನ ಕರ್ಮ ಸಿದ್ಧಾಂತ ಥಿಯರಿ, ಕರ್ಮ ಥಿಯರಿ ಅಂತಾನೆ ಇದೆ ವೇದಾಂತದಲ್ಲಿ. ಆ ಕರ್ಮ ಥಿಯರಿ ಅದೇನು ಕಥೆ ಅಲ್ಲ, ಅದು ನಿಜವಾಗ್ಲೂ ನಡೆಯುವಂಥ ಒಂದು ಇದು. ಅದನ್ನ ನಾವು ಡೀಟೈಲ್ ಆಗಿ ನೋಡೋಣ. ತತ್ವಬೋಧದಲ್ಲಿ ಆಲ್ಮೋಸ್ಟ್ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ತತ್ವಬೋಧದಲ್ಲಿ ನಾವು ವೇದಾಂತದಲ್ಲಿ ಹೇಳೋ ಎಲ್ಲಾ ವಿಚಾರಗಳನ್ನು ತತ್ವಬೋಧದಲ್ಲಿ ಶಾರ್ಟ್ ಆಗಿ ಹೇಳಿದ್ದಾರೆ. ಎಲ್ಲ ವೇದ ಉಪನಿಷತ್ತುಗಳಲ್ಲಿ ಏನ್ ಹೇಳ್ತಾರೆ ಅದನ್ನ ಎಲ್ಲಾ ವಿಚಾರನು ಒಂದೇ ಪುಸ್ತಕದಲ್ಲಿ ತಗೊಂಡ್ಬಂದು ಒಂದೇ ಕಡೆ ಸಂಗ್ರಹವಾಗಿ ಹೇಳಿದ್ದಾರೆ. ಆದ್ರೆ ಅಷ್ಟೊಂದು ಡೀಟೈಲ್ ಆಗಿ ಹೇಳಿಲ್ಲ. ಆದ್ರೆ ನಾನು ಮಾಡುವಾಗ ಡೀಟೈಲ್ ಆಗಿ ಪಾಠ ಮಾಡಿದ್ದೀನಿ. ಸೊ ವೇದಾಂತದಲ್ಲಿ ಹೇಳಿದ ಹಾಗೆ 6 ಸಬ್ಜೆಕ್ಟ್ನೂ ಡೀಟೈಲ್ ಆಗಿ ಮಾಡಿದ್ದಾರೆ. ಜೀವ, ಜಗತ್ತು, ಈಶ್ವರ ಅಂದ್ರೇನು, ಜೀವ ಅಂದ್ರೇನು, ಜಗತ್ ಅಂದ್ರೇನು, ಈಶ್ವರ ಅಂದ್ರೇನು ಅಂತೆಲ್ಲ ಡೀಟೈಲ್ ಆಗಿ ನಮ್ಗೆ ಹೇಳಿದ್ರು. ಅದಾದ್ಮೇಲೆ ಜೀವ ಮತ್ತು ಜಗತ್ತಿಗೆ ಇರುವ ಸಂಬಂಧ ಏನು, ಈಶ್ವರ ಸಂಬಂಧ ಏನು ಅಂತಲೂ ಹೇಳಿದ್ರು. ಅದಾದ್ಮೇಲೆ ಬಂಧನ, ಜೀವ ಮತ್ತು ಜಗತ್ತಿನ ಜೊತೆ ಇರೋದನ್ನೇ ಬಂಧನ. ಬಂಧನದಿಂದ ಬಿಡಿಸ್ಕೊಳ್ಳೋದು ನಾವೇ, ಜೀವನೇ ಈಶ್ವರ ಆಗೋದಕ್ಕೆ ಮೋಕ್ಷ ಅಂತ ಅಲ್ಲಿ ತನಕ ತಿಳ್ಕೊಂಡು, ಇದಿಷ್ಟು ಬರೀ ಹೀಗಿದೆ ಅಂತ ತಿಳ್ಕೊಂಡ್ರೆ ಸಾಕ ಅಥವಾ ಅದನ್ನು ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಸಾಧನ ಚತುಷ್ಟಯ ಅಂತನೂ ಒಂದಿಷ್ಟು ಹೇಳಿದ್ರು. ಸಾಧನ ಚತುಷ್ಟಯದಲ್ಲಿ ವಿವೇಕ ಅಂದ್ರೇನು, ವೈರಾಗ್ಯ ಅಂದ್ರೇನು, ಶಮ ದಮ ಉಪದಮ ತಿತಿಕ್ಷಾ, ಶ್ರದ್ಧಾ ಸಮಾಧಾನ, ಮುಮುಕ್ಷುತ್ವ, ಇಷ್ಟನ್ನೂ ಡೀಟೈಲ್ ಆಗಿ ಪಾಠ ಮಾಡಿದ್ರು. ಅದನ್ನ ತಿಳ್ಕೊಂಡು ಆ ಸಾಧನಾ ಮಾರ್ಗದಲ್ಲಿ ಹೋಗ್ಬೇಕು ಅಂತ. ಸೊ ವೇದಾಂತದಲ್ಲಿ ಇಷ್ಟೇ ವಿಚಾರಗಳಿದೆ. ಬಟ್ ಇಷ್ಟು ಸ್ವಲ್ಪ LKG ಲೆವೆಲ್ಲು ಅಥವಾ ಹೈಸ್ಕೂಲ್ ಲೆವೆಲ್ ತನಕ ಹೇಳಿರುವಂತ ವಿಚಾರ ಅಷ್ಟೇನೆ. ಆದ್ರೆ ಇದ್ರ ಬಗ್ಗೆನೆ ನಾವು ಜಾಸ್ತಿ ತಿಳ್ಕೊಬೇಕಂತಂದ್ರೆ ಹೈಯರ್ ಸ್ಟಡೀಸ್ ಮಾಡ್ಬೇಕಾಗತ್ತೆ.
ಅಂದ್ರೆ ಹೈಯರ್ ಸ್ಟಡೀಸ್ನ ನಾನು ಬೇರೆ ಬೇರೆ ತರಗತಿಗಳಲ್ಲಿ ಮಾಡ್ತಾ ಇರ್ತೀನಿ. ಸೊ ಇಲ್ಲೇ 1-2 ವರ್ಷ ಎಲ್ಲ ಆದ್ಮೇಲೆ ಭಗವದ್ಗೀತೆ ಈ ಥರದ್ದೆಲ್ಲ ಆದ್ಮೇಲೆ ಬೇರೆ ಕ್ಲಾಸ್ನ ಶುರು ಮಾಡಿರ್ತೀನಿ. ಆ ಕ್ಲಾಸಲ್ಲಿ ಇದಕ್ಕಿಂತ ಹೈಯರ್ ಆಗಿ ಒಂದೊಂದೇ ವಿಚಾರನ ಇನ್ನೂ ಡೀಟೈಲ್ ಆಗಿ ಜಾಸ್ತಿ ಪಾಠ ಮಾಡುವಷ್ಟು ಇದೆ. ಸೊ ಅದು ಡಿಗ್ರಿ ಲೆವೆಲ್ಲು, ಮಾಸ್ಟರ್ ಡಿಗ್ರಿ ಲೆವೆಲ್ಲು ಅಥವಾ PhD ಲೆವೆಲ್ ತನಕನೂ ಸಬ್ಜೆಕ್ಟ್ಗಳಿದೆ. ಆ ಲೆವೆಲ್ ತನಕನೂ ನಾವು ಪಾಠ ಮಾಡ್ತಾ ಹೋಗ್ತೀವಿ. ಅಂದ್ರೆ ನೀವು ಏಕ್ದಮ್ LKG ಲೆವೆಲ್ನವರು ಬಂದು PhD ಲೆವೆಲ್ಗೆ ಸೇರ್ಕೊಳಕ್ ಆಗ್ದಲೇ ಇರೋದ್ರಿಂದ ಸೊ ಎಲ್ಲರೂ ಹೈಸ್ಕೂಲ್ ಲೆವೆಲ್ವರೆಗೆ ಟೆಕ್ಸ್ಟ್ ಮಾಡ್ಕೋಬಹುದು. ಅದನ್ನೆಲ್ಲ ತಿಳ್ಕೊಂಡಿದ್ದಾದ್ಮೇಲೆ ಅಟೆಂಡೆನ್ಸ್ ಇದಕ್ಕೆಲ್ಲ ಇದ್ದ ಮೇಲೆ ಎಲ್ಲ ಕ್ಲಾಸಲ್ಲೂ 85% ಮೇಲೆ ಅಟೆಂಡೆನ್ಸ್ ಇದ್ರೆ ಅಂತ ಜನಕ್ಕೆ ಮುಂದಿನ ಕ್ಲಾಸಿಗೆ ಅಡ್ಮಿಟ್ ಮಾಡ್ಕೊಂಡು ಅಲ್ಲೆಲ್ಲರಿಗೂ ಫ್ರೀ ಆಗಿ ಅಡ್ಮಿಷನ್ ಇರಲ್ಲ. ಸೊ ಯಾರಿಗೆ ಅಟೆಂಡೆನ್ಸ್ ಇದೆ ಅಂಥವ್ರನ್ನ ಮುಂದಿನ ಕ್ಲಾಸಿಗೆ ಅಟೆಂಡ್ ಮಾಡಿಕೊಂಡು ಅವರಿಗೆ ಲಿಮಿಟೆಡ್ ಆಗಿ ಕ್ಲಾಸ್ ಮಾಡ್ತಾ ಇರ್ತೀವಿ. ಇದಿಷ್ಟು ಜನರಲ್ ಆಗಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರನ ಎಲ್ರಿಗೂ ಹೇಳಿ ಆಮೇಲೆ ಸ್ಪೆಷಲ್ ಕ್ಲಾಸ್ಗಳು ಫಾರ್ ಹೈಯರ್ ಲೆವೆಲ್ ಅದು ನಡೆಯುತ್ತೆ. ಸೊ ತತ್ವಬೋಧದಲ್ಲಿ ಇಷ್ಟು ವಿಚಾರ ತಿಳ್ಕೊಂಡಾದ್ಮೇಲೆ ನಾವು ಈಗ ಕೊನೆಯದಾಗಿ ಕರ್ಮ ಬಂಧನ. ಆ ಕರ್ಮ ಅಂತಂದ್ರೆ ಬಂಧನ ಅಂತಂದ್ರೆ ನಾವೊಬ್ಬರೇ ಜೀವನದಲ್ಲಿ ಹುಟ್ಟುಬಿಟ್ಟಿದೀವಿ ಅಂತಂದ್ರೆ ಎಲ್ಲಿ ಹುಟ್ಟೋದು? ಈ ಜಗತ್ತಲ್ಲೇ ಹುಟ್ಟಬೇಕು. ಈ ಜಗತ್ತಲ್ಲಿ ಹುಟ್ಟಿ ಬೆಳೀತಾ ಇದ್ದೀನಿ ಅಂದ್ಮೇಲೆ ಬೆಳೀತಾ ಇರ್ಬೇಕಾದ್ರೆ ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆನಲ್ಲಿ, ನಾನು ದೇವರಾದ್ರೂ ನನಗೆ ಒಂದೇ ಒಂದು ನಿಮಿಷ ಕೂಡ ಏನು ಕೆಲಸ ಮಾಡದಲೆ ಕೂತ್ಕೊಳಕ್ ಆಗಲ್ಲ. ಅಂಥದ್ರೊಳಗೆ ಏನು ಕೆಲಸ ಮಾಡದಲೆ ಕೂತ್ಕೋತೀನಿ ಅಂತಂದ್ರೆ ಅದು ಸುಳ್ಳು. ಸೊ ಹಾಗಾಗಿ ಅದು ಮಾಡಕ್ ಆಗಲ್ಲ. ನಮಗೆ ಗೊತ್ತಿರೋದು ಕೆಲಸ ಮಾಡೋದು ಅಂತಂದ್ರೆ ಫಾರ್ ಎಕ್ಸಾಂಪಲ್ಲು ಕೈಯಿಂದ ಮಾಡೋದು ಕೆಲಸ ಅಂತಾನೆ ಮಾತ್ರ ಅಂದ್ಕೊಂಡಿದೀವಿ. ಸೊ ಆದ್ರೆ ಕೆಲಸ ಮಾಡೋದಕ್ಕೆ ತ್ರಿಕರಣ ಅಂತ ಹೇಳ್ತಾರೆ. ತ್ರಿಕರಣ ಶುದ್ಧಿಯಾಗಿ ಮನಸ್ಸನ್ನ ಇಟ್ಕೋಬೇಕು. ತ್ರಿಕರಣ ಅಂತಂದ್ರೆ ಇಂದ್ರಿಯಗಳು. ಸೊ ನಮ್ಮ ಏನಿದೆ ಕಾಯ ವಾಚ ಮನಸ ಅಂತ, ಅದನ್ನ ತ್ರಿಕರಣ ಅಂತ ಹೇಳ್ತಾರೆ. ಕಾಯ ಅಂತಂದ್ರೆ ಈ ಕರ್ಮೇಂದ್ರಿಯಗಳಲ್ಲಿ ನಾವು ಕೆಲಸ ಮಾಡ್ತಾ ಇರೋವಂಥದ್ದು ಕಾಯ ಅಂದ್ರೆ, ವಾಚ ಅಂತಂದ್ರೆ ನಾಲ್ಗಿನಲ್ಲಿ ನಾವು ಮಾತಾಡೋವಂಥದ್ದು. ಅದಲ್ದಲೇನೆ ಮನಸ ಅಂದ್ರೆ ಮನಸ್ಸಿನಲ್ಲೂ ಕೆಲಸ ಮಾಡ್ತಾ ಇರ್ತೀವಿ. ನಾವು ಅಂದ್ಕೊಳ್ಳೋದು ಏನು ಕೆಲಸ ಮಾಡಲ್ಲ, ಸೋಮವಾರಿತನ ಇದೀನಿ ಅಂತ ಅನ್ಕೊಂಡ್ರೆ ಮನಸ್ಸಿನಲ್ಲಿ ಕೆಲಸಗಳು ನಡೀತಾ ಇರುತ್ತೆ. ನಾಲ್ಗೆನಲ್ಲಿ ಮಾತುಗಳು ಆಡ್ತಾ ಇರ್ತಾರೆ ಅಥವಾ ಒಳಗಡೆನೆ ಮಾತಾಡ್ಕೊತಾ ಇರ್ತಾರೆ. ಸೊ ಹಾಗೆಲ್ಲ ಇರೋದ್ರಿಂದ 3 ಅವಸ್ಥೆನಲ್ಲೂ ನಾವು 3 ಇದ್ರೊಳಗೂ ಕೆಲಸ ಮಾಡ್ತಾ ಇರ್ತೀವಿ. ನಾನೀಗ ನಿದ್ದೆ ಮಾಡಿದ್ದೀನಿ ಅಂತಂದ್ರೆ ಕನಸಿನಲ್ಲಾದ್ರೂ ಕೆಲಸ ಮಾಡ್ತಿರ್ತೀನಿ. ಪೂರ್ತಿ ಗಾಢ ನಿದ್ದೆ ಮಾಡಿದ್ದೀನಿ ಅಂತಂದಾಗ ಮಾತ್ರ ನನಗೆ ಅಹಂಕಾರ ಇಲ್ದಲೇ ಇರೋದ್ರಿಂದ ಕೆಲಸ ಆಗಲ್ಲ. ಎಚ್ಚರವಾಗಿರುವಾಗ್ಲೂ ಕೆಲಸ ಮಾಡ್ತೀನಿ. ಕನಸಿನಲ್ಲಿ ಕೂಡ ಕನಸಿನ ಶ್ರೀನಿವಾಸ್ ಪ್ರಸಾದ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಮಾತಾಡೋದು, ಓಡಾಡೋದು, ಮಾಡೋದು ಎಲ್ಲದನ್ನು ಮಾಡ್ತಿರ್ತೀನಿ. ಸೊ ಗಾಢ ನಿದ್ದೆಗೆ ಹೋದಾಗ ಮಾತ್ರ ಶ್ರೀನಿವಾಸ್ ಪ್ರಸಾದ್ ಅನ್ನೋ ಆಬ್ಸೆಂಟ್ ಆಗ್ತಾನೆ. ಅಲ್ಲಿ ಮಾತ್ರ ಈಶ್ವರ ಓನ್ಲಿ ವಿಲ್ ಬಿ ದೇರ್. ದಟ್ ಈಶ್ವರ ಸ್ವರೂಪ ಅಂದ್ರೆ ಕಾನ್ಶಿಯಸ್ನೆಸ್ ಸ್ವರೂಪ, ಅದೇ ಒರಿಜಿನಲ್. ಅದನ್ನ ಮರ್ತು ಹೋಗಿದೆ ನಮ್ಗೆ. ಕಾನ್ಶಿಯಸ್ನೆಸ್ ಸ್ವರೂಪ ಇರೋದ್ರಿಂದ ನಾವೆಲ್ಲ ಬದುಕಿದೀವಿ. ಕಾನ್ಶಿಯಸ್ನೆಸ್ ಇಲ್ದಲೇ ಇದ್ರೆ, ಬ್ರಹ್ಮನ್ ಇಲ್ದಲೇ ಇದ್ರೆ ನಾವು ಬದುಕಕ್ ಸಾಧ್ಯ ಇಲ್ಲ. ದ ಕಾನ್ಶಿಯಸ್ನೆಸ್ ಈಸ್ ದ ರೂಟ್ ಕಾಸ್ ಅಂತ ಹೇಳೋದು. ಸೊ ಹಾಗೆ ತ್ರಿಕರಣದಲ್ಲಿ ಕಾಯ ವಾಚ ಮನಸ, ಅವಸ್ಥಾಸ್ ಅಂತಂದ್ರೆ ಎಚ್ಚರ, ಕನಸು ಮತ್ತು ನಿದ್ದೆ, ಈ 3 ಅವಸ್ಥೆಗಳಲ್ಲೂ ಪ್ಲಸ್ ತ್ರಿಕಾಲಗಳಲ್ಲೂ ಕೆಲಸ ಮಾಡ್ತಾ ಇರ್ತೀವಿ ನಾವು. ಅಂತಂದ್ರೆ ಪಾಸ್ಟ್ ಅಲ್ಲಿ ಕೆಲಸ ಮಾಡಿದೀವಿ, ಪ್ರೆಸೆಂಟ್ ಅಲ್ಲಿ ಮಾಡ್ತಾ ಇದೀವಿ, ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತೀವಿ. ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅದಕ್ಕೆ ತಪ್ಪು ಸರಿ ಹಾಗೆ ಹೀಗೆ ಅವ್ರನ್ನ ಬೈದು ಹಿಂದದಕ್ಕೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಪಾಸ್ಟಿಗೆ ಹೋಗಿ ಕೆಲಸ ಮಾಡ್ತಾ ಇದೀವಿ. ಪಾಸ್ಟ್ ವಿಚಾರಗಳ ಬಗ್ಗೆ, ಪಾಸ್ಟ್ ನಡೆದು ಹೋಗಿರೋದು, ಭೂತ ಭವಿಷ್ಯತ್ ವರ್ತಮಾನ. ಸೊ ಇದು 3 ಕಾಲಗಳಲ್ಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ತ್ರಿಕರಣದಲ್ಲಿ ಕಾಯ ವಾಚ ಮನಸ, ಅವಸ್ಥಾ, ಜಾಗೃತ್ ಸ್ವಪ್ನ ಸುಷುಪ್ತಿ ಅವಸ್ಥಾ, ಮತ್ತೆ ಎಚ್ಚರ ಕನಸು ನಿದ್ದೆ ಅವಸ್ಥೆಗಳಲ್ಲಿ, ಮತ್ತೆ 3 ಕಾಲಗಳಲ್ಲಿ ಭೂತ ಭವಿಷ್ಯತ್ ಮತ್ತೆ ವರ್ತಮಾನಗಳಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಇದು ಇಷ್ಟರಲ್ಲೂ ಕೆಲಸ ಮಾಡದಲೇ ಇರೋ ತರ ಯಾವಾಗ್ಲಾರು ಇದೆಯಾ ನಿಮ್ಗೆ? ಇಲ್ವಲ್ಲ. ನಾನು ಕೆಲಸನೇ ಮಾಡ್ತಾ ಇಲ್ಲ ಸರ್, ರಾಣಿ ತರ ಸುಮ್ಮನೆ ಮಲ್ಕೊಂಡಿದ್ದೀನಿ ಸೋಫಾ ಮೇಲೆ ಅಂತಂದ್ರೆ, ಸೋಫಾ ಮೇಲೆ ಮಲ್ಕೊಂಡಿರೋದು ದೇಹ ಮಲ್ಕೊಂಡಿದೆ ಅಷ್ಟೇ ಹೊತ್ತು ಕಾಯ ಕೆಲಸ ಮಾಡದಲೇ ಇರ್ಬೋದು. ನಾಲ್ಗೆ ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ,
ಮನಸ್ಸಲ್ಲಿ ಯಾರನ್ನೋ ಹೊಗಳ್ತಾ ಇರ್ತೀವಿ, ಮನಸ್ಸಿನಲ್ಲಿ ಯಾರನ್ನೋ ಬೈತಾ ಇರ್ತೀವಿ. ಅಂದ್ರೆ ನಾನು ಕರ್ಮ ಮಾಡ್ತಾ ಇದ್ದೀನಿ ಅಂತ. ನಾನು ಕರ್ಮ ಮಾಡ್ತಾ ಇರೋದು ಅಂತಂದ್ರೆ ನಾನು ಈ 3 ಅವಸ್ಥೆಗಳಲ್ಲಿ 3 ಕಾಯ ವಾಚ ತ್ರಿಕರಣಗಳಲ್ಲಿ 3 ಅವಸ್ಥೆಗಳಲ್ಲಿ ಮತ್ತೆ 3 ಕಾಲಗಳಲ್ಲಿ ಕೆಲಸನೇ ಮಾಡ್ತಾನೆ ಇರ್ತೀನಿ, ಮಾಡದಲೇ ಇರಕ್ಕಾಗಲ್ಲ. ಸೊ ಅದನ್ನ ಕರ್ಮ ಅಂತ ಹೇಳ್ತಾರೆ. ಕರ್ಮ ಅಂತಂದ್ರೆ ನಾನೇನೋ ಯಾರಿಗೂ ಗೊತ್ತಿಲ್ದಲೇ ಇರೋ ಹಾಗೆ ಏನೋ ಮಾಡಿದ್ದೀನಿ, ಆದ್ರಿಂದ ಯಾರಿಗೂ ಗೊತ್ತಿಲ್ದಲೇ ಇರೋದ್ರಿಂದ ನಾನು ಮಾಡ್ತಾ ಇರೋ ಕರ್ಮನೇನೆ ಕರೆಕ್ಟ್ ಕರ್ಮ ಅಂತ ಬೇರೆಯವರೆಲ್ಲ ತಿಳ್ಕೊಂಡಿದ್ರೆ ಅದು ಕರೆಕ್ಟು ಅಂತ ಅನ್ಕೊಂಡಿದ್ರೆ ಅದೆಲ್ಲ ಅಲ್ಲ. ನಮಗ್ ಗೊತ್ತಿರೋದು, ಪಕ್ಕದ ಮನೆಯವರಿಗೆ ಗೊತ್ತಿರೋದು, ಬೇರೆಯವ್ರಿಗೆಲ್ಲ ಗೊತ್ತಿಲ್ದಲೇ ನಾನೇನೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ದಟ್ ಆಲ್ಸೋ ಈಸ್ ಎ ಕರ್ಮ. ನನಗೆ ಸಂಬಂಧಪಟ್ಟಿರೋದ್ರಿಂದ ನಾನೇ ಕರ್ಮ ಮಾಡ್ತಾ ಇದ್ದೀನಿ. ಸೊ ಕರ್ಮದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಲಾಸ್ಟ್ ಇದರಲ್ಲಿ ಹೇಳಿದೆ. ಸೊ ನಮಗೆ ಲಾಸ್ಟ್ ಕ್ಲಾಸಲ್ಲಿ 1-2 ಇದನ್ನ ಹೇಳಿದ್ದೆ. ಸೊ ನಮಗೆ ಈ ಕರ್ಮ ಥಿಯರಿ ತಿಳ್ಕೊಳ್ಳೋಕೆ ಮುಂಚೆ ನಮ್ಮ ಜೀವನದಲ್ಲೇನೆ ಕೆಲವೆಲ್ಲ ಈಗ ಕೆಲಸ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ಕೆಲಸ ಮಾಡ್ತಾ ಇದ್ರೆ ಈಗಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅಂದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ನಾನು ಮಾಡಿದ್ರಿಂದ ಕೆಲಸ ಇದಕ್ಕೆ ರಿಸಲ್ಟ್ ಬಂದಿದೆ ಅಂತ. ಆ ರಿಸಲ್ಟ್ ಬಂದಿದ್ರೆ ಅದಕ್ಕೆ ದೃಷ್ಟ ಫಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋವಂಥ, ನನಗೆ ಗೋಚರ ಆಗ್ತಾ ಇರೋವಂಥ ಫಲ. ನಾನು ಈ ಕೆಲಸ ಮಾಡಿದ್ದೀನಿ, ಆ ಕೆಲಸಕ್ಕೆ ತಕ್ಕನಾದ ಫಲ ಸಿಕ್ಕಿದೆ. ತಕ್ಕನಾದ ಅಂತನಕ್ಕಿಂತ ಕೆಲಸಕ್ಕೆ ಒಂದು ಫಲ ಸಿಕ್ಕಿದೆ, ಅದರಿಂದ ನನಗೆ ಫಲ ಬಂದಿದೆ ಅಂತ ನನಗೆ ಗೋಚರ ಆಗ್ತಾ ಇದ್ರೆ ಅದನ್ನ ದೃಷ್ಟ ಫಲ ಅಂತ ಹೇಳ್ತೀನಿ. ನನಗೆ ಏನೋ ಮಾಡೇ ಇಲ್ಲ, ಇದ್ದಕ್ಕಿದ್ದಾಗೆ ಏನೋ ಫಲ ಬಂದಿದೆ ನನಗೆ. ಸೊ ಅದನ್ನ ಅಗೋಚರ ಇರೋದ್ರಿಂದ ನಾನು ಮಾಡಿದ್ದೇನು ಅಂತ ಜ್ಞಾಪಕನೂ ಇಲ್ಲ, ನಾನು ಈ ಜನ್ಮದಲ್ಲಿ ಮಾಡಿದ್ದೀನಿ ಅಂತನೂ ಗೊತ್ತಿಲ್ಲ. ಆದ್ರೆ ಕೆಲವು ಸಲ ಒಳ್ಳೇದಾಗ್ತಾ ಇದೆ, ಕೆಲವೆಲ್ಲ ಕೆಟ್ಟದಾಗ್ತಾ ಇದೆ. ಅದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ನನಗೆ ಗೊತ್ತಿಲ್ದಲೇನೆ ಆಗ್ತಾ ಇದೆ, ಅಗೋಚರವಾಗಿ ಆಗ್ತಾ ಇದೆ. ಅಗೋಚರ ಫಲ ಅಂತ ಅನ್ನೋದಕ್ಕೆ ಅದೃಷ್ಟ ಫಲ ಅಂತ ಹೇಳ್ಬೋದು. ಸೊ ದೃಷ್ಟ ಫಲ ಅಂದ್ರೆ ಈಗ್ಲೇನೆ ಕಾಣಿಸುತ್ತೆ, ನಾನು ಮಾಡಿದ ಕೆಲಸಕ್ಕೆ ಪ್ರತಿಫಲ ಈಗ್ಲೇನೆ ಕಾಣಿಸುತ್ತೆ. ಕೆಲವು ಕೆಲಸಗಳಿಗೆ ನಾನು ಈ ಜನ್ಮದಲ್ಲೂ ನಾನು ಮಾಡಿದ ಕೆಲಸಕ್ಕೆ ಈ ಜನ್ಮದಲ್ಲೇ ಪ್ರತಿಫಲ ಸಿಗ್ದಲೇ ಇರ್ಬೋದು, ಇವತ್ತೇ ಸಿಗ್ದಲೇ ಇರ್ಬೋದು, ಇನ್ನು 10 ವರ್ಷ ಆದ್ಮೇಲೆ ಸಿಗ್ಬೋದು ಫಲ. ಆ 10 ವರ್ಷ ಆದ್ಮೇಲೆ ಫಲ ಸಿಕ್ಕಿದಾಗ ನಾನು 10 ವರ್ಷದ ಕೆಳಗೆ ಈ ಕೆಲಸ ಮಾಡಿದ್ರಿಂದ ಅದಕ್ಕೆ ಸಿಕ್ತು ಅಂತ ನನಗೆ ಲಿಂಕ್ ಮಾಡ್ಕೊಳಕ್ಕೆ ಗೊತ್ತಿಲ್ದಲೇನೂ ಇರ್ಬೋದು, ಗೊತ್ತಾಗ್ದಲೇನೂ ಇರ್ಬೋದು, ಅಥವಾ ಅದಕ್ಕೆ ಲಿಂಕ್ ಇಲ್ದಲೇನೂ ಆಗ್ಬೋದು. ಸೊ ಹಾಗಾಗಿ ಯಾವ ಲಿಂಕು ಇಲ್ದಲೇನೆ ನನಗೆ ಫಲ ಆಗ್ತಾ ಇದೆ ಅಂತಂದ್ರೆ ಅದನ್ನ ಅದೃಷ್ಟ ಫಲ ಅಂತ ಹೇಳ್ತಾರೆ. ಸೊ ಫಲದಲ್ಲಿ ತಿರ್ಗಾ 2 ತರ ಇದೆ. ಒಂದು ನನಗೆ ಸುಖ ತಂದ್ಕೊಡುವಂತ ಫಲ, ಇನ್ನು ಕೆಲವು ದುಃಖ ತಂದ್ಕೊಡುವಂತ ಫಲ. ಸುಖ ತಂದ್ಕೊಡುವಂತ ಫಲ ಅದನ್ನ ಪುಣ್ಯ ಫಲ ಅಂತ ಹೇಳ್ತಾರೆ. ದುಃಖ ತಂದ್ಕೊಡುವಂತ ಫಲನ ಪಾಪ ಫಲ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಈ ಜನ್ಮದಲ್ಲೇ ಆಗ್ಲಿ ಪೂರ್ವ ಜನ್ಮದಲ್ಲೇ ಆಗ್ಲಿ ಮಾಡಿರೋಂಥ ಕೆಲಸಗಳಿಗೆ ಕೆಲವಷ್ಟು ಫಲ ಸಿಕ್ಕಿದೆ, ರಿಸಲ್ಟ್. ಸೊ ಫಸ್ಟು ನಾನು ಈಗ ಮಾಡಿದ್ದು ಈಗಲೇ ಸಿಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ನಾನು ಇವಾಗ ಉಪ್ಪಿಟ್ಟು ಮಾಡಿದೆ, ಈಗಲೇ ಉಪ್ಪಿಟ್ಟು ತಿಂದುಬಿಟ್ಟೆ ಅಂತಂದ್ರೆ ಆಗೋಯ್ತು, ರೆಡಿ ಆಯ್ತು, ನನಗೆ ನಾನೇ ಉಪ್ಪಿಟ್ಟು ಮಾಡಿದ್ದು ನಾನೇ ತಿಂದೆ ಅಂತ ನನಗೆ ಗೊತ್ತಾಗುತ್ತೆ. ನೀವು ಮನೇಲಿ ಕೂತಿರ್ತೀರಾ, ಯಾರೋ ನಿಮ್ಗೆ ಇಷ್ಟವಾಗಿದ್ದು ಹಾಲು ಬಾಯಿ ಅಂತಿದ್ರೆ ಯಾರೋ ಇದ್ದಕ್ಕಿದ್ದ ಹಾಗೆ ತಂದು ಕೊಡ್ತಾರೆ. ನೀವೇನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನೀವೇನು ಕೆಲಸನೇ ಮಾಡಿಲ್ಲ, ಇದ್ದಕ್ಕಿದ್ದಾಗೆ ನಿಮ್ಗೆ ಇಷ್ಟವಾದ ಸ್ವೀಟ್ ಬಂತು, ಯಾರೋ ತಂದು ಕೊಟ್ರು, ಪಕ್ಕದ ಮನೆಯವರೋ ಅಥವಾ ಇನ್ಯಾರೋ ಫ್ರೆಂಡೋ ನೆಂಟ್ರೋ ಅಂತಂದ್ರೆ ನೀವೇನು ಕೆಲಸನೇ ಮಾಡಿಲ್ಲ, ನೀವೇನು ಮಾಡೇ ಇಲ್ಲ, ನೀವು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ, ಆದ್ರೆ ನಿಮ್ ಬಾಯಿಗೆ ಹಾಲು ಬಾಯಿ ಬಂತು, ನಿಮ್ಗೆ ಇಷ್ಟವಾಗಿದ್ದು ಬಂತು. ಸೊ ಇಲ್ಲಿ ನೀವು ಮಾಡಿದ್ರ, ಈಗ ಈ ಜನ್ಮದಲ್ಲಿ ಮಾಡಿದ್ರ, ಪೂರ್ವ ಜನ್ಮದಲ್ಲಿ ಮಾಡಿದ್ರ, ಅದೆಲ್ಲದನ್ನು ಮುಂದೆ ಡೀಟೈಲ್ ಆಗಿ ನೋಡೋಣ. ಈಗ ಸದ್ಯಕ್ಕೆ ನೀವೇನು ಮಾಡದಲೇನು ನಿಮ್ಗೆ ಫಲ ಸಿಕ್ತು. ಇನ್ ಕೆಲವು ಸಲ ಏನಾಗುತ್ತೆ, ನೀವೇನು ಮಾಡೇ ಇಲ್ಲ, ನಿಮ್ಗೆ ಯಾರೋ ಬೈತಾರೆ ಅಥವಾ ಯಾರೋ ಹೊಡಿತಾರೆ, ಯಾರೋ ಬೀದಿನಲ್ಲಿ ಜಗಳ ಆಗ್ತಾ ಇರುತ್ತೆ, ನೀವು ಏನೋ ಒಂದು ಮಾತಲ್ಲಿ ಹಾಗಲ್ಲಪ್ಪ ಹೀಗ್ ಮಾಡಿ ಅಂತಂದ್ರೆ ನೀವ್ಯಾರ್ರಿ ಮಧ್ಯಕ್ಕೆ ಬರೋರು ಅಂತ ನಿಮ್ಗೆ 4 ಬಿಟ್ಟು ಮನೆಗೆ ಕಳಿಸ್ಬೋದು. ಸೊ ನಾನೇನು ಕೆಲಸ ತಪ್ಪೇ ಮಾಡಿಲ್ವಲ್ಲ, ನನ್ಗೆ ಯಾರೋ ಹೊಡೆದ್ಬಿಟ್ರಲ್ಲ ಅಂತಂದ್ರೆ ಅದು ದುರದೃಷ್ಟ ಫಲ. ಅದೃಷ್ಟ ಫಲ, ದುರದೃಷ್ಟ ಫಲ ಅಂತ ಫಲದಲ್ಲೇ 2 ತರನೂ ಇದೆ. ನಮ್ಗೆ ಕಹಿ ಮತ್ತೆ ಸಿಹಿ ಅಂತ ಏನ್ ಹೇಳ್ತೀವಿ, ಆ ತರ ದುರದೃಷ್ಟ ಫಲನೂ ಬರಬಹುದು.
ಕೆಲವು ಸಲ ಕೃಷ್ಣ ಹೇಳಿದಾಗೆ ಮಿಶ್ರ ಫಲನೂ ಬರ್ಬೋದು. ಅಂದ್ರೆ ಕಟ್ಟ ಮೀಠ ಅಂತ ಹೇಳ್ತಾರಲ್ಲ, ಸಿಹಿನೂ ಇರುತ್ತೆ, ಖಾರನೂ ಇರುತ್ತೆ, ಅಥವಾ ಹುಳಿನೂ ಇರುತ್ತೆ. ಆ ತರ ಕಟ್ಟ ಮೀಠ ಅನ್ನೋ ತರ ಆ ತರದ ಫಲಗಳು ಬರ್ಬೋದು, ಮಿಶ್ರ ಫಲ ಅಂತ. ಸುಖ ಫಲ, ದುಃಖ ಫಲ, ಮಿಶ್ರ ಫಲ 3 ಸಿಗ್ಬೋದು. ಸೊ ಅದನ್ನ ನಾವೇನ್ ಹೇಳ್ತೀವಿ, ಸುಖ ಫಲನೆಲ್ಲ ಅದೃಷ್ಟ ಫಲ ಅಂದ್ರೆ, ದುಃಖದ ಫಲ ಎಲ್ಲ ಅದನ್ನು ದುರದೃಷ್ಟ ಫಲ ಅಂತ ಹೇಳ್ತೀವಿ. ಮಿಶ್ರ ಫಲಕ್ಕೆ ಏನು ಹೇಳಲ್ಲ. ಹಾಗಾಗಿ ಅದೃಷ್ಟ ಫಲಕ್ಕೆಲ್ಲ ಪುಣ್ಯ ಅಂತ ಹೇಳಿದ್ರೆ, ದುರದೃಷ್ಟ ಫಲಕ್ಕೆಲ್ಲ ಪಾಪ ಅಂತ ಅಂದ್ಬಿಟ್ಟು ವೇದಾಂತದಲ್ಲಿ ಹೇಳಿದ್ದಾರೆ. ಸೊ ಇದಿಷ್ಟನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದು. ಇವತ್ತು ಇಲ್ಲಿಂದ ಮುಂದಕ್ಕೆ ನಾವು ನೋಡ್ತಾ ಹೋಗೋಣ. ಕರ್ಮ ಅಂದ್ರೆ ಏನಾಗುತ್ತೆ, ಏನೆಲ್ಲ ಬರುತ್ತೆ ಕರ್ಮದಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಮಂಗಳಾಚರಣೆ ಶ್ಲೋಕ ಹೇಳೋಣ, ತತ್ವಬೋಧದ್ದು. ವಾಸುದೇವೇಂದ್ರ ಯೋಗೀಂದ್ರಂ ನತ್ವಾ ಜ್ಞಾನಪ್ರದಂ ಗುರುಂ ಮುಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋ ವಿಧೀಯತೆ. ತತ್ವಬೋಧೋ ವಿಧೀಯತೆ. ಸೊ ಈ ಕರ್ಮದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಸೊ ಲಾಸ್ಟ್ ಇದ್ರಲ್ಲಿ ಏನಾಯ್ತು, ಬ್ರಹ್ಮೈ ವಾಹಸ್ಮೀತಿ ಪರೋಕ್ಷ ಜ್ಞಾನೇನ ನಿಖಿಲ ಕರ್ಮ ಬಂಧ ವಿನಿರ್ಮುಕ್ತ್ಯಸ್ಯ ಸ್ಯಾತ್ ಅಂತ ಹೇಳಿದ್ದಾರೆ. ಅಂದ್ರೆ ಯಾವಾಗ ನಾನು ಬ್ರಹ್ಮನಲ್ಲಿ ಐಕ್ಯ ಆಗೋ ತನಕನೂ ನಮ್ಮ ಕರ್ಮಗಳು ನಮ್ಮನ್ನ ಕಾಣಿಸ್ತಾ ಇರುತ್ತೆ. ಅಲ್ಲಿಂದ ಬ್ರಹ್ಮಜ್ಞಾನ ಬಂದ್ಮೇಲೆ ಕರ್ಮದಿಂದ ಮುಕ್ತ ಆಗುತ್ತೆ ಅಂತ ಕರ್ಮ ಅನ್ನೋ ಪದನ ಯೂಸ್ ಮಾಡಿದ್ರು. ಅದಕ್ಕೆ ಶಿಷ್ಯ ಇದ್ದವನು ಏನೋ ಹೊಸ ಪದ ಯೂಸ್ ಮಾಡಿದ್ರಲ್ಲ, ಅದಕ್ಕೆ ಕರ್ಮ ಅಂದ್ರೆ ಏನು ಅಂತ ಕರ್ಮದ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಕರ್ಮಾಣಿ ಕತಿವಿಧಾನಿ ಸಂತೀತಿ ಚೇತ್ ಅಂತ ಕೇಳಿದಾನೆ. ಅಂದ್ರೆ ಕರ್ಮ ಅಂತ ಹೇಳಿದ್ರಲ್ಲ, ಕರ್ಮದಲ್ಲಿ ಎಷ್ಟು ವಿಧ ಇದೆ, ಹಾಗಾದ್ರೆ ಏನು, ಕರ್ಮ ಅಂದ್ರೆ ಏನು, ಕರ್ಮದಲ್ಲಿ ಎಷ್ಟು ವಿಧ ಇದೆ ಅಂತ ಕೇಳಿದಾನೆ. ಆ ಕರ್ಮ ಅಂದ್ರೆ ಏನು ಅಂತಾನು ಕೇಳಿದಾನೆ. ಅದಕ್ಕೆ ಒಂದೇ ಲೈನ್ ಆನ್ಸರ್ ಹೇಳಿದ್ದಾನೆ, ಆಗಾಮಿ ಸಂಚಿತ ಪ್ರಾರಬ್ಧೇನ ತ್ರಿವಿಧಾನಿ ಸಂತಿ ಅಂತ. ಸೊ ಇವಾಗ ಆಗಾಮಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅಂತ 3 ಕರ್ಮಗಳಿದೆ ಅಂತ ಹೇಳಿದ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಸುಲಭವಾಗಿ ಅರ್ಥ ಆಗತ್ತಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ ಮೆಂತ್ಯ ಇದೆ ಅಂತಂದ್ರೆ, ಮೆಂತ್ಯನ ಮೊಳಕೆ ಕಟ್ಟಿ ಮೆಂತ್ಯದ ಗಿಡ ಹಾಕಿದ್ರೆ ಮೆಂತ್ಯದ ಸೊಪ್ಪು ಬಂದು ಬಿಡುತ್ತೆ. 15 ದಿವಸದೊಳಗೇನೆ, 1 ತಿಂಗಳೊಳಗೇನೆ ಮೆಂತ್ಯನ ಇವತ್ತು ನಾವು ಭೂಮಿ ಒಳಗಡೆ ಹಾಕಿದ್ರೆ, ಅಥವಾ ಏನೋ ಒಂದು ಡಬ್ಬಿ ಒಳಗೆ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಹಾಕಿದ್ರೆ ನಾಳೆನೆ ಮೊಳಕೆ ಹೊಡೆದ್ಬಿಡ್ತದೆ. ಅಂದ್ರೆ ಆಮೇಲೆ ಮೆಂತ್ಯದ ಸೊಪ್ಪು ಒಂದು 15 ದಿವಸದಲ್ಲಿ, 1 ತಿಂಗಳಲ್ಲಿ ಗಿಡನೂ ಬೆಳೆಯುತ್ತೆ. ಅದನ್ನ ಕಿತ್ಕೊಂಡು ತಿರ್ಗಾ ನೀವು ತಿಂದು ಬಿಡ್ಬೋದು. ಅಂದ್ರೆ ಮೆಂತ್ಯ ಅನ್ನೋದು ಒಂದು ಬೀಜ. ಆ ಬೀಜ 15 ದಿವಸದಲ್ಲೇ, 1 ತಿಂಗಳಲ್ಲೇ ನಿಮಗೆ ಫಲ ಕೊಟ್ಟು ಅದು ಆಗಿದೆ. ಇನ್ ಕೆಲವು ಹುರುಳಿಕಾಯಿ ಬೀಜ ಅಂತ ಇಟ್ಕೊಳ್ಳೋಣ. ಅದು ತಿಂಗಳು ಹುರುಳಿ 3 ತಿಂಗಳು ಬೇಕು ಅದಕ್ಕೆ. ಹುರುಳಿಕಾಯಿ ಬೀಜ ಅಂತಂದ್ರೆ 3 ತಿಂಗಳಿಗೆ ಅದ್ ಬೀಜ ಹಾಕಿದ್ರೆ ಮೊಳಕೆ ಬರಕ್ 1 ವಾರ ಆಗುತ್ತೆ, ಬೆಳೆಯಕ್ಕೆ, ಗಿಡ ಆಗಕ್ಕೆ, ಆಮೇಲೆ ಎಲ್ಲ ಆಗಿ ಹುರುಳಿಕಾಯಿ ಬಿಟ್ಟು ಎಲ್ಲ ಆಗೋದಕ್ಕೆ 3 ತಿಂಗಳು ಆಗ್ಬೋದು. ಇನ್ ಕೆಲವು ಸಲ ಬದನೆಕಾಯಿ, ಬೆಂಡೆಕಾಯಿ ಅಂತವೆಲ್ಲ ಮೇ ಬಿ 6 ತಿಂಗಳು, ವರ್ಷ ತನಕನೂ ಆಗ್ಬೋದು. ಬೀಜ ಹಾಕಿದ ಮೇಲೆ ಫಲ ಬರೋದಕ್ಕೆ ವರ್ಷ ಆಗ್ಬೋದು. ಹಾಗೆ ಇನ್ನು ಸ್ವಲ್ಪ ದೂರ ಹೋದ್ರೆ ನಾವು ಹಣ್ಣಿನ ಮರ ಯಾವ್ದಾದ್ರು ಹಾಕಿದ್ವು, ಪಪ್ಪಾಯ ಮರ ಹಾಕಿದ್ವು ಅಂತಂದ್ರೆ, ಪಪ್ಪಾಯದ ಗಿಡ ಒಂದೂವರೆ ವರ್ಷ, 1 ವರ್ಷಕ್ಕೆ ದೊಡ್ಡದಾಗಿ ಅದು ಫಲ ಕೊಡಕ್ಕೆ ಶುರುವಾಗುತ್ತೆ. ಅದೇ ಮಾವಿನ ಮರ ಹಾಕಿದ್ರೆ 1 4-5 ವರ್ಷ ಆದ್ಮೇಲೆ, ಅಥವಾ 6 ವರ್ಷ ಆದ್ಮೇಲೆ ಮಾವಿನಕಾಯಿ ಬಿಡಕ್ಕೆ ಶುರುವಾಗುತ್ತೆ. ಸೊ ಅದೇ ಸ್ವಲ್ಪ ಮುಂದೆ ಹೋದ್ರೆ ತೆಂಗಿನ ಮರ ಹಾಕಿದ್ರೆ, ತೆಂಗಿನ ಮರ ಮೊಳಕೆ ಒಡೆದು ಯಾವ್ದೋ ಎಲ್ಲ ಸೊಸಿ ಮಾಡಿ ಇಟ್ಟಿರ್ತಾರೆ, ಅದನ್ನ ತಗೊಂಬಂದು ಹಾಕಿ ಬೆಳೆಸಿದ್ರು ಅದು ಫಲ ಕೊಡೋದಕ್ಕೆ 8 ವರ್ಷ ಆಗುತ್ತೆ. ಅವ್ರ ತೆಂಗಿನ ಸೊಸಿ ಬೆಳೆಸೋದಕ್ಕೂ 6 ವರ್ಷ ಆಗಿರುತ್ತೆ. ಅಂದ್ರೆ ತೆಂಗಿನ ಮರ ಹಾಕಿ 15 ವರ್ಷ, ತೆಂಗಿನ ಬೀಜ ಹಾಕಿ 15 ವರ್ಷದ ಮೇಲೆ ನಿಮಗೆ ಫಲ ಕೊಡಕ್ಕೆ ಶುರುವಾಗುತ್ತೆ ಮಿನಿಮಮ್ ಆಗಿ. ಆ ತರದ ಇನ್ನೂ ಬೇರೆ ಬೇರೆ ತರದ ಫಲಗಳು ಇರುತ್ತೆ. ಅಂದ್ರೆ ಒಂದು ಬೀಜ ಫಲ ಕೊಡ್ಬೇಕಾದ್ರೆ ಎಲ್ಲಾ ಬೀಜನೂ ಒಂದೇ ತರ ಫಲ ಕೊಡುತ್ತಾ? ಇಲ್ಲ. ಕೆಲವು ಬೀಜ ಈಗ್ಲೇ ಕೊಡುತ್ತೆ, ನಾಳೆನೆ ಕೊಡುತ್ತೆ, ನೆಕ್ಸ್ಟ್ ವೀಕೆ ಕೊಡುತ್ತೆ, ಕೆಲವು ನೆಕ್ಸ್ಟ್ ಮಂತ್, ಕೆಲವು 6 ತಿಂಗಳಾದ್ಮೇಲೆ, ಕೆಲವು ವರ್ಷ ಆದ್ಮೇಲೆ, ಕೆಲವು ಇದಾದ್ಮೇಲೆ, ಆ ತರ ಕೆಲವೆಲ್ಲ 15 ವರ್ಷ ಆದ್ಮೇಲೆ, ಕೆಲವು ಮೇ ಬಿ ಕೆಲವು ಬೀಜಗಳು
ಒಂದು 60 ವರ್ಷ 70 ವರ್ಷ ಆದ್ರೂ ಅದಕ್ಕೆ ಸರಿಯಾದ ಜಾಗ ಸಿಕ್ಲಿಲ್ಲ ಅಂದ್ರೆ, ಸರಿಯಾದ ಮೊಳಕೆ ಬಳಕೆ ಅವಕಾಶಗಳಿಲ್ಲ ಅಂದ್ರೆ, ಅದು ಮೊಳಕೆ ಒಡೆಯದಲ್ಲೇ ಹಾಗೆ ಇದ್ದು ನಾವು ಸತ್ತು ಹೋದ್ಮೇಲೂ ದೀರ್ಘ ಬೀಜ ಹುಟ್ಟಿದ್ರು ಹುಟ್ಟಬಹುದು. ಅಥವಾ ಕೆಲವು ಸಲ ನಾವು ಇನ್ನೇನು 60 ವರ್ಷ ಆಗಿದೆ 70 ವರ್ಷ ಆಗಿದೆ, ಇವತ್ತು ನಾನು ತೆಂಗಿನ ಗಿಡನ ಹಾಕಿದ್ದೀನಿ, ತೆಂಗಿನ ಬೀಜ ಹಾಕಿದ್ದೀನಿ ಅಂತಂದ್ರೆ ನಾಳೆ ಬೀಜ ಕೊಟ್ಟ ಫಲ ನೋಡೋದಕ್ಕೆ ನಾನೇ ಇಲ್ದಲೇನೋ ಇರ್ಬೋದು. 15 ವರ್ಷಕ್ಕೆ ನಾನು 60 ವರ್ಷ ಇವಾಗ ಅಂದ್ರೆ 62 ವರ್ಷಕ್ಕೆ ನಾನು ಹೋಗ್ಬಿಟ್ಟೆ ಅಂದ್ರೆ ಆ ತೆಂಗಿನ ಸಸಿ ಏನ್ ಹೋಗಿರಲ್ಲ, ನನ್ನ ಜೊತೆಗೆ ಎಲ್ಲಾವುದು ಹೋಗ್ಬೇಕು ಅಂತ ಏನಿಲ್ಲ. ಅದು ಬೆಳ್ಕೊಂಡು 15 ವರ್ಷ ಆದ್ಮೇಲೆ ನಮ್ಮ ಮಕ್ಳು ಹೇಳ್ಬೋದು, ನಮ್ಮಪ್ಪ ಹಾಕಿದ್ದು ಗಿಡ ಅದ್ರೊಳಗೆ ಕೊಡ್ತಾ ಇದೆ ಫಲ ಅಂತ. ಹಾಗಾಗಿ ಕೆಲವು ಸಲ ಏನಾಗುತ್ತೆ, ಬೀಜಗಳು ಒಂದೇ ತರ ಫಲ ಕೊಡೋದಿಲ್ಲ. ಕೆಲವು ಬೀಜ ಶಾರ್ಟ್ ಆಗಿ ಕೊಡುತ್ತೆ. 1 ವಾರದಲ್ಲಿ ಕೊಡ್ಬೋದು, 1 ತಿಂಗಳಲ್ಲಿ ಕೊಡ್ಬೋದು, 6 ತಿಂಗಳಲ್ಲಿ ಕೊಡ್ಬೋದು, ವರ್ಷದಲ್ಲಿ ಕೊಡ್ಬೋದು, ಅಥವಾ ಮುಂದೆ 10 ವರ್ಷ ಆದ್ಮೇಲೆ ಕೊಡ್ಬೋದು. ಇನ್ ಕೆಲವೆಲ್ಲ ಮುಂದಿನ ಸೆಂಚುರಿನಲ್ಲೂ ಕೊಡ್ಬೋದು. ನನ್ಗೆ ನಾನಿರೋವಾಗ್ಲೇ ಕೊಡಬೇಕು ಅಂತ ಏನಿಲ್ಲ. ಈಗ ನಾವು ತಿಂತಾ ಇರೋ ಯಾವುದೋ ಹಲಸಿನ ಹಣ್ಣು, ಈಗ ನಾವು ತಿಂತಾ ಇರೋಂಥ ಯಾವುದೋ ತೆಂಗಿನಕಾಯಿ, ಮಾವಿನ ಹಣ್ಣು, ಈ ಮರ ಎಲ್ಲ ನಾವೇನು ಹುಟ್ಟಾಕಿದ್ದಲ್ಲ, ಯಾರೋ ಹುಟ್ಟಾಕಿದ್ದು. ಯಾರೋ ಹುಟ್ಟಾಕಿದ್ರ ಮಾವಿನ ತೆಂಗಿನಕಾಯಿ, ಮಾವಿನ ಹಣ್ಣು ಎಲ್ಲದನ್ನು ತಿಂತಾ ಇದ್ವಿ. ಅದು ಫಲ ಕೊಡ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಫಲ ತಿಂತಾ ಇದ್ವಿ. ಅಂದ್ರೆ ನಾನೇ ಹುಟ್ಟಾಕಿದ್ದೆ ನಾನೇ ತಿಂತೀನಿ ಅನ್ನೋ ಗ್ಯಾರಂಟಿನೂ ಏನಿಲ್ಲ. ನಾನು ಹುಟ್ಟಾಕಿದ್ ನಾನೇ ತಿನ್ಲೂಬಹುದು, ನಾನೇ ತಿಂದಲೇನೂ ಇರ್ಬೋದು. ಸೊ ಬೇರೆಯವ್ರು ಹುಟ್ಟಾಕಿದ್ದನ್ನು ನಾನು ತಿನ್ಬೋದು. ಹೀಗೆ ಬೀಜಗಳಲ್ಲೇ ಇಷ್ಟೆಲ್ಲ ವಿಧ ಇರೋ ಹಾಗ ಈ ನಾವು ಮಾಡಿರೋಂಥ ಕೆಲಸಗಳು ಕೂಡ ಈ ತರನೇ ಬೀಜಗಳ ರೂಪದಲ್ಲಿ ಇರುತ್ತೆ. ಸೊ ನಾವು ಮಾಡಿರೋ ಒಂದು ಪ್ರತಿಯೊಂದು ಕರ್ಮನೂ ಈ ತರದ ಬೀಜ ರೂಪದಲ್ಲೇ ಇರುತ್ತೆ. ಈ ಬೀಜ ಯಾವಾಗ ಮೊಳಕೆ ಹೊಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಇದ್ದಕ್ಕಿದ್ದಾಗೆ ನಾಳೆ ಅದೃಷ್ಟ ಬಂದ್ಬಿಡ್ತು ಅಂತಂದ್ರೆ, ಈ ಜನ್ಮದಲ್ಲಿ ಮಾಡಿದ್ದನ್ನ ಯಾವ್ದಾದ್ರು ಬೀಜ ಏನಾದ್ರೂ ಕರ್ಮದ ಬೀಜ ಈಗಲೇ ಫಲ ಕೊಡ್ತಾ ಅಂತಂದ್ರೆ, ನಿಮ್ಗೆ ಅದನ್ನೇನಾದ್ರು ಲಿಂಕ್ ಮಾಡಕ್ ಗೊತ್ತಿದ್ರೆ ಅದನ್ನ ನನ್ನ ದೃಷ್ಟ ಫಲ ಅಂದ್ರೆ ನನಗೆ ಕಣ್ಣಿಗೆ ಗೋಚರ ಆಗ್ತಾ ಇದೆ, ನಾನು ಚೆನ್ನಾಗಿ ಓದಿದ್ರಿಂದ ರ್ಯಾಂಕ್ ಬಂದಿದ್ದೀನಿ, ರ್ಯಾಂಕ್ ಬಂದಿದ್ದರಿಂದ ಒಳ್ಳೆ ಕೆಲಸ ಸಿಕ್ಕಿದೆ, ಆ ತರ ಎಲ್ಲ ಏನಾದ್ರು ಹೇಳ್ಬೋದು. ನಾನು ಚೆನ್ನಾಗಿ ಓದಿದ್ದೀನಿ, ರ್ಯಾಂಕ್ ಬಂದಿದ್ದೀನಿ, IIT ನಲ್ಲೂ ತಗೊಂಡಿದ್ದೀನಿ, ಎಲ್ಲ ಆದ್ರೂ ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಕೆಲವರೆಲ್ಲರೂ ಆರ್ಡಿನರಿ ಬೇರೆ ಯಾವುದೋ ಕಾಲೇಜಲ್ಲಿ ಓದೋರು ಕೂಡ ಅವ್ರಿಗೆ ನಮ್ಗಿನ್ನ IIT ಮಾಡಿದವ್ರಿಗಿನ್ನ ಜಾಸ್ತಿ ಡಬಲ್ ತ್ರಿಬಲ್ ಸಂಬಳ ಸೇರ್ಕೊಂಡಿರೋದು ಇದೆ. IIT ಮಾಡಿದ್ದೀನಿ, ಇದೆಲ್ಲ ನಾನೇ ಕಷ್ಟಪಟ್ಟು ಮಾಡಿರೋದು, IITನೂ ಮಾಡಿದ್ದೀನಿ, ಆದ್ರೆ ನಂಗೆ ಒಂದು ಆರ್ಡಿನರಿ ಕೆಲಸ ಸಿಗ್ತಾ ಇದೆ, 10 ಲಕ್ಷದ ಕೆಲಸ ಹಾಗೆ ಸಿಗ್ತಾ ಇದೆ. ಬೇರೆಯವ್ರಿಗೆಲ್ಲ ಕೋಟಿಗಟ್ಟಲೆ ಸಿಕ್ಕಿದ್ರೆ ನನಗೆ ಸಿಗ್ತಾ ಇಲ್ವಲ್ಲ ಅಂತಂದ್ರೆ, ಕಂಪೇರ್ ಮಾಡಿದ್ರೆ ನೀವು ಹಾಕಿರೋ ಬೀಜ ಚೆನ್ನಾಗಿದೆ ಅಂತ ನೀವು ಅಂದ್ಕೊಂಡಿದ್ರು ಅದಕ್ಕೆ ಬೇಕಾದಷ್ಟು ಕಾರಣಗಳು ಬೇರೆ ಬೇರೆ ಇರ್ಬೋದು. ಸೊ ಹಾಗೆ ಕೆಲವು ಬೀಜಗಳು ಮೊಳಕೆ ಬರದಲ್ಲೇನೆ ಹಾಗೆ ಹುಳ ಹುಪ್ಪಟೆ ಎಲ್ಲ ತಿಂದು ಸತ್ತು ಹೋಗ್ಬೋದು. ಬೀಜ ಫಲ ಕೊಡ್ಬೋದು, ಬೀಜ ಇಮಿಡಿಯೇಟ್ ಆಗಿ ಫಲ ಕೊಡ್ಬೋದು, ಲೇಟ್ ಆಗಿ ಕೊಡ್ಬೋದು, ಮುಂದೆ ಜನ್ಮದಲ್ಲೂ ಕೊಡ್ಬೋದು. ಈ ತರ ಇರೋ ಹಾಗೆ ಕರ್ಮದ ಬೀಜಗಳು ಕೂಡ ಹಾಗೆ ಕೊಡುತ್ತೆ. ಹಾಗೆ ಒಂದೊಂದು ಬೀಜನೂ ಒಂದೊಂದ್ ತರ ಫಲ ಕೊಡುತ್ತೆ, ತಕ್ಷಣ ಕೊಡೋ ಫಲಗಳ ಬೀಜಗಳಿದೆ ಆ ತರ. ಸೊ ಅದೇ ತರ ಇದು ಇದೆ. ಸೊ ಇದನ್ನ ಆ ಬೀಜನ ನೀವು ಲೆಕ್ಕ ಹಾಕೊಳ್ಳೋದಕ್ಕೆ ಆಗ್ಬೇಕು, ಲೆಕ್ಕ ಅದನ್ನ ಬಾಡಿಗೆ ಮನಸ್ಸಿನಲ್ಲಿ ಇರಬೇಕು. ಒಂದ್ ಬೀಜ ಮೊಳಕೆ ಬರಬೇಕಾದ್ರೆ ನಾನ್ ಬೀಜ ಇಟ್ಬಿಟ್ಟು ಅಡಿಗೆ ಮನೆ ಗ್ಲಾಸ್ ಬಾಟ್ಲಲ್ಲಿ ಇಟ್ಟುಬಿಟ್ಟಿದ್ದೀನಿ ಬೀಜನ, ಅದು ಹುಟ್ಕೊಳಕ್ ಸಾಧ್ಯ ಇದೆಯಾ? ಇಲ್ವಲ್ಲ. ಅದನ್ನ ನಿಮಗೆ ಅದಕ್ಕೆ ಬೇಕಾಗುವಷ್ಟು ನೀರ್ ಬೇಕು, ಅದಕ್ಕೆ ಬೇಕಾಗುವಷ್ಟು ಟೆಂಪ್ರೇಚರ್ ಬೇಕು, ಅದಕ್ಕೆ ಬೇಕಾಗುವಷ್ಟು ಪ್ರೆಷರ್ ಬೇಕು, ಅದಕ್ಕೆ ಬೇಕಾಗುವಷ್ಟು ಲೈಟ್ ಬೇಕು, ಅದಕ್ಕೆ ಬೇಕಾಗುವಷ್ಟು ಗೊಬ್ಬರ ಬೇಕು. ಅದೆಲ್ಲ ಸಿಕ್ಕಿದಾಗ ಮಾತ್ರ ಆ ಬೀಜ ಮೊಳಕೆ ಹೊಡೆಯೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗೆ ನಾವು ಮಾಡಿರೋ ಕರ್ಮಗಳಿಗೆ ಕೂಡ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ, ಒಂದು ಬೀಜ ಬೆಳೆಯೋದಕ್ಕೆ ಅದಕ್ಕೆ ಬೇಕಾಗುವಂತ ಅಟ್ಮಾಸ್ಫಿಯರ್, ಅದಕ್ಕೆ ಏನ್ ಅಟ್ಮಾಸ್ಫಿಯರ್ ಬೇಕು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ದಲೇ ಇದ್ರು ಆ ಅಟ್ಮಾಸ್ಫಿಯರ್ ಸಿಕ್ತಿದ್ದಾಗೆ ಅದು ಬೀಜ ನಿಮ್ ಕೈಯಿಂದ ಒಂದ್ ಕಾಳು ಬಿದ್ದು ಹೋಯ್ತು, ಮೆಂತ್ಯದ ಕಾಳು, ಕಸ ಗುಡಿಸಿದ್ರಿ, ಆಚೆ ಕಡೆ ಹಾಕ್ಬಿಟ್ರಿ, ನಿಮ್ಮ ಮನೆ ಡಬ್ಬಿನಲ್ಲಿ ಬೇಕಾದಷ್ಟು ಮೆಂತ್ಯ ಹಾಗೆ ಇದೆ, ಇನ್ನು ದೋಸೆ ಮಾಡೋದಕ್ಕೆ, ಮೆಂತ್ಯದ ದೋಸೆ ಮಾಡೋಕ್ಕೆ ಅಂತ ಹಾಗೆ ಇಟ್ಕೊಂಡಿದ್ದೀರಾ. ಹಾಕೋವಾಗ ಒಂದ್ 4-5 ಕಾಳು ಚೆಲ್ಲಿ ಹೋಗಿ ಅದನ್ನ ಕಸ ಗುಡಿಸಿ ಹೊರಗಡೆ ತಿಪ್ಪೆಗೆ ಹಾಕಿದ್ರೆ, ಅಲ್ಲಾಗ್ಲೇ ಅದೇ ಬಾಟ್ಲಲ್ಲಿ ಇದ್ದಿದ್ದ ಬೇಕಾದಷ್ಟು ಬೀಜಗಳ ಪೈಕಿ ಕೆಲವೇ ಬೀಜ ತಿಪ್ಪೆನಲ್ಲಿ ಹೋಗಿ ಅಲ್ಲಿ ಮೊಳಕೆ ಹೊಟ್ಕೊಂಡು ಅದು ಸಸಿಯಾಗಿ ಅದರಲ್ಲೂ ಮೆಂತ್ಯ ಬಿಟ್ಟು ಅದು ಸತ್ತು ಹೋಗುತ್ತೆ. ಆದ್ರೆ ಎಲ್ಲ ಬೀಜಕ್ಕೆ ಯಾಕೆ ಬರ್ಲಿಲ್ಲ ಅವಕಾಶ?
ಎಲ್ಲ ಬೀಜ ತೀರಾ ಅದು ದೋಸೆ ಆಗಿ ಎಲ್ಲ ಬೀಜ ಹುಟ್ಟೋಕೆ ಆಗ್ದಲೇನೆ ಸತ್ತೋಯ್ತು. ಸೊ ಆ ಬೀಜಗಳು ಎಲ್ಲಾದುವೆ ಇನ್ನು ಹುಟ್ಕೊಳತ್ತೆ, ಎಲ್ಲದಕ್ಕೂ ಹುಟ್ಟೋದಕ್ಕೆ ಬೇಕಾಗುವಂತ ಎಲ್ಲ ಒಂದು ಅಟ್ಮಾಸ್ಫಿಯರ್ ಸಿಕ್ತು ಅಂತ ಹೇಳಕ್ಕಾಗಲ್ಲ. ಸೊ ಇದೆಲ್ಲ ನಮ್ ಕೈನಲ್ಲಿ ಇಲ್ಲ. ನಾವು ಯಾವ ಕೆಲಸನೂ ನಾವು ಮಾಡಕ್ಕಾಗಲ್ಲ. ನಾವೊಬ್ರೇ ಏನೂ ಮಾಡಕ್ಕಾಗಲ್ಲ. ಫಸ್ಟೇ ನಾವು ಹೇಳಿದ ಹಾಗೆ ನಾವು ಪಂಚಭೂತಗಳಿಂದ ಆಗಿದ್ವಿ. ಪಂಚಭೂತಗಳು ನಮ್ ಜೊತೆ ಇದ್ದು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ಪಂಚಭೂತಗಳಿಲ್ದಲೇ ನಾವಿಲ್ಲ. ಅಷ್ಟಲ್ದಲೇನೆ ನಾವು ಯಾವ ಕೆಲಸನ ನಾವೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರುವೆ ನಾವು ಏನು ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನೊಂದು ಲೋಟ ಕಾಫಿ ಮಾಡ್ತೀನಿ ಅಂತ ಅನ್ನೋದನ್ನ ಎಲ್ರಿಗೂ ಗೊತ್ತಾಗ್ತಾ ಇರೋದ್ರಿಂದ ಹೇಳ್ಬೋದು. ಕಾಫಿ ಮಾಡ್ತಾ ಇದ್ದೀನಿ ಅಂತ ನಾನೊಬ್ನೇ ಕೆಲಸ ಮಾಡಕ್ಕಾಗತ್ತಾ? ಕಾಫಿ ಮಾಡಕ್ಕಾಗತ್ತಾ? ಇಲ್ವಲ್ಲ. ಕಾಫಿ ಮಾಡ್ಬೇಕಾದ್ರೆ ನನ್ನ ಹತ್ರ ಫಸ್ಟ್ ಕಾಫಿ ಪುಡಿ ಇರಬೇಕು. ಕಾಫಿ ಪುಡಿ ನಾನೇ ಬೆಳೆದಿದ್ನ? ನಾನೇ ಮಾಡಿದ್ನ? ಯಾರೋ ಬೆಳೆದಿದ್ದಾರೆ ಎಲ್ಲೋ ಚಿಕ್ಕಮಂಗ್ಳೂರಲ್ಲಿ ಯಾರೋ ಕೆಲಸಗಾರರುಗಳು ಆ ಮಳೆ ಚಳಿನಲ್ಲೆಲ್ಲದನ್ನು ಹಣ್ಣಾಗಿದ್ದನ್ನು ತಗೊಂಬಂದು ಬಿಡಿಸ್ಕೊಂಬಂದು ಅದಕ್ಕೆಲ್ಲ ಗೊಬ್ಬರ ಹಾಕಿ ಗಿಡಕ್ಕೆಲ್ಲ ಅದರದ್ದೆಲ್ಲ ಕಳೆ ತೆಗೆದು ಎಲ್ಲ ಮಾಡಿದ ಮೇಲೆ ಅವರು ಅದಕ್ಕೆ ಒಂದು ಕೊಯ್ಲು ಕಾಲ ಬಂದಾಗ ಅದನ್ನೆಲ್ಲ ಚೆನ್ನಾಗಿ ತಗೊಂಬಂದು ಒಣಗಿಸಿ ಅದ್ರದ್ದೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಬೀಜನೆಲ್ಲ ಸಪ್ರೇಟ್ ಮಾಡಿ ಬೇರೆ ಬೇರೆ ಕ್ವಾಲಿಟಿ ಮಾಡಿ ಇದೆಲ್ಲ ನಾನೇನು ಮಾಡೇ ಇಲ್ವಲ್ಲ. ಇದೇನು ಮಾಡೇ ಇಲ್ಲ. ಆದ್ರೆ ಯಾರೋ ಮಾಡಿದ್ದು ನನಗೆ ಬರ್ತಾ ಇದೆ. ಯಾರೋ ಮಾಡಿದ್ದು ನನಗೆ ಬೀಜ ಅದು ಆ ಅಂಗಡಿಗೆ ಬಂದು ಅದು ಕಾಫಿ ಪುಡಿ ಅಂಗಡಿಯವರು ಯಾರೋ ಕೊಂಡ್ಕೊಂಡು ಮಿಷಿನ್ನಲ್ಲಿ ಅವರು ಅದನ್ನು ಹುರಿದು ಪುಡಿ ಮಾಡಿ ಆಮೇಲೆ ಅದನ್ನೇನೋ ಲೇಬಲ್ ಹಾಕಿ ಯಾವುದೋ ಒಂದು ಹೆಸರಿಟ್ಟು ಮಾಡಿದ್ವಿ. ನಿಮಗೆ ಅದಿಷ್ಟ ಆಗಿ ನೀವು ಅದನ್ನ ತಗೊಂಡ್ಬಂದು ಈಗ ನಿಮ್ಮನೆ ಅಡಿಗೆ ಮನೆಯಲ್ಲಿ ಕಾಫಿ ಪುಡಿ ಇದೆ. ಸೊ ಕಾಫಿ ಮಾಡೋದಕ್ಕೆ ಬೇಕಾಗೋ ಮೊದಲನೇ ಸಾಮಗ್ರಿನೇ ನೀವೇನು ಕೆಲಸ ಮಾಡಿಲ್ಲ. ಅದಕ್ಕೆ ದುಡ್ಡು ಕೊಟ್ಟಿದ್ದೀನಿ. ದುಡ್ಡು ಕೊಟ್ಟಿರೋದಲ್ಲ, ದುಡ್ಡು ನೀವು ಯಾರಿಗೋ ಇನ್ನೊಂದು ಏನೋ ಕೆಲಸ ಮಾಡಿರೋದ್ರಿಂದ ನಿಮ್ಗೆ ಆ ದುಡ್ಡು ಬಂದಿದೆ. ನೀವು ಯಾರಿಗೂ ಏನು ಕೆಲಸನೇ ಮಾಡಲ್ಲ ಅಂತಂದ್ರೆ ನಿಮ್ಗೆ ದುಡ್ಡು ಹೆಂಗೆ ಬರುತ್ತೆ? ಬರಲ್ಲ. ಸೊ ಹಾಗಾಗಿ ನೀವು ಮಾಡೋ ಕೆಲಸಕ್ಕೆ ನಿಮ್ಗೆ ದುಡ್ಡು ಬಂದಿದ್ರು ಅದು ದುಡ್ಡಿನ ಮುಖಾಂತರ ಬರ್ತಾ ಇದೆಯಲ್ಲ, ಇದೆಲ್ಲ ಅದು ಬೇರೆ ಯಾರ್ಯಾರೋ ಏನೇನೋ ಮಾಡಿರ್ತಾರೆ. ಹಾಗೆ ಸಕ್ಕರೆ, ಹಾಗೆ ಪಾತ್ರೆ ಬೇಕು, ನಿಮ್ಗೆ ಸ್ಟವ್ ಬೇಕು, ಗ್ಯಾಸ್ ಬೇಕು, ಹಾಲ್ ಬೇಕು. ಇದು ಯಾವುದನ್ನು ನೀವು ಮಾಡಿಲ್ಲ, ನಿಮ್ಗೆ ಬಂದಿದೆ. ನಿಮ್ಗೆ ಯಾವುದೋ ಮಾಡ್ದಲೇ ನಿಮ್ಗೆ ಬರ್ತಾ ಇದೆ ಅಂತಂದ್ರೆ ಒಂದು ಕಾಫಿ ಮಾಡ್ಬೇಕಾದ್ರೆ ಕಾಫಿ ಮಾಡೋದಕ್ಕೆ ಒಂದು ಪ್ರೊಸೀಜರು ರೆಸಿಪಿ ಇದೆ. ಆ ರೆಸಿಪಿನೂ ನಿಮ್ದೇ ಅಲ್ಲ, ಯಾರೋ ಮಾಡಿಟ್ಟಿದ್ದಾರೆ. ಆ ರೆಸಿಪಿ ಪ್ರಕಾರ ಕಾಫಿ ನೀರು ಕುದಿಸ್ಬೇಕು, ಡಿಕಾಕ್ಷನ್ ಹಾಕ್ಬೇಕು, ಸೋಸ್ಬೇಕು, ಹಾಲು ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು. ಇದೆಲ್ಲದುವೆ ಒಂದು ರೆಸಿಪಿನೂ ಕೂಡ ನಿಮ್ದಲ್ಲ, ನೀವು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಇಷ್ಟೆಲ್ಲ ಯಾವುದೋ ನಿಮ್ದಲ್ದಲೇ ಇದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂತ ಯಾವ್ದನ್ನ ಹೇಳ್ತಾ ಇದ್ದೀವಿ? ಯಾವ್ದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಕಾರದಲ್ಲಿ ಹೇಳ್ತಾ ಇದ್ದೀನಿ. ಕಾಫಿ ಮಾಡೋದಕ್ಕೆ ಬೇಕಾಗುವಂತ ಯಾವ ಸಾಮಗ್ರಿನೂ ನಂದಲ್ಲ, ರೆಸಿಪಿ ಕೂಡ ನಂದಲ್ಲ. ಸೊ ಹಾಗಾದ್ರೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋದೇನು? ನನ್ನ ಕೈ ಉಪಯೋಗಿಸಿ ಮಾಡ್ತಾ ಇದ್ದೀನಿ, ನನ್ನ ಕಾಲು ಉಪಯೋಗಿಸಿ, ಬುದ್ಧಿ ಉಪಯೋಗಿಸಿ ಅಂತಂದ್ರೆ ಬುದ್ಧಿ ನಿಮ್ದ, ಕೈ ನಿಮ್ದ, ಕಾಲ್ ನಿಮ್ದ? ಯಾವುದೂ ನಿಮ್ದಲ್ಲ. ಕಾಲು ನಿಮ್ದೇ ಆಗಿದ್ರೆ ಕಾಲು ಕೈ ಕೊಡಬಾರ್ದು. ಯಾವತ್ತೋ ಒಂದ್ಸಲ ಪ್ಯಾರಾಲಿಟಿಕ್ ಸ್ಟ್ರೋಕ್ ಹೋದ್ರೆ ನಿಮ್ಮನ್ನ ಹೇಳಲ್ಲ ಕೇಳಲ್ಲ, ಸ್ಟ್ರೋಕ್ ಹೊಡೆದ್ರೆ ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ನಾಲ್ಗೆ ಬಿದ್ದೋಯ್ತು ಅಂದ್ರೆ ನಂದೇ ಆಗಿದ್ರೆ ನಾನು ಹೇಳ್ದಾಗ ಕೇಳಬೇಕಾಗಿತ್ತು. ನನ್ನ ಕಣ್ಣು ನನ್ ಕೇಳ್ಬಿಟ್ಟೇನ್ ಬಿಟ್ಟೋಗಲ್ಲ. ಕಣ್ಣು ಕಾಣಿಸ್ದಲ್ಲೇ ಇರೋದಕ್ಕೆ ಕಿವಿ ಆಗ್ಲಿ ಹಲ್ಲಾಗ್ಲಿ, ಹಲ್ಲೇ ನನ್ಗೆ ಕೇಳಿ ಬಿದ್ದೋಗುತ್ತಾ? ಏನಿಲ್ಲ. ನಾನು ಅಂದ್ಕೊಂಡಿದ್ರೆ ನನ್ನ ಕಂಟ್ರೋಲ್ ಯಾವ್ದಿದೆ? ಯಾವ್ದು ಇಲ್ಲ. ಅದಕ್ಕೆ ಏನೇನಿದೆ ಆಯಸ್ಸು ಪ್ರತಿಯೊಂದಕ್ಕೂ ಅದ್ರ ಪಾಡಿಗೆ ಅದಿರುತ್ತೆ. ಇದಕ್ಕಿದ್ದಾಗೆ ಹಾರ್ಟ್ ಫೇಲ್ಯೂರ್ ಆಯ್ತು, ಸ್ಟಿಂಟ್ ಹಾಕಿಸ್ಕೊಂಡೆ, ಆಪರೇಷನ್ ಮಾಡಿಸ್ಕೊಂಡೆ ಅಂದ್ರೆ ಏನಂತಂದ್ರೆ ಅದು ಎಲ್ಲದಕ್ಕೂ ಅಷ್ಟಷ್ಟೇ ಅದರದ್ದು ಬೀಜ ಫಲ ಕೊಟ್ಟು ಎಷ್ಟು ಬರಬೇಕೋ ಅಷ್ಟೆಲ್ಲ ಆಗಿದೆ. ಸೊ ಹಾಗಾಗಿ ಒಂದು ಕಾಫಿ ಮಾಡೋದು ಕೂಡ ನನಗಿಲ್ಲ, ನನ್ನ ಕೈಲಿ ಏನೂ ಇಲ್ಲ. ಆದ್ರೆ ಅಹಂಕಾರದಲ್ಲಿ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತ. ಇದೆಲ್ಲ ನಿಮ್ಮ ಹತ್ರ ಬರಬೇಕಾದ್ರೆ ಪಂಚಭೂತಗಳು, ಬೇರೆ ಬೇರೆ ಮನುಷ್ಯರುಗಳು, ಬೇರೆ ಬೇರೆ ಪ್ರಾಣಿಗಳು ಇದೆಲ್ಲ ಕೆಲಸ ಮಾಡಿರೋದ್ರಿಂದ ನನ್ನ ಟೇಬಲ್ ಮೇಲೆ ಒಂದು ಲೋಟ ಕಾಫಿ ಬರ್ತಾ ಇದೆ. ಅದಕ್ಕೆ ಸಕ್ಕರೆ ಆಗಿರ್ಬೋದು, ಹಾಲು ಇರ್ಬೋದು, ಎಲ್ಲದು. ನಾನು ಏನ್ ಮಾಡಿದ್ದೀನಿ ಅಂತ ನಾನು ಕೊಚ್ಕೋಬೇಕು ಅನ್ನೋದನ್ನ ನಾವು ಕೂಲಂಕುಷವಾಗಿ ಮಾಡ್ತಾ ಹೋದ ಹಾಗೆ ಈ ತರ ನಮ್ಗೆ ಒಂದು ಮನಸ್ಥಿತಿ ಬರ್ತಾ ಇದ್ದ ಹಾಗೇನೆ ನಾನೇನು ಮಾಡ್ತಾ ಇಲ್ಲ ಕೆಲಸ, ನನ್ನ ಕೈಲಿಂದ ನಡೀತಾ ಇದೆ. ಈಗ
ವಾಟರ್ ಪೈಪಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಪೈಪಲ್ಲಿ ಬರ್ತಾ ಇರೋ ಕ್ಷಣ ಪೈಪು ನಂದೇ ವಾಟರ್ ಅಂತ ಹೇಳಕ್ಕಾಗಲ್ಲ. ಪೈಪಲ್ಲಿ ಒಂದು ರವಾನೆ ಮಾಡ್ತಾ ಇದೆ ಅಷ್ಟೇ ಹೊರತು ವಾಟರ್ ಪೈಪಿಗೆ ಸಂಬಂಧಪಟ್ಟಿದ್ದಲ್ಲ. ಪೈಪ್ ಒಳಗಡೆ ವಾಟರ್ ಹೋಗ್ತಾ ಇದೆ ಅಷ್ಟೇನೆ. ಒಳಗಡೆ ಎಂಟರ್ ಆಯ್ತು, ಆಚೆ ಕಡೆ ಹೋಗ್ತಾ ಇದೆ. ಆದ್ರೆ ಪೈಪ್ ನಂದೇ ವಾಟರ್ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಹಾಗೆ ನಮ್ಮಿಂದ ಆಗ್ತಾ ಇರೋ ಎಲ್ಲ ಕೆಲಸಗಳು ಈ ಪೈಪ್ ತರ, ನಾವೊಂದು ಪೈಪ್ ತರ ನಮ್ಮಿಂದ ಕೆಲಸ ಆಗ್ತಾ ಇದೆ ಅಷ್ಟೇ. ನಮ್ಮ ಒಳಗಡೆ ಎಂಟರ್ ಆಯ್ತು, ನಮಗೇನೋ ಆಸೆ ಬಂತು, ಆಸೆಗೆ ಸಕ್ನಾಗಿ ಏನೋ ಒಂದಿಷ್ಟು ಹುಡ್ಕೋತೀವಿ, ಅದೇನೋ ಕೆಲಸ ಆಗುತ್ತೆ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಕರ್ಮ ಆಗ್ಬೋದು, ಏನೇ ಆಗ್ಬೋದು. ನಾನು ಯಾವ ಕೆಲಸನೂ ನಾನೇ ಮಾಡಕ್ಕೆ ಆಗಲ್ಲ. ನಿಮಗೆ ಆಸೆನೇ ಬರದಲ್ಲೇ ಇದ್ರೆ ಒಳಗೆ, ನೀವು ಕಾಫಿ ಬೇಕು ಅನಿಸ್ತಾನೆ ಇದ್ರೆ ನೀವು ಕಾಫಿ ಕುಡಿಯೋದಾದ್ರೂ ಹೇಗೆ, ಮಾಡೋದಾದ್ರೂ ಹೇಗೆ, ಏನು ಬೇಕು ಅನಿಸ್ತನೂ ಇಲ್ಲ. ಸೊ ಆ ಬೇಕು ಬೇಡಗಳು ಬರ್ಬೇಕಾದ್ರೂ ನಿಮ್ ಹಳೆಯ ಪಾಪ ಪುಣ್ಯಗಳು, ಸಂಸ್ಕಾರಗಳು, ಇದರಿಂದನೇ ಆ ತರದ ಆಲೋಚನೆಗಳು ಬರ್ತಾ ಇದೆ. ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತಂದ್ರೆ ನಾಳೆಯಿಂದ ಕಾಫಿ ಬಿಡಿ ಅಂತಂದ್ರೆ ಬಿಡಕ್ ನಿಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಇಲ್ವಲ್ಲ. ಎಷ್ಟೋ ಕಷ್ಟಪಟ್ರೂ ಒಂದ್ಸಲ ಮನಸ್ಸಿನಲ್ಲಿ ಬರುತ್ತೆ, ಅಯ್ಯೋ ಕಷ್ಟಪಡ್ತಾ ಇದ್ದೀನಪ್ಪ ಕಾಫಿ ಕುಡಿಯೋದ್ ಬಿಟ್ಟು ಅಂತ ಅಂದ್ಕೊಂಡ್ರು ಹೋಯ್ತು, ನಾನು ಹಾಗಾದ್ರೆ ಏನೂ ಇದಿಲ್ಲ. ಸೊ ಹಾಗೆ ಇರೋವಾಗ ಯಾವ ಕೆಲ್ಸನೂ ನಾನು ಪೈಪ್ ತರ ನನ್ನ ಒಳಗಡೆಯಿಂದ ಹೋಗ್ತಾ ಇದೆ, ಆದ್ರಿಂದ ನಾನೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ನನ್ನ ಮೂರ್ಖತನ, ಸರಿಯಾದ ಜ್ಞಾನ ಇಲ್ದಲೇ ಇರೋದ್ರಿಂದ ಹಾಗಾಗ್ತಾ ಇದೆ. ಸೊ ಇವಾಗ ನಾವು ಅದೇ ತರನ ಇಷ್ಟೊತ್ತು ಏನ್ ಹೇಳಿದ್ದೆ, ಇದನ್ನ ನಾವು ಪಾಪ ಪುಣ್ಯದ ಲೆಕ್ಕಕ್ಕೆ, ಅದನ್ನ ಸಂಚಿತ ಕರ್ಮ, ಆಗಾಮಿ ಕರ್ಮಕ್ಕೆ ನಾವು ಅದನ್ನ ಲೆಕ್ಕ ಹಾಕ್ತಾ ಹೋಗೋಣ. ಇದನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಇನ್ನೂ ಒಂದು ವಿಚಾರನ ಹೇಳ್ತೀನಿ, ಅದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ನಮ್ಗೆ ದುಡ್ಡಿನ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಬ್ಯಾಂಕಿನ ಬಗ್ಗೆನೂ ಗೊತ್ತಿದೆ. ಸೊ ಅದನ್ನು ನಾವು ಒಂದ್ ಸ್ವಲ್ಪ ಇಟ್ಕೊಳ್ಳೋಣ. ಒಂದು ಬೀಜದ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಬೀಜ ಫಲ ಕೊಡೋದು ಹೇಗೆ ಕೊಡ್ತು ಅನ್ನೋದೆಲ್ಲ ಇಷ್ಟೆಲ್ಲ ಹೇಳಿದೀನಿ, ಅದನ್ನು ತಿಳ್ಕೋಬೇಕು. ಕರ್ಮ ಯಾವ ತರ ಮಾಡ್ತೀವಿ ಅಂತಾನು ಹೇಳಿದೀನಿ, ಅದು ತಿಳ್ಕೋಬೇಕು. ಈಗ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಬ್ಯಾಂಕ್ ಅಲ್ಲಿ ನಾನು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟ್ ಮಾಡೋದನ್ನ ಅದಕ್ಕೆ ಏನೇನಾಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ದುಡ್ಡಿದೆ. ನಾನು ದುಡ್ಡಿದ್ರೆ ಏನ್ ಮಾಡ್ತೀನಿ, ತಗೊಂಡು ಹೋಗಿ ಫಿಕ್ಸೆಡ್ ಡಿಪಾಸಿಟ್ ಇರ್ತೀನಿ ಅಂತ ಇಟ್ಕೊಳ್ಳೋಣ. ಫಿಕ್ಸೆಡ್ ಡಿಪಾಸಿಟ್ ಇಟ್ರೆ ಏನಾಗುತ್ತೆ, ನನಗೆ ಫಾರ್ ಎಕ್ಸಾಂಪಲ್ ಕೆಲವು ದುಡ್ಡು ಈಗಲೇ ಬೇಕಿಲ್ಲ ನನಗೆ. ನನ್ನ ಮಗಂದು ವಿದ್ಯಾಭ್ಯಾಸಕ್ಕೆ ಅವನು 22 ವರ್ಷ ಆಗೋ ಹೊತ್ತಿಗೆ, ಅವನಿಗೆ BE ಹೋಗೋ ಹೊತ್ತಿಗೆ, ಅವಾಗ ಬೇಕು ಮಾಸ್ಟರ್ ಗ್ರಾಜುಯೇಷನ್ ಹೋಗೋ ಹೊತ್ತಿಗೆ ನಂಗೊಂದು 50 ಲಕ್ಷ ಬೇಕು ಅಂದ್ರೆ ಈಗಲೇ ತಗೊಂಡು ಹೋಗಿ ಯಾವ್ದನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಹಾಕಿದೀರಾ. 22 ವರ್ಷ ತನಕ ಮುಟ್ಟಲ್ಲ ಅದನ್ನ, FD ಫಿಕ್ಸೆಡ್ ಡಿಪಾಸಿಟ್. ಸೊ ಅದಕ್ಕೆ ಇಂಟ್ರೆಸ್ಟ್ ಬಂದು ಸೇರ್ಕೊಳ್ತಾನೆ ಇದೆ. ಸೊ ಹಾಗಾಗಿ ನೀವು ಇಟ್ಟಿದ್ದ 10 ಲಕ್ಷ 22 ವರ್ಷ ಆಗೋತ್ತಿಗೆ ಒಂದು 35 ಲಕ್ಷ 40 ಲಕ್ಷ ಆಗಿದೆ ಅಂತಂದ್ರೆ ನೀವೇನು ಮಾಡಿಲ್ಲ. ನೀವೇನ್ ಮಾಡಿದೀರಾ, ಅದನ್ನ ಬ್ಯಾಂಕಲ್ಲಿ ಇಟ್ಟಿದ್ದೀರಾ. ಆ ಬ್ಯಾಂಕಲ್ಲಿ ಅದ್ರ ಪಾಡಿಗೆ ಅದು ಬಂದು ಇಂಟ್ರೆಸ್ಟ್ ಆಗ್ತಾ ಇದೆ. ಅದು ಏನೇನು ಕಡಿಮೆ ಆಗೋದು, ಹೆಚ್ಚಾಗೋದು ಅದೆಲ್ಲ ಇದೆ. FD ನ ರಿನ್ಯೂ ಮಾಡ್ತಾ ಇದ್ದೀರಾ, ಅಷ್ಟೇ ಮಾಡ್ತಾ ಇರೋದು. ಸೊ ಒಂದು FD ಅದಕ್ಕೆ ಏನಾಗ್ತಾ ಇದೆ, ಒಂದು ಮೂಲ FD ಇದೆ. ಆ FDಗೆ ಇಂಟ್ರೆಸ್ಟ್ ಬಂದು ಸೇರ್ಕೋತಾ ಇದೆ. ಕೆಲವು ಸಲ ಎಮರ್ಜೆನ್ಸಿ ಖರ್ಚು ಬಂತು, ಏನ್ ಮಾಡ್ತೀರಾ, ಆ FD ನಲ್ಲಿ 10 ಲಕ್ಷ ಇಟ್ಟಿದ್ರಿ, ಈಗಾಗ್ಲೇ 18 ಲಕ್ಷ ಆಗಿದೆ. ಎಮರ್ಜೆನ್ಸಿ ಬಂತು, ಒಂದು 3 ಲಕ್ಷ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಕ್ಕೊಂಡ್ರೆ ಈಗ 15 ಲಕ್ಷ ಮಾತ್ರ ಇದೆ. ಸೊ ಎಲ್ಲಾವುದು ಒಂದೇ FD ಮಾಡಿಲ್ಲ ನೀವು. 10 ಲಕ್ಷದನ್ನ 1 ಲಕ್ಷದನ್ನೇ ಮಾಡಿದೀರಾ. 10 FD ಮಾಡಿದೀರಾ ಅಂತಂದ್ರೆ 10 FD ನಲ್ಲಿ 3 FD ನ ಮುರಿಸ್ಬಿಟ್ಟು ನೀವು 3 ಲಕ್ಷನ ಕಷ್ಟ ಇದೆ ಅಂತ ತಗೊಳ್ತೀರಾ ಅಂದ್ರೆ ಆ 3 FD ಮೆಚೂರ್ ಮಾಡ್ತಾ ಇದೆ. ಮೆಚೂರ್ ಆಯ್ತು, ತಗೊಂಡ್ಬಿಟ್ಟಿದ್ದೀರಾ. ಈಗ ಮೆಚೂರ್ ಆಗೋದು ಅಥವಾ ಪ್ರಿಮೆಚೂರ್ ಮಾಡಿದ್ರು ಒಂದೇ, ಮೆಚೂರ್ ಮಾಡಿದ್ರು ಒಂದೇ. ಸೊ ತಗೋತಾ ಇದ್ದೀರಾ. ಸೊ ಈಗೇನಾಯ್ತು, ದುಡ್ಡಿನ ವ್ಯವಹಾರದಲ್ಲಿ ನೀವು ಲೆಕ್ಕ ಹಾಕೋಬೇಕು. ನಾನು ಇಟ್ಟಿದ್ದು FDಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಇಂಟ್ರೆಸ್ಟ್ ಬರ್ತಾ ಇರೋದು ಅಲ್ದಲೇನೆ ನನಗೆ ಎಮರ್ಜೆನ್ಸಿ ಅಂತಂದ್ರೆ ಯಾವುದೋ FD ಮೆಚೂರ್ ಆಗುತ್ತೆ. ಆ ಮೆಚೂರ್ ಆಗಿದ್ದನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಜ್ಞಾಪಕಕ್ಕಿರ್ಬೇಕು ನಿಮ್ಗೆ. ಅದಲ್ಲದೆ ಇನ್ನೊಂದ್ಸಲ ಏನಾಗುತ್ತೆ, ನಮ್ಗೆ ಕೆಲವು ಸಲ ಇನ್ನೂ ಹೆಚ್ಚಿನ ಬಡ್ಡಿ ಬೇಕು ಅಂತ ಅಂದ್ಬಿಟ್ಟು ಯಾವುದೋ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕ್ತೀನಿ, FD ಇಡ್ತೀನಿ. ಅವ್ರು 15% ಕೊಡ್ತಾ ಇದ್ದಾರೆ. ನಾವಿಲ್ಲೆಲ್ಲ 6% 7% ಬ್ಯಾಂಕ್ ಅಲ್ಲಿ ಇದ್ರೆ ಅವ್ರು 15% ಕೊಡ್ತಾ ಇದೆ ಅನ್ನೋ ಆಸೆಗೆ ನಾನು ತಗೊಂಡು ಹೋಗಿ ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕ್, ಬೇಕಾಷ್ಟು ಬ್ಯಾಂಕ್ಗಳು ಮುಚ್ಕೊಂಡು ಹೋಯ್ತು, ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ.
ಏನಾಯ್ತು? ಅಲ್ಲಿ ಆ ಬ್ಯಾಂಕಲ್ಲಿ ಇಟ್ಟಿದ್ದು ಲಾಸ್ ಆಯ್ತು. ಟೋಟಲ್ ಲಾಸ್ ಅಂತಂದ್ರೆ ಅಸಲು ಬರೋದು ಇರ್ಲಿ, ಇದು ಬಡ್ಡಿ ಬರೋದಿರ್ಲಿ, ಅಸಲು ಲಾಸು ಆಯ್ತು. ಸೊ ಆ ಥರನೂ ಆಗುತ್ತೆ. ಅಂದ್ರೆ ಫಿಕ್ಸೆಡ್ ಡಿಪಾಸಿಟ್ಗೆ ಇಂಟ್ರೆಸ್ಟು ಬರ್ಬೋದು, ಫಿಕ್ಸೆಡ್ ಡಿಪಾಸಿಟ್ಗೆ ಇಂಟ್ರೆಸ್ಟ್ ಕೊಡದಲ್ಲೇ ಬ್ಯಾಂಕು ಮುಳುಗೋಯ್ತು ಅಂತಂದ್ರೆ ಇಂಟ್ರೆಸ್ಟು ಬರದಲ್ಲೇ ಫಿಕ್ಸೆಡ್ ಡಿಪಾಸಿಟೇ ನಿಮಗೆ ವಾಪಸ್ ಸಿಗ್ಬೋದು. ಕೆಲವು ಸಲ ಫಿಕ್ಸೆಡ್ ಡಿಪಾಸಿಟ್ ವಾಪಸ್ ಸಿಗದಲ್ಲೇನೂ ಇರ್ಬೋದು. ಸೊ ಈ ತರ ಎಲ್ಲಾವುದು ಆಗುತ್ತೆ. ಸೊ ಅದಲ್ದಲೇನೆ ಇದೆಲ್ಲದನ್ನು SB ಅಕೌಂಟ್ ಅಲ್ಲಿ ಮಾಡ್ತಾ ಇದ್ವಿ. SB ಅಕೌಂಟ್ ಅಲ್ಲಿ ಒಂದು ಪಾಸ್ಬುಕ್ ಕೊಟ್ಟಿರ್ತಾರೆ. ನೀವು FD ಮಾಡ್ಬೇಕಾದ್ರೂ ಅದಕ್ಕೆ SBಗೆ ಕಟ್ಟಿದ್ಮೇಲೆ ಅದರಿಂದ FD ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಂಟ್ರೆಸ್ಟ್ ಬಂದ್ರು ನಿಮ್ಮ ಬ್ಯಾಂಕ್ SBಗೆ ಬಂದು ಅಲ್ಲಿಂದ ಅದು ಇಂಟ್ರೆಸ್ಟ್ ಜಮಾ ಆಗುತ್ತೆ ನಿಮ್ಮ ಇದಕ್ಕೆ. ಸೊ ಅಕಸ್ಮಾತ್ ಬ್ಯಾಂಕ್ಗಳು ಮುಳುಗೋಯ್ತು ಅಥವಾ ಇನ್ನೇನೋ ಆಯ್ತು ಅಂದ್ರೆ ಅದು ಮುಳುಗೋದ್ರು ಅದು SB ಅಕೌಂಟ್ ಅಲ್ಲೇ ಎಲ್ಲ ಹೀಗೆ ಇರುತ್ತೆ. ಸೊ ಇದಿಷ್ಟು ತಿಳ್ಕೊಬೇಕಾಯ್ತು. ಬೀಜ ಅಂದ್ರೆ ಏನು, ಕೆಲಸ ಮಾಡೋದು ಅಂತಂದ್ರೆ ಏನು. ಫಾರ್ ಎಕ್ಸಾಂಪಲ್ ಅದಲ್ದಲೇ ಈ ಬ್ಯಾಂಕ್ ಡಿಪಾಸಿಟ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು, ಇವು ಮೂರನ್ನು ತಿಳ್ಕೊಂಡು ಇವಾಗ ನಾವು ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಾರಬ್ಧ ಕರ್ಮ ಅಂತ. ಸೊ ಸಂಚಿತ ಕರ್ಮ ಅಂತಂದ್ರೆ ನನ್ಗೆ ಎಷ್ಟು ಜನ್ಮದಿಂದ ಬಂದಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಸಂಚಿತ ಕರ್ಮ ಅಂತಂದ್ರೆ ಫಿಕ್ಸೆಡ್ ಡಿಪಾಸಿಟ್. ಕೆಲವು ಫಿಕ್ಸೆಡ್ ಡಿಪಾಸಿಟ್ ನಾನೇ ಮಾಡಿದೀನಿ, ಕೆಲವು ನಮ್ಮ ತಾತನೋ ನಮ್ಮ ಅಪ್ಪನೋ ಏನೋ ಬಿಟ್ಟು ಹೋಗಿದ್ದ FDಗಳಿದೆ, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ FDಗಳೆಲ್ಲ ನಂದೇ ಈಗಿದೆ, ನಾನೇ ಈಗ ಮಾಡ್ಕೊಂಡಿರೋ FDಗಳು ಅಂತನೂ ಅಲ್ದಲೇ ಇರ್ಬೋದು. ನಮ್ಮ ತಾತ ಮುತ್ತಾತಂದು FDಗಳು ಹೇಗೆ ಬಂದು ನನಗೆ ಸೇರ್ಕೊಂಡಿತ್ತೋ ಆ ಥರ ನಾನು ಹಿಂದಿನ ಜನ್ಮದಲ್ಲಿ ಮಾಡಿರೋ ಅಂಥದ್ದೇನೇನಿದೆ ಆ FDಗಳು ಈಗ ರನ್ನಲ್ಲಿದೆ, ನನ್ನ ಜೊತೆನಲ್ಲೇ ಇದೆ. ಈ ಜನ್ಮದಲ್ಲಿ ಮಾಡಿದ FDನೂ ಇದೆ, ಹಿಂದಿನ ಜನ್ಮದಲ್ಲಿ ಮಾಡಿದ್ದು FDಗಳಿದೆ. ಆ FDಗಳೆಲ್ಲ ಒಂದೇ ತಿಂಗಳಲ್ಲಿ ಈ ಬೀಜಗಳು ಮೊಳಕೆ ಆದಾಗೆ ಒಂದೇ ತರ ಫಲಗಳು ಕೊಡಲ್ಲ. ಕೆಲವು FD ನಾನು ಶಾರ್ಟ್ ಟರ್ಮ್ ಅಂತ ಇರುತ್ತೆ, ಇನ್ ಕೆಲವು ಲಾಂಗ್ ಟರ್ಮ್ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳೋಣ. ಸೊ LIC ಎಲ್ಲ ಲಾಂಗ್ ಟರ್ಮ್ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳೋಣ. ಆ ಥರದ್ದು ಅದು ಒಂದು FDನೇ. LIC ಯಾವ್ದಕ್ಕಾರು ಇನ್ವೆಸ್ಟ್ ಮಾಡಿದ್ರೆ ಅದು ಒಂದು FD ತರ. ಸೊ ಈ ಸಂಚಿತ ಕರ್ಮ ಅನ್ನೋದು ಏನಂತಂದ್ರೆ ನನ್ನ ಕಣ್ಣಿಗೆ ಕಾಣಿಸಲ್ಲ. ಇದು ಸಂಚಿತ ಕರ್ಮ ಅಂತಂದ್ರೆ, ಸಂಚಿತ ಅಂತಂದ್ರೆ ಆಲ್ರೆಡಿ ಸೇವ್ಡ್. ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ, ಬರೀ ಹಿಂದಿನ ಜನ್ಮ ಅಂತಾನೆ ಅಲ್ಲ, ಹಿಂದೆ ಬೇಕಾದಷ್ಟು ಜನ್ಮಗಳಲ್ಲಿ ಮಾಡಿರೋ ಅಂತ ಪಾಪ ಪುಣ್ಯಗಳು ಎಲ್ಲ ಸೇರ್ಕೊಂಡು ಇದೆ. ಸಂಚಿತ ಕರ್ಮದಲ್ಲಿ ಇದೆ ಒಂದು ಗಂಟು. ಅದು ನಿಮ್ಮ ಲೈಫ್ ಡಿಪಾಸಿಟ್, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿರೋ ಡಿಪಾಸಿಟ್. ಸೊ ಆ ಡಿಪಾಸಿಟ್ ಇವಾಗ ಇಂಟ್ರೆಸ್ಟ್ ನ ಅರ್ನ್ ಮಾಡ್ತಾ ಇದೆ. ಆ ಡಿಪಾಸಿಟ್ ಅನ್ನ ಸಂಚಿತ ಕರ್ಮ ಅಂತ ಕರಿಬೇಕು. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನ ಹೇಳಿದ್ಮೇಲೆ ಮುಂದೆ ಸಂಚಿತ ಕರ್ಮ ಹೇಗೆ ಆಗುತ್ತೆ ಅಂದ್ರೆ ಅದರಲ್ಲಿ ಏನು ಕರ್ಮ ಅಂತಂದ್ರೆ ಏನು ಅದೆಲ್ಲ ಬರುತ್ತೆ. ಫಸ್ಟ್ ನಿಮ್ಗೆ ಸಂಚಿತ ಕರ್ಮ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಅದು ಬೀಜ, ಆಮೇಲೆ ನೀವು ಮಾಡ್ತಾ ಇರೋ ಕೆಲಸ, ಡಿಪಾಸಿಟ್ ಅದೆಲ್ಲ ಹೇಳಿದ್ ಯಾತಕ್ಕೆ ಅಂದ್ರೆ ನಿಮ್ಗೆ ಸಂಚಿತ ಕರ್ಮ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ. ಸಂಚಿತ ಕರ್ಮ ಅಂತಂದ್ರೆ ನಂದೊಂದು ಸೇವಿಂಗ್ ಅನ್ನ ಮಾಡಿ FD ಮಾಡಿರೋ ಅಂತ ಡಿಪಾಸಿಟ್. ಯಾವುದು ಸೇವ್ ಆಗಿದೆ ಅಂತಂದ್ರೆ ನಾನು ಹಿಂದಿನ ಜನ್ಮಗಳಲ್ಲಿ ಮಾಡಿರೋವಂಥ ಪಾಪ ಪುಣ್ಯಗಳ ಅಕೌಂಟು ಆ ಸಂಚಿತ ಕರ್ಮ ಅಕೌಂಟ್ ಅಲ್ಲಿ ಇದೆ. ನೀನ್ ಇಷ್ಟು ಪುಣ್ಯ ಮಾಡಿದ್ಯಾ, ಇಷ್ಟು ಪಾಪ ಮಾಡಿದ್ಯಾ ಅನ್ನೋದೆಲ್ಲ ಅದು ಅಕೌಂಟ್ ಅಲ್ಲಿ ಇದೆ. ಹಾಗೆ FD ಅಕೌಂಟ್ ಅಲ್ಲಿ ಇದೆ. ಸೊ ಆ FD ಅಕೌಂಟ್ ಅಲ್ಲಿ ಇರೋ ಏನಿದೆ ಅದರ ಪ್ರಕಾರ ನಿಮಗೆ ಈ ಜನ್ಮದಲ್ಲಿ ಒಂದು ದೇಹ ಸಿಗುತ್ತೆ. ಆ ಅಕೌಂಟ್ ಅಲ್ಲಿ ನಿಮಗೆ ಚೆನ್ನಾಗಿದ್ರೆ ಎಲ್ಲಾದುವೆ ಇಂಥ ಒಳ್ಳೆ ಮನೆಯಲ್ಲಿ ಹುಟ್ಟಬಹುದು, ಇಂಥ ಒಳ್ಳೆ ತಂದೆ ತಾಯಿಗಳ ಮನೇಲಿ ಹುಟ್ಟಬಹುದು, ಒಳ್ಳೆ ಗುಣ ಇರುವಂತವ್ರ ಮನೇಲಿ ಹುಟ್ಟಬಹುದು. ಇದು ಎಲ್ಲಾದುವೆ ನಿಮ್ಮ ಡಿಪಾಸಿಟ್ ಏನಿದೆ ಆ ಡಿಪಾಸಿಟ್ ಮೇಲೆ ನಿಮಗೆ ಅಲಾಟ್ ಆಗುತ್ತೆ. ನೀವು ಗಂಡಾಗಿ ಹುಟ್ಟಬೇಕಾ, ಹೆಣ್ಣಾಗಿ ಹುಟ್ಟಬೇಕಾ, ಇರುವೆಯಾಗಿ ಹುಟ್ಟಬೇಕಾ, ಪ್ರಾಣಿಯಾಗಿ ಹುಟ್ಟಬೇಕಾ, ನಿಮ್ಮ FD ಅಕೌಂಟ್ ಏನಿದೆ ಆ ಅಕೌಂಟ್ ಮೇಲೆ ನಮಗೆ ಒಂದು ದೇಹ ದೇವರಲ್ಲ ನನಗೆ ಅಲಾಟ್ ಆಗುತ್ತೆ. ಹಿಂದಿನ ಕಾಲದಲ್ಲಿ BDS ಸೈಟ್ ಅಲಾಟ್ ಆಗೋದು ಅಂತಿದ್ರಲ್ಲ, ಆ ತರ ನನಗೆ ಈಗ ಅಲಾಟ್ ಆಗುತ್ತೆ. ಏನಂತಂದ್ರೆ ಹೇಗೆ ಅಲಾಟ್ ಆಗುತ್ತೆ? ಒಬ್ಬ ಮನುಷ್ಯ ಸತ್ತೋಗ್ಬಿಟ್ಟ ಅಂತಂದ್ರೆ ಸತ್ತೋದ ಮೇಲೆ ಆ ಪಾಪ ಪುಣ್ಯದ ಸಂಚಿತ ಕರ್ಮದ ಗಂಟು, ಆ ಗಂಟು ಹಾಗೆ ಇರುತ್ತೆ. ಆ ಸಂಚಿತ ಕರ್ಮದ ಲೆಕ್ಕಾಚಾರದ ಮೇಲೆ
ಅದೆಲ್ಲದು ಹೇಗಾಗುತ್ತೆ ಅಂತ ಹೇಳ್ತೀನಿ. ಬಟ್ ಇಷ್ಟನ್ನು ಫಸ್ಟ್ ಸಂಚಿತ ಕರ್ಮ ಅಂತ ತಿಳ್ಕೊಬೇಕು. ಯಾಕೆಂದ್ರೆ ಅದೆಲ್ಲ ಏನೋ ಎಷ್ಟು ಕತೆ ತರ ಇದೆ ಸರ್, ಕತೆ ಅಲ್ಲ ಇದು. ಇದು ಹೇಗೆ ಅಕೌಂಟ್ ಆಗುತ್ತೆ, ಯಾವ ಅಕೌಂಟ್ ಅಲ್ಲಿ ಇರುತ್ತೆ, ಅದೆಲ್ಲದನ್ನು ಮುಂದೆ ಹೇಳ್ತಾ ಹೋಗೋಣ. ಬಟ್ ಈಗ ಸಂಚಿತ ಕರ್ಮ ಅನ್ನೋದೇ ಅರ್ಥ ಆಗದೆ ಹೋದ್ರೆ ನಮ್ಮ ಮುಂದೆ ಸಂಚಿತ ಕರ್ಮ ಕರ್ಮ ಅಂತ ಮಾತಾಡೋದು ಅರ್ಥ ಆಗಲ್ಲ. ಸೊ ಸಂಚಿತ ಕರ್ಮ ಅನ್ನೋದು ಫಿಕ್ಸೆಡ್ ಡಿಪಾಸಿಟ್ ನಿಮಗೆ ಬಂದಿದೆ. ಆ ಫಿಕ್ಸೆಡ್ ಡಿಪಾಸಿಟ್ ಕೆಲವೆಲ್ಲದು ಒಳ್ಳೆ ಬ್ಯಾಂಕಲ್ಲಿ ಇಟ್ಟಿದ್ದೀರಾ, ಕೆಲವೆಲ್ಲ ಕೆಟ್ಟ ಬ್ಯಾಂಕಲ್ಲಿ ಇಟ್ಟಿದ್ದೀರಾ. ಆ ಡಿಪಾಸಿಟ್ಗಳೆಲ್ಲದೂ ಒಂದೇ ಸಲ ಏನು ಮೆಚೂರ್ ಆಗಲ್ಲ. ಸೊ ಕೆಲವು ಡಿಪಾಸಿಟ್ಗಳು ಅಂದ್ರೆ ಸಂಚಿತ ಕರ್ಮಗಳು ಈ ಮುಂದೆ ಇರೋ ಒಂದು 100 years ಅಂತ ಇದ್ರೆ ಆ 100 years ಅಲ್ಲಿ ಮೆಚೂರ್ ಆಗುವಂತ ಸಂಚಿತ ಕರ್ಮಗಳು ಇದೆ. ಹಾಗಾಗಿ ನಿಮಗೆ ಒಂದು ದೇಹ ದಯಪಾಲಿಸಿದೆ, ದೇಹ ಸಿಕ್ಕಿದೆ. ಆ ದೇಹ ನನಗೆ ಪುಣ್ಯ ಮಾಡಿದ್ರೆ ಜಾಸ್ತಿ ಒಳ್ಳೆ ದೇಹ ಸಿಗ್ಬೋದು. ಪುಣ್ಯ ಮಾಡಿಲ್ದರೆ ಇದ್ದರೆ ಹೆಚ್ಚು ಪಾಪಕರ್ಮಗಳನ್ನೇ ಮಾಡಿದ್ರೆ ನಾನು ಬೇಕಾದ್ರೆ 20 ಜನ್ಮನೂ ಆಗ್ಬೋದು, ನಾಯಿ ಜನ್ಮನೂ ಆಗ್ಬೋದು, ಹಂದಿ ಜನ್ಮನೂ ಆಗ್ಬೋದು, ಯಾವ ಜನ್ಮಕ್ಕೆ ಬೇಕಾದ್ರೂ ಹೋಗ್ಬೋದು. ಅಥವಾ ನಾನು ಮನುಷ್ಯ ಜನ್ಮದಲ್ಲೇ ಆದ್ರೂ ನನಗೆ ಸ್ಫುರದ್ರೂಪಿಯಾಗಿ ಹುಟ್ಟಕ್ಕಾಗ್ಬೋದು. ಇಲ್ಲದೆ ಹೋದ್ರೆ ಒಂದ್ ಕೈ ಇಲ್ದಲೆ ಹುಟ್ಟಬಹುದು, ಕಾಲು ಇಲ್ದಲೆ ಹುಟ್ಟಬಹುದು, ಕಣ್ಣಿಲ್ದಲೆ, ಕಿವಿ ಇಲ್ದಲೆ ಹುಟ್ಟತಾ ಇದ್ದೀನಿ ಅಂತಂದ್ರೆ ನನ್ನ ಸಂಚಿತ ಕರ್ಮದ ಆ ಪಾಪ ಪುಣ್ಯಗಳ ಮೇಲೆ ಯಾವ ತಂದೆ ತಾಯಿ ಹತ್ರ ಹುಟ್ಟಬೇಕು, ಯಾವ ಜಾಗದಲ್ಲಿ ಹುಟ್ಟಬೇಕು, ಯಾವ ತರ ಇರಬೇಕು ನಿನ್ನ ದೇಹ ಅನ್ನೋದು ಎಲ್ಲದನ್ನು ಲೆಕ್ಕ ಹಾಕಿ ನಿಮಗೆ ಒಂದು ದೇಹ ಸಿಕ್ಕದು. ನಿಮಗೆ ದೇಹ ಸಿಕ್ಕಿದ್ದು ನೀವೇ ಮಾಡ್ಕೊಂಡಿರೋಂಥ ಪಾಪ ಪುಣ್ಯಗಳಿಂದ ಸಿಕ್ಕಿರೋವಂಥದ್ದು. ಬೇರೆ ಯಾರ ಅಪ್ಪ ಅಮ್ಮನಿಂದ ಸಿಕ್ಕಿದೆ, ಅದಿದೆ ಇದಿದೆ, ಅದು ಯಾವುದೂ ಇಲ್ಲ. ಅಪ್ಪ ಅಮ್ಮ ನೆಪ ಮಾತ್ರ, ಅದು ಅವರ ಪೈಪ್. ಆ ಪೈಪ್ ಅಂದ ನೀರು ಹೋಗ್ತಾ ಇದೆ ಅಂತಂದ್ರೆ ನೀರು ಅವರಿಗೆ ಸಂಬಂಧಪಟ್ಟಿದ್ದಲ್ಲ, ಪೈಪಿಗೆ ಸಂಬಂಧಪಟ್ಟಿದ್ದಲ್ಲ. ಮಕ್ಕಳುಗಳೆಲ್ಲರೂ ನಮಗ್ ಸಂಬಂಧಪಟ್ಟಿದ್ದಲ್ಲ, ಮಕ್ಕಳುಗಳು ನಮ್ಮ ಮೂಲಕ ಬಂದಿದ್ದಾರೆ ಅಷ್ಟೇ. ಸೊ ಅವರವರ ಕರ್ಮ ಕಳ್ಕೊಳ್ಳೋದಕ್ಕೆ ಅವರಿಗೆ ಒಂದು ಜಾಗ ಬೇಕಿತ್ತು ಹುಟ್ಟೋದಕ್ಕೆ, ಅವರ ಜಾಗದಲ್ಲಿ ಹುಟ್ಟಿದ್ದಾರೆ, ಅದು ನಾವು ಆಗಿದ್ದೀವಿ ಅಷ್ಟೇನೆ. ನಮ್ಮ ಮಕ್ಕಳುಗಳು ನಮಗ್ ಸಂಬಂಧಪಟ್ಟವರಲ್ಲ, ನಾವು ಎಮೋಷನಲಿ ಅಟ್ಯಾಚ್ ಆಗಿದ್ದೇವೆ ಹೊರತು ಕರ್ಮದಲ್ಲಿ ಅವರಿಗೆ ಸಂಬಂಧಪಟ್ಟಿದ್ದಲ್ಲ. ಅವರಿಗೆ ಹುಟ್ಟಬೇಕಾಗಿತ್ತು, ಹುಟ್ಟಕ್ಕೊಂದು ಜಾಗ ಬೇಕಾಗಿತ್ತು. ಅವರ ಪಾಪ ಪುಣ್ಯದ ಮೇಲೆ ಇಂಥ ಶ್ರೀಮಂತರ ಮನೇನೋ, ದುಡ್ಡು ಕಾಸು ಇರೋರ ಮನೇನೋ, ಬಡವ್ರ ಮನೇನೋ, ಅದ್ ಮನೇನೋ, ಇದ್ ಮನೇನೋ, ಅಥವಾ ಒಳ್ಳೆ ಸಂಸ್ಕಾರ ಇರೋ ಮನೇನೋ, ಸಂಸ್ಕಾರ ಇಲ್ದಲೇ ಇರೋ ಮನೆ, ಬರೀ ಕಟಕರ ಮನೆ, ಬರೀ ಕೆಟ್ಟ ಭಾಷೆ ಮಾತಾಡೋರು, ಕುಡುಕರು, ಆ ಥರದ್ರೊಳಗೆ ಈ ಥರದ್ರೊಳಗೆ ಎಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಕರ್ಮದ ಮೇಲೆ ನನಗೆ ಒಂದು ಮನೆ ಅಲಾಟ್ ಆಗುತ್ತೆ, ನನಗೆ ಒಂದು ಹುಟ್ಟೋ ಜಾಗನೂ ಅಲಾಟ್ ಆಗುತ್ತೆ, ನನಗೆ ಒಂದು ದೇಹನೂ ಅಲಾಟ್ ಆಗುತ್ತೆ. ದೇಹನೂ ಬೇಕಾದ್ರೆ ನಾವು ಕುಳ್ಳಿಗಿರ್ಬೇಕಾ, ಎತ್ತರಕ್ಕಿರ್ಬೇಕಾ, ಎಲ್ಲದೂ ಅದಕ್ಕೆ ಸಂಬಂಧಪಟ್ಟಿದ್ದ ಹಾಗೆ. ಬೆಳ್ಳಗಿರ್ಬೇಕಾ, ಕಪ್ಪಗಿರ್ಬೇಕಾ, ಚೆನ್ನಾಗಿರ್ಬೇಕಾ, ಚೆನ್ನಾಗಿರಬಾರ್ದಾ, ಎಲ್ಲದೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಕಾಲಿರ್ಬೇಕಾ, ಕೈ ಇರ್ಬೇಕಾ, ಎಲ್ಲದೂ ಇನ್ಕ್ಲೂಡಿಂಗ್ ಹಲ್ಲು ಎಷ್ಟು ವರ್ಷ ಇರಬೇಕು ನಿಮ್ಗೆ ಅಂತ ಅನ್ನೋದು ಕೂಡ ಆ ಸಂಚಿತ ಕರ್ಮದ ಆ ಡಿಪಾಸಿಟ್ ಮೇಲೆ. ಕಣ್ಣು ಎಷ್ಟು ದಿವಸ ನಿಮ್ ಜೊತೆ ಇರಬೇಕು, ಕಾಲು ಎಷ್ಟು ದಿವಸ ಇರ್ಬೇಕು, ಕೈ ಎಷ್ಟು ದಿವಸ. ಸೊ ದಟ್ ಈಸ್ ಹೌ ಇಟ್ ಈಸ್ ಗೆಟಿಂಗ್ ಅಕ್ಯುಮುಲೇಟೆಡ್ ಅಂಡ್ ಒಂದು ಜೀವ ಸಿಗುತ್ತೆ. ಸೊ ಆ ತರ ಆ ಸಂಚಿತ ಕರ್ಮ ಯಾತಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ, ಸಂಚಿತ ಕರ್ಮ ಮೊದಲು ನಮಗೆ ಈಗ ಹುಟ್ಟಿದೀನಿ ಶ್ರೀನಿವಾಸ್ ಪ್ರಸಾದ್ ಅಂತಂದ್ರೆ, ಈ ಶ್ರೀನಿವಾಸ್ ಪ್ರಸಾದ್ ಇದಾಗೋದಕ್ಕೆ ಆ ಸಂಚಿತ ಕರ್ಮ ಅಂದ್ರೆ ಅಕ್ಯುಮುಲೇಟೆಡ್ ಡಿಪಾಸಿಟ್, ನನ್ನ ಕರ್ಮಗಳ ಡಿಪಾಸಿಟ್. ಅದು ನನ್ನ ಎಲ್ಲ ಕರ್ಮಗಳ ಡಿಪಾಸಿಟ್ ಮೇಲೆ. ಎಲ್ಲ ಕರ್ಮಗಳು ಈ ಜನ್ಮದಲ್ಲೇ ಏನಾಗಲ್ಲ. ನನ್ನ ಕರ್ಮಗಳಿಗೆ ಕರ್ಮ ಸಂಸದಕ್ಕೋಸ್ಕರ ಒಂದು ಜೀವ ಬೇಕು ನನಗೆ. ಆ ಕರ್ಮ ಸಂವತ್ಸರ ತನಕ ನಾವು ಕರ್ಮ ಎಲ್ಲಾದುವೆ ಪಾಪ ಕರ್ಮ ಇರ್ಬೋದು, ಪುಣ್ಯ ಕರ್ಮ ಇರ್ಬೋದು, ಎರಡನ್ನೂ ಕಂಪ್ಲೀಟ್ 0 ಮಾಡ್ಕೊಳ್ಳೋ ತನಕ ನಮಗೆ ಮೋಕ್ಷ ಸಿಗಲ್ಲ. ಸೊ ಹಾಗಾಗಿ ಫಸ್ಟ್ ಸಂಚಿತ ಕರ್ಮದ ಬಗ್ಗೆ. ಸಂಚಿತ ಕರ್ಮದಲ್ಲಿ ಪಾಪದ ಲೆಕ್ಕನೂ ಇದೆ, ಪುಣ್ಯದ ಲೆಕ್ಕನೂ ಇದೆ. ಪಾಪಕ್ಕೆ ತಕ್ಕನಾಗಿ ನಮ್ಗೆ ಇವಾಗ ಬೇಕಾದಷ್ಟು ದುಃಖಗಳು ಬರ್ತಾ ಇರುತ್ತೆ. ಆ ದುಃಖನ ಕೊಡೋದಕ್ಕೋಸ್ಕರನೇ ಮಕ್ಕಳನ್ನು ಕೊಟ್ಟಿರ್ಬೋದು, ಅಥವಾ ಇನ್ಯಾರನ್ನ ತಂದೆ ತಾಯಿಗಳನ್ನು ಕೊಟ್ಟಿರ್ಬೋದು, ಅಥವಾ ಮಕ್ಕಳನ್ನ ಕೊಟ್ಟಿರ್ಬೋದು, ಇನ್ಯಾರನ್ನೋ ಕೊಟ್ಟಿರ್ಬೋದು, ನೈಬರ್ಸ್ನ ಕೊಟ್ಟಿರ್ಬೋದು, ಅಥವಾ ಇನ್ಯಾರನ್ನೋ ಕೊಟ್ಟು ಆ ಜಾಗದಲ್ಲಿ ನಮ್ಗೆ ನಮ್ಮ ಪಾಪ ಕಳ್ಕೊಳ್ಳೋಕ್ಕೂ ಪುಣ್ಯ ಪಡ್ಕೊಳ್ಳೋದಕ್ಕೂ, ಪುಣ್ಯದನ್ನ ಅನುಭವಿಸೋದಕ್ಕೂ ಒಂದು ಜಾಗ ಅಲಾಟ್ ಆಗಿ ಬಂದು ಮಾಡ್ಕೊಂಡಿರುವಂಥದ್ದು, ನಾವೇ ಮಾಡ್ಕೊಂಡಿರುವಂಥದ್ದು ಪಾಪ ಪುಣ್ಯದ ಲೆಕ್ಕಕ್ಕೆ ನಮ್ಗೆ ಅಲಾಟ್ ಆಗಿದೆ. ಸೊ ಅದು ಸಂಚಿತ ಕರ್ಮ. ಸಂಚಿತ ಕರ್ಮದಲ್ಲಿ ನಿಮ್ದು ಬೇಕಾದಷ್ಟು ಡಿಪಾಸಿಟ್ ಇದೆ.
ಒಂದು ಜನ್ಮದಲ್ಲಲ್ಲ, ಹಿಂದಿನ ಜನ್ಮದಿಂದ ಬೇಕಾದಷ್ಟು ಡಿಪಾಸಿಟ್ ಇದೆ. ಅದರೊಳಗೆ ಒಂದು 10% 20% ಡಿಪಾಸಿಟ್ ಈ ವರ್ಷದಲ್ಲಿ ಈ ಜನ್ಮದಲ್ಲಿ ಮೆಚೂರ್ ಆಗ್ತಾ ಇದೆ. ಇನ್ನು ಮುಂಗ್ಲ ಜನ್ಮಕ್ಕೆ ಮೆಚೂರ್ ಆಗಕ್ಕೆ ಬೇಕಾದಷ್ಟು ಇದೆ. ಹಾಗಾಗಿ ಸಂಚಿತ ಕರ್ಮದಿಂದ ಈ ಜನ್ಮದಲ್ಲಿ ಮೆಚೂರ್ ಆಗಿ, ಈ ಜನ್ಮದಲ್ಲಿ ಮೆಚೂರ್ ಆಗಿದ್ದನ್ನ ಅನುಭವಿಸೋದಕ್ಕೆ ನಮಗೆ ಒಂದು ದೇಹ ದಯಪಾಲಿಸಿದಾನಲ್ಲ, ಆ ದೇಹ ಬಂದಿದೆಯಲ್ಲ, ಅದರಲ್ಲಿ ನಾವು ಜೀವನ ಮಾಡ್ತಾ ಇದೀವಲ್ಲ, ಆ ಡಿಪಾಸಿಟ್ ಮೆಚೂರ್ ಆಗಿ ಈ ಜನ್ಮದಲ್ಲಿ ನಾನು ಪಾಪ ಪುಣ್ಯಗಳನ್ನ ಕಳ್ಕೊಳ್ಳೋದಕ್ಕೆ ಮಾಡ್ತಾ ಇರೋ ಕರ್ಮನ ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಸಂಚಿತ ಕರ್ಮ ಒಂದು 100 ಇದೆ ಅಂತಂದ್ರೆ, ಅಂದ್ರೆ ಬೇಕಾದಷ್ಟು ಜನ್ಮದಿಂದ ಇರೋದಲ್ಲ, ಅದರೊಳಗೆ 20% ಈಗ ಮೆಚೂರ್ ಆಗಿದೆ. ಆ ಮೆಚೂರ್ ಆಗಿರೋದಕ್ಕೆ ಒಂದು ದೇಹ ಸಿಕ್ಕಿದೆ. ಆ ದೇಹದಲ್ಲಿ ನಾನು ಪಾಪ ಪುಣ್ಯಗಳನ್ನ ಸವಸ್ಬೇಕು. ಆ ದೇಹ ಈಗ ಶ್ರೀನಿವಾಸ್ ಪ್ರಸಾದ್ ದೇಹದಲ್ಲಿ ಪಾಪ ಪುಣ್ಯನ ಸವಸ್ಬೇಕು. ಅದಕ್ಕೆ ಬಂದಿರೋದನ್ನ, ಇದನ್ನು ಎಲ್ಲಿಂದ ಬಂತು ದೇಹ? ಪ್ರಾರಬ್ಧ ಕರ್ಮದಿಂದ ಬಂತು. ಪ್ರಾರಬ್ಧ ಕರ್ಮ ಅಂತಂದ್ರೆ ಯಾವ್ಯಾವ ಸಂಚಿತ ಕರ್ಮಗಳು ಮೆಚೂರ್ ಆಗಿರುತ್ತೋ ಈ ಲೈಫಲ್ಲಿ, ಅದನ್ನ ಪ್ರಾರಬ್ಧ ಕರ್ಮ ಅಂತಂದ್ರೆ. ನನ್ನದೇ ಡಿಪಾಸಿಟ್ ಅಲ್ಲಿ ಎಲ್ಲಾವುದೂ ಮೆಚೂರ್ ಆಗಿಲ್ಲ, ಯಾವುದೋ ಸ್ವಲ್ಪ ಮೆಚೂರ್ ಆಗಿದೆ. ಆ ಮೆಚೂರ್ ಆಗಿರೋದ್ರೊಳಗೆ ಪಾಪನೂ ಇದೆ, ಪುಣ್ಯನೂ ಇದೆ. ಹಾಗಾಗಿ ಅದೃಷ್ಟನೂ ಇದೆ, ನತದೃಷ್ಟನೂ ಇದೆ, ದುಃಖನೂ ಇದೆ, ಸುಖನೂ ಇದೆ. ಎಲ್ಲಾವುದು ಈಗ ಒಂದು 20% ಆಫ್ ದ ಸಂಚಿತ ಕರ್ಮ ಮೆಚೂರ್ ಆಗಿದೆ ಅಂತಂದ್ರೆ, ಸೊ ಮೆಚೂರ್ ಆಗಿರೋದು ಈ ಜನ್ಮದಲ್ಲಿ ಈ ದೇಹದಲ್ಲಿ ಕಷ್ಟ ಸುಖನ ಸವಸೋದಕ್ಕೋಸ್ಕರ ಕೊಟ್ಟಿರೋಂಥ ಒಂದು ಜನ್ಮ ಅಂತಂದ್ರೆ, ಇದು ಹೇಗೆ ಬಂತು ಅಂತಂದ್ರೆ, ಈ ದೇಹ ಹೇಗೆ ಬಂತು ಅಂದ್ರೆ ಪ್ರಾರಬ್ಧ ಕರ್ಮದಿಂದ ಬಂದಿದೆ. ಪ್ರಾರಬ್ಧ ಕರ್ಮ ಅಂತಂದ್ರೆ ಇನ್ನೇನು ಇಲ್ಲ, ಇಷ್ಟೇ, ಮೆಚೂರ್ ಆಗಿರೋ ಸಂಚಿತ ಕರ್ಮ, ಈ ಲೈಫಲ್ಲಿ ಮೆಚೂರ್ ಆಗಿರೋ ಅಂತ ಸಂಚಿತ ಕರ್ಮ. ಸೊ ದಟ್ ಈಸ್ ಕಾಲ್ಡ್, ಈಗ ಸಂಚಿತ ಕರ್ಮ ಅಂದ್ರೆ ಅರ್ಥ ಆಯ್ತು. ಹಿಂದೆ ಎಲ್ಲ ಜನ್ಮಗಳಲ್ಲಿ ಒಳ್ಳೇದು ಮಾಡಿದ್ವಿ, ಪಾಪನೂ ಮಾಡಿದ್ವಿ, ಪುಣ್ಯನೂ ಮಾಡಿದ್ವಿ, ಅದೆಲ್ಲದು ಸೇರಿ ಒಂದು ಅಕೌಂಟ್ ಅಲ್ಲಿ ಇದೆ. ಅದು ಒರಿಜಿನಲ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಡಿಪಾಸಿಟ್. ಇದು ಒರಿಜಿನಲ್ ಡಿಪಾಸಿಟ್, ಇದು ಸಂಚಿತ ಕರ್ಮ. ಈ ಸಂಚಿತ ಕರ್ಮ 100 ಅಂತ ಇಟ್ಕೊಳ್ಳೋಣ. 100 ಅಲ್ಲಿ ನನ್ನ ಫಿಕ್ಸ್ಡ್ ಡಿಪಾಸಿಟ್ ಅಂತ ಹೇಳಿದ್ನಲ್ಲ, ಆ ತರ ಒಂದು 20% ಆಫ್ ದ ಡಿಪಾಸಿಟ್ ಈ ಜನ್ಮದಲ್ಲಿ ಮೆಚೂರ್ ಆಗ್ತಾ ಇದೆ. ಆ ಮೆಚೂರ್ ಆಗ್ತಾ ಇರೋದೆಲ್ಲದು ಸೇರಿ ನನಗೆ ಒಂದು ಜೀವ, ಆ ಜೀವಕ್ಕೆ ಒಂದು ಜಾಗ, ಆ ಜಾಗಕ್ಕೆ ಒಂದು ತಂದೆ ತಾಯಿಗಳು, ಅಲ್ಲಿ ನನ್ನ ಕರ್ಮ ಸವಸೋದಕ್ಕೋಸ್ಕರ ಆ ಜಾಗನ ಕೊಟ್ಟಿದ್ದಾನೆ. ಅದಕ್ಕೆ ಕರ್ಮಭೂಮಿ ಅಂತ ಹೇಳೋದು. ನಾನು ಎಲ್ಲಿ ಹುಟ್ತೀನಿ, ಹೇಗೆ ಹುಟ್ತೀನಿ, ಯಾರ ಮನೇಲಿ ಹುಟ್ತೀನಿ ಅದು ನನ್ನ ಕೈಲಿಲ್ಲ. ಕರ್ಮ ಸವಸೋದಕ್ಕೆ ಒಂದು ಕರ್ಮಭೂಮಿ, ಆ ಕರ್ಮ ಭೂಮಿನಲ್ಲಿ ಒಂದು ಕರ್ಮ ಇದಾಗುತ್ತೆ. ಸೊ ಈಗ ನಿಮಗೆ ಸಂಚಿತ ಕರ್ಮ ಅನ್ನೋದು ಅರ್ಥ ಆಗಿರ್ಬೇಕು, ಹಾಗೆ ಪ್ರಾರಬ್ಧ ಕರ್ಮ ಅನ್ನೋದು ಅರ್ಥ ಆಗಿರ್ಬೇಕು. ಈ ಪ್ರಾರಬ್ಧ ಕರ್ಮದಲ್ಲಿ ನನಗೆ ಕೊಟ್ಟಿದ್ದಾರೆ, ಜೀವ ಆಗಿದೆ. ಈ ಜೀವದಲ್ಲಿ ನನಗೆ ಬೇಕಾದಷ್ಟು ಸುಖನೂ ಬರ್ತಾ ಇದೆ, ನಾನು ದುಃಖನೂ ಬರ್ತಾ ಇದೆ, ಅದೆಲ್ಲ ಅನುಭವಿಸ್ತಾ ಇದ್ದೀನಿ. ನನಗೆ ಅಳ್ತಾನೂ ಇದ್ದೀನಿ, ನಗ್ತಾನೂ ಇದ್ದೀನಿ. ಇದೆಲ್ಲ ಅದು ನನ್ನ ಪಾಪನ ಕಳ್ಕೊತಾ ಇದೆ. ಅಂದ್ರೆ ಹಳೆ 20% ಅಲ್ಲಿ ಏನೇನು ಪಾಪಗಳಿತ್ತೋ ಅದೆಲ್ಲ ಅದು ಕಳ್ಕೊಳ್ಳೋದಿಕ್ಕೋಸ್ಕರ ಈ ಜಾಗ ಕೊಟ್ಟಿದ್ದಾನೆ. ಆದ್ರೆ ನಾನು ಈ ಕೆಲಸ ಮಾಡುವಾಗ, ಈ 100 ವರ್ಷ ಬದುಕೋವಾಗ, ನಾನು ಹೊಸದಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತೀನಿ. ಅಂದ್ರೆ ಈ ಸುಖ ಅನುಭವಿಸ್ಬೇಕಾದ್ರೂ ಏನೋ ಒಂದು ಕೆಲಸ ಮಾಡ್ತೀನಿ, ದುಃಖ ಅನುಭವಿಸ್ಬೇಕಾದ್ರೂ ಏನೋ ಒಂದು ರಿಯಾಕ್ಷನ್ ಕೆಲಸ ಮಾಡ್ತೀನಿ. ಅವಾಗ ಏನಾಗುತ್ತೆ, ಅದರೊಳಗೆ ಬೇಕಾದಷ್ಟು ಫಲಗಳು ಹುಟ್ಟುಕೊಳ್ಳುತ್ತೆ. ನಾ ಹಳೆಯ ಫಲನ ಸವಸೋದಕ್ಕೋಸ್ಕರ ಪ್ರಾರಬ್ಧ ಕರ್ಮಗಳನ್ನ ಸವಸಕ್ಕೆ ಈ ಜೀವದಲ್ಲಿ ಇದ್ರೂ, ಪ್ರಾರಬ್ಧಗಳನ್ನು ಕರ್ಮಗಳನ್ನು ಸವಸ್ತಾ ಇರಬೇಕಾದ್ರೆ ತಿರ್ಗಾ ಹೊಸ ಕರ್ಮಗಳನ್ನು ಮಾಡ್ತೀನಿ. ಅದರೊಳಗೆ ಪುಣ್ಯ ಕರ್ಮಗಳಿರ್ಬೋದು, ಪಾಪ ಕರ್ಮಗಳಿರ್ಬೋದು. ಸೊ ಅದು ಈಗಿನ ಪ್ರಾರಬ್ಧ ಕರ್ಮದಲ್ಲಿ ನಾನು ಸಂಪಾದನೆ ಮಾಡ್ತಾ ಇರೋವಂಥ ಹೊಸ ಕರ್ಮಗಳು, ಅದಕ್ಕೆ ಆಗಾಮಿ ಕರ್ಮ ಅಂತ ಹೇಳ್ತಾರೆ. ಸೊ ಈಗಿನ ಪ್ರಾರಬ್ಧ ಕರ್ಮಗಳನ್ನ ಝೀರೋ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರೋ ಸಮಯದಲ್ಲಿ ಹೊಸ ಕರ್ಮಗಳನ್ನ ನಾನು ತಿರ್ಗಾ ಅಕ್ಯುಮುಲೇಟ್ ಮಾಡ್ತಾ ಇದ್ದೀನಿ. ಒಳ್ಳೇದು ಇರ್ಬೋದು, ಇದು ಇರ್ಬೋದು. ಯಾಕೆಂದ್ರೆ ಈ 100 ವರ್ಷ ಬದುಕೋವಾಗ ನಾನು ತಿರ್ಗಾ ಹೊಸ ಹೊಸ ಕೆಲಸಗಳು, ಈ ಕರ್ಮಗಳನ್ನು ಕಳ್ಕೊಳ್ಳೋವಾಗ ಮಾಡುವಾಗ ಕರ್ಮಗಳು ಬರುತ್ತೆ. ಕರ್ಮ ಕಳ್ಕೊಳ್ಳೋದು ಅಂದ್ರೆ ಏನೂ ಮಾಡ್ದಲೆ ಸುಮ್ಮನೆ ಕೂತ್ಕೊಂಡಿದ್ದು ಕರ್ಮ ಸವಸ್ಕೊಂಡ್ರೆ ಅದು ಬೇರೆ ವಿಷಯ, ಅದು ಜ್ಞಾನಿ ಅವಸ್ಥೆ, ಅದು ಮುಂದೆ ಬರುತ್ತೆ. ಅದು ಈಗಿನ ಇದರಲ್ಲಿ ನಾನು ಮಾಡ್ತಾ ಅಹಂಕಾರದಿಂದ ಎಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲ ಕರ್ಮಗಳು ಸುತ್ತಕೊಳ್ಳುತ್ತೆ. ಸೊ ಇದನ್ನ ಆಗಾಮಿ ಕರ್ಮ, ಈ ಜನ್ಮದಲ್ಲಿ ನಾನು ಹೊಸ ಹೊಸ ಪಾಪ ಪುಣ್ಯಗಳನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಆಗಾಮಿ ಕರ್ಮ ಅಂತ ಹೇಳ್ತಾರೆ. ಈ ಆಗಾಮಿ ಕರ್ಮದಲ್ಲೂ ಏನಾಗುತ್ತೆ ಅಂದ್ರೆ,
ಈ ಜನ್ಮದಲ್ಲಿ ನನಗೆ ಅದರ ಕಷ್ಟ ಸುಖ ಎಲ್ಲ ಸಿಗ್ಬೋದು. ಅಂದ್ರೆ ಪರಂಗಿ ಹಣ್ಣಿನ ಮರ ತರ ಈ ವರ್ಷನೇ ಮುಂದ್ ವರ್ಷನೇ ಕೊಡ್ಬೋದು, ಅಥವಾ ಮೆಂತ್ಯದ್ದು ಕೊತ್ತಂಬರಿ ಸೊಪ್ಪಿನ ತರ 15 ದಿವಸಕ್ಕೆ ಫಲ ಸಿಗ್ಬೋದು, ಅಥವಾ ಮಾವಿನ ಮರ ತರ 10 ವರ್ಷಕ್ಕೆ ಸಿಗ್ಬೋದು, ತೆಂಗಿನ ಮರ ತರ 20 ವರ್ಷಕ್ಕೆ ಸಿಗ್ಬೋದು. ಇನ್ ಕೆಲವು ಬೀಜಗಳು ಮರಗಳು ಎಲ್ಲ ಅದು ಯಾವತ್ತೋ 30-40 ವರ್ಷ ನಾನು ಸತ್ತ ಮೇಲೂ ಸಿಗ್ಬೋದು. ಸೊ ಏನಾಗುತ್ತೆ, ಈ ಆಗಾಮಿ ಕರ್ಮಗಳಲ್ಲಿ ಕೂಡ ಏನಾಗುತ್ತೆ, ಕೆಲವೆಲ್ಲಾದುವೆ ಈ ಜನ್ಮದಲ್ಲೇ ಅನುಭವಿಸ್ತೀನಿ. ಹಾಗಾಗಿ ಆಗಾಮಿ ಕರ್ಮ ಬಂದಿದ್ದು ಅದು ಮುಗ್ದೋಗುತ್ತೆ. ಆದ್ರೆ ಕೆಲವು ಆಗಾಮಿ ಕರ್ಮಗಳ ಕೆಲವು ಕಷ್ಟವಾದ ಬೀಜಗಳ ತರ ಈ ಜನ್ಮದಲ್ಲೇ ಹುಟ್ಟಲ್ಲ, ಅದು ಮೊಳಕೆ ಹೊಡೆಯಲ್ಲ. ಅದೆಲ್ಲ ಇದು ಏನಾಗುತ್ತೆ, ಮುಂದೆ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಪ್ರಾರಬ್ಧ ಕರ್ಮ ಎಲ್ಲ ಜೀರೋ ಆಗುತ್ತೆ, ಕಳ್ಕೊಂಡಿದ್ದೀರಾ. ಆಗಾಮಿ ಕರ್ಮ ತಿರ್ಗಾ ಹೊಸದಾಗಿ ಸಂಪಾದನೆ ಮಾಡಿದ್ದೀರಾ. ಸಂಪಾದನೆ ಮಾಡಿರೋದ್ರೊಳಗೆ ಕೆಲವೆಲ್ಲ ಅದು ಈ ಜನ್ಮದಲ್ಲೇನೆ ಮುಗಿದೋಗುತ್ತೆ, ಆಗಾಮಿ ಕರ್ಮದ ಸಂಪಾದನೆನುವೆ. ಆದ್ರೆ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಆ ಉಳ್ಕೊಂಡಿರೋದು ಎಲ್ಲ ಅದುವೆ ಮುಂದ್ಲ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಮುಂದ್ಲ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗಿ ಆಗಾಮಿ ಕರ್ಮ ಅಂತಾನೆ ಅಲ್ಲಿ ಅಕೌಂಟ್ ಇರಲ್ಲ. ಮುಂದ್ಲ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುವಾಗ ಉಳ್ಕೊಂಡಿರೋ ಆಗಾಮಿ ಕರ್ಮ ಎಲ್ಲ ಅದುವೆ ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಳುತ್ತೆ. ಅಂದ್ರೆ ಮುಂದಿನ ಜನ್ಮಕ್ಕೆ ಸಂಚಿತ ಕರ್ಮ ಮೈನಸ್ ಪ್ರಾರಬ್ಧ ಕರ್ಮ ಪ್ಲಸ್ ಆಗಾಮಿ ಕರ್ಮದಲ್ಲಿರುವಂತಹ ಕರ್ಮಗಳು ಸೇರ್ಕೊಂಡು ಹೊಸ ಸಂಚಿತ ಕರ್ಮ, ಹೊಸ ಫಿಕ್ಸೆಡ್ ಡಿಪಾಸಿಟ್ ಆಗುತ್ತೆ. ಸೊ ಈ ತರ ನಮ್ಮ ಜೀವನ ನಡೀತಾ ಇದೆ. ಇದೇ ಕರ್ಮ ಥಿಯರಿನಲ್ಲಿ ಹೇಳಿರೋ ಹಾಗೆ ದಿಸ್ ಈಸ್ ಹೌ ಜೀವನಗಳು ನಡೀತಾ ಇರುತ್ತೆ. ಅಂದ್ರೆ ಇದು ನಿಜ ಅಂತ ಒಪ್ಕೋಬೇಕಾ ಸರ್, ಹಾಗ ಸರ್, ಹೀಗೆ ಸರ್ ಅಂತಂದ್ರೆ, ಈಗ ಒಂದೇ ಮನೆಯಲ್ಲಿ 4 ಜನ ಹುಟ್ಟಿದ್ರೆ ಒಬ್ಬ ಬುದ್ಧಿವಂತ, ಒಬ್ಬ ದಡ್ಡ, ಒಬ್ಬ ತುಂಬಾ ಚೆನ್ನಾಗಿರೋನು, ಒಬ್ಬ ಚೆನ್ನಾಗಿಲ್ದಲೇ ಇರೋನು, ಅಥವಾ ಇನ್ ಕೆಲವರು ಹುಟ್ಟಿದಾಗೇನೆ ಸಂಗೀತ ಹೇಳುವಂತರು, ಇನ್ ಕೆಲವರಿಗೆ ಶುದ್ಧ ಸೀಲ್ ಮಾಡಿದ್ರೆ 4+4 ಅಂದ್ರೆ 8 ಹೇಳಕ್ ಬರಲ್ದಲೇ ಇರುವಂತ ದಡ್ಡ. ಎಲ್ಲಾರು ಹುಟ್ಟಿದ್ದಾರೆ, ಒಂದೇ ಕಡೆ ಹುಟ್ಟಿದ್ದಾರೆ ಅಂತಂದ್ರೆ ಅಪ್ಪ ಅಮ್ಮಂಗೆ ಎಲ್ಲಾರು ಒಳ್ಳೆಯದೇ ಹುಟ್ಬೋದಾಗಿತ್ತಲ್ವಾ? ಆಗಲ್ವಲ್ಲ. ಒಬ್ರಿಗೆ ಕಣ್ಣಿರೋರು, ಕಾಲಿಲ್ದಲೇ ಇರೋ ಹುಟ್ಟಿದ್ದಾರೆ ಅಂತಂದ್ರೆ ಬೇರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಆ ಮಗುಗ್ ಮಾತ್ರ ಆಗಿದೆ. ಅದು ಅಪ್ಪ ಅಮ್ಮಂಗೆ ಪನಿಷ್ಮೆಂಟ್ ಕೊಡೋದಕ್ಕೂ ಆ ಮಕ್ಳುಗಳಲ್ಲಿ ಹುಟ್ಟಿರ್ತಾರೆ. ಅಪ್ಪ ಅಮ್ಮಂಗೆ ಪನಿಷ್ಮೆಂಟ್ಗೋಸ್ಕರನೂ ಅದು ಕೆಲವೆಲ್ಲ ಹುಟ್ಟಿರುತ್ತೆ. ಅಪ್ಪ ಅಮ್ಮಂಗೆ ಸುಖ ಕೊಡೋದಕ್ಕೋಸ್ಕರನು, ಪುಣ್ಯ ಅನುಭವಿಸೋಕ್ಕೋಸ್ಕರನು ಒಳ್ಳೆ ಮಕ್ಳುಗಳನ್ನು ಕೊಡ್ಬೋದು. ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲದನ್ನು ಕೊಡ್ಬೋದು. ಒಳ್ಳೆ ಅಟ್ಮಾಸ್ಫಿಯರ್ ಎಲ್ಲ ಕೊಡ್ಬೋದು. ಸೊ ಹಾಗೆ ಎಲ್ಲಾರು ಒಂದೇ ತರ ಹುಟ್ಟಬೇಕಾಗಿತ್ತು. ಅದೇ ಒಂದೇ ಜೀನ್ಸ್ ತಾನೆ ಇಬ್ರದ್ದು. ಅವ್ರದ್ದು ಬ್ಲಡ್, ಇವ್ರದ್ದು ಬ್ಲಡ್, ಅವ್ರದ್ದು ವೀರ್ಯ, ಇವ್ರದ್ದು ವೀರ್ಯ, ಅವ್ರದ್ದು ಇದು ಅವ್ರದ್ದು ಎಗ್ ಇದಂತಂದ್ರೆ, ಸೊ ಎಲ್ಲಾಂದು ಒಂದೇ ತರ ಮಕ್ಳುಗಳೇ ಹುಟ್ಟಲ್ಲ. ಒಂದ್ ಮನೆಯಲ್ಲಿ 4 ಜನ 4 ದಿಕ್ ತರ ಇರ್ತಾರೆ, ಎಲ್ಲ ಒಂದೇ ತರ ಇರಲ್ಲ. ಮನಸ್ಥಿತಿಗಳು ಬೇರೆ ಇರುತ್ತೆ, ಅವ್ರ ಸಾಧನೆಗಳು ಬೇರೆ ಇರುತ್ತೆ, ಅವರ ಯೋಚನಾ ಲಹರಿಗಳು ಬೇರೆ ಇರುತ್ತೆ. ಯಾಕೆಂದ್ರೆ ಅವರೆಲ್ಲಾರು ಅಪ್ಪ ಅಮ್ಮನ ಮೂಲಕ ಅವ್ರವ್ರ ಕರ್ಮ ಸವಸ್ಕೊಳ್ಳೋದಕ್ಕೆ ಆ ಒಂದು ಮನೆಯಲ್ಲಿ ಹಾಗೆ ಹೊಂದ್ಕೊಂಡು ಹುಟ್ಕೊಂಡು ಬೆಳ್ಕೊಂಡು ಮಾಡ್ತಾರೆ. ಸೊ ಹಾಗಲ್ದಲೇ ಇದ್ರೆ ಪ್ರಪಂಚದಲ್ಲಿ ಎಲ್ರೂ ಕಣ್ಣು ಕಾಲು ಎಲ್ಲ ಚೆನ್ನಾಗಿರೋ ಅಂತಾರೆ ಹುಟ್ಟಬೇಕಾಗಿತ್ತು. ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರದವ್ರು ಎಲ್ಲ ಹುಟ್ಟಿದ್ದಾರೆ. ಯಾಕೆ ಹುಟ್ಟಿದ್ದಾರೆ ಅಂದ್ರೆ ಅವ್ರವ್ರ ಕರ್ಮದ ಮೇಲೆ ಅವ್ರವ್ರಿಗೆ ದಯಪಾಲಿಸಿದ. ಕೆಲವರು ಹೋದ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿ ಈ ಜನ್ಮದಲ್ಲೆಲ್ಲ ಕೆಟ್ಟ ಕೆಲಸನೇ ಮಾಡ್ತಾ ಇದ್ರು, ಅವರ ಅದೃಷ್ಟ ಚೆನ್ನಾಗಿದ್ದು ಎಲ್ಲ ಹಳೆಯ ಜನ್ಮದ್ದೆಲ್ಲ ಈ ಪ್ರಾರಬ್ಧ ಕರ್ಮದಲ್ಲಿ ಕಳ್ಕೊತಾ ಇದ್ದಾರೆ. ಈ ಜನ್ಮದಲ್ಲಿ ಮಾಡಿದ್ದೆಲ್ಲ ಅದು ಮುಂದಿನ ಜನ್ಮಕ್ಕೆ ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಂಡು ಅವಾಗ ಮುಂದಿನ ಜನ್ಮ ಅವರಿಗೆ ಸಿಕ್ಕಿದಾಗ ಇದಾಗುತ್ತೆ. ನಮ್ಗೆ ಈ ಜನ್ಮ ದುರ್ಬರ ಆಗದಲ್ಲೇ ಇರಲಿ ಅಂತ ಅನ್ಬಿಟ್ಟು ಪೂರ್ವ ಜನ್ಮದಲ್ಲಿ ಹೇಗಿದ್ವು ಅನ್ನೋ ಮೆಮೊರಿ ನಮಗೆ ಇಲ್ದಲೇ ಇರೋ ತರ ಆಗಿರುತ್ತೆ ಅಷ್ಟೇ. ಇಲ್ಲದೆ ಹೋದ್ರೆ ಪೂರ್ವ ಜನ್ಮದಲ್ಲಿ ನಾನು ಶ್ರೀನಿವಾಸ್ ಪ್ರಸಾದ್ ಅಂತ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀನಿ, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದೀನಿ, ಇಷ್ಟೆಲ್ಲ ಪಾಪದ ಕೆಲಸ ಮಾಡಿದೀನಿ ಅನ್ನೋದು ಏನಾದ್ರು ಮನಸ್ಸಿಗೆ ಬಂದ್ಬಿಟ್ರೆ ನನಗೆ ಈ ಜನ್ಮ ಜೀವನ ಮಾಡೋದು ಕಷ್ಟ ಆಗುತ್ತೆ. ಹಳೆಯದನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ಮುಂದೆ ಏನಾಗುತ್ತೆ ಅಂತನೂ ತಿಳ್ಕೊಳಕ್ ಹೋಗ್ಬಾರ್ದು. ಜೀವನ ಸುಖವಾಗಿ ನಡೀಬೇಕು ಅಂತಂದ್ರೆ ಎರಡನ್ನು ತಿಳ್ಕೊಬಾರ್ದು. ತಿಳ್ಕೊಳಕ್ ಹೋದ್ರೆ ಅಕಸ್ಮಾತ್ ಯಾರೋ ಹೇಳ್ಬಿಟ್ರು ನಿಮ್ಗೆ ಪೂರ್ವ ಜನ್ಮದಲ್ಲಿ ಹೀಗೆಲ್ಲ ಮಾಡಿದೀರಾ ಅದಕ್ಕೋಸ್ಕರ ಅಂದ್ರೆ ಈ ಜನ್ಮ ಪೂರ್ತಿ ನೀವು ಅಳ್ತಾ ಕೂತ್ಕೋಬೇಕಾಗತ್ತೆ. ಯಾಕೆಂದ್ರೆ ಅಯ್ಯೋ ಆ ತರ ಪಾಪ ಮಾಡ್ಬಿಟ್ಟಿದೀನ, ಅಯ್ಯೋ ಆ ತರ ಈ ತರದ್ದೆಲ್ಲ ತಿಳ್ಕೊಳ್ಳೋ ಅಂತ ಅವಶ್ಯಕತೆನೂ ಇಲ್ಲ. ಹೇಳೋರೆಲ್ಲ ಸರಿಯಾಗಿ ಹೇಳ್ತಾರೆ ಅಂತ ಅನ್ನೋದು ಇಲ್ಲ. ಯಾರಿಗೂ ಕರೆಕ್ಟ್ ಆಗಿ ನಿಮ್ಮ ಜನ್ಮದ ಬಗ್ಗೆ ಹೇಳೋದಕ್ಕೆ ಆಗಲ್ಲ. ಸುಮ್ನೆ ಎಲ್ಲ ಡ್ರಾಮಾ ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡಕ್ಕೆ ನಿಮ್ಗೆ ಪೂರ್ವ ಜನ್ಮ ಕರ್ಕೊಂಡು ಹೋಗ್ತೀವಿ, ಅದ್ ಮಾಡ್ತೀವಿ ಅಂತ ಎಲ್ಲ ಹೇಳ್ಬೋದು. ಏನಿಲ್ಲ, ಅವ್ರು ಹಿಪ್ನೋಟೈಸ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಕಾನ್ಶಿಯಸ್ ಮೈಂಡು
ಮನಸ್ಸಿನಲ್ಲಿ 3 ಲೆವೆಲ್ ಇರುತ್ತೆ. ಕಾನ್ಶಿಯಸ್ ಲೆವೆಲ್ ಅಲ್ಲಿ ಒಂದಿರುತ್ತೆ, ಒಂದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇರುತ್ತೆ, ಇನ್ನೊಂದು ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಮ್ಗೆ 3 ತರ ಮೆಮೊರಿಗಳಲ್ಲಿ ಇರುತ್ತೆ. ಆ 3 ತರ ಮೆಮೊರಿನಲ್ಲಿ ನಿಮ್ಮನ್ನೇ ಕರ್ಕೊಂಡು ಹೋಗಿ ಹಿಪ್ನಟೈಸ್ ಮಾಡಿದ್ರೆ ನಿಮ್ಗೆ ಹೊರಗಡೆ ಹೇಳಲೇಬಾರ್ದು ಅಂತ ಇರೋ ವಿಷಯಗಳೆಲ್ಲದುವೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನು ಹಿಡಿದಿದ್ದೀರ. ನಿಮ್ ಮನಸ್ಸಿನಲ್ಲಿ ನಿಮ್ಗೆ ಗೊತ್ತಿದೆ, ಅದು ನಿಮ್ಗೆ ಅದನ್ನು ಹಿಡಿದಿದ್ದೀರ ಅಷ್ಟೇ, ಯಾರಿಗೂ ಹೇಳಬಾರ್ದು ಅಂತ. ಆದ್ರೆ ನಿಮ್ಮನ್ನ ಹಿಪ್ನಟೈಸ್ ಮಾಡ್ಬಿಟ್ಟು ಆ ಸಬ್ ಕಾನ್ಶಿಯಸ್ ಮೈಂಡ್ ಬಾಗಿಲನ್ನು ಓಪನ್ ಮಾಡಿ ಅಲ್ಲಿ ಏನೇನಿದೆ ಅಂತ ನಿಮ್ ಬಾಯಲ್ಲೇ ಹೇಳಿಸ್ಬಿಟ್ರೆ, ಅಯ್ಯೋ ನೋಡಿ ಅವ್ರು ಹೇಗೆ ಹೇಳಿಸ್ತಾ ಇದ್ದಾರೆ ಅಂತ ನೀವೇನ ಇದನ್ನೆಲ್ಲ ಪವಾಡ ಎಲ್ಲ ನಂಬ್ಕೊಳಕ್ ಹೋದ್ರೆ, ದೇವರದ್ದು ಪವಾಡ ಆಗ್ಲಿ, ಮನುಷ್ಯರ ಪವಾಡ ಆಗ್ಲಿ, ಯಾರೋ ನೆಲದ ಮೇಲೆ ಹಾರ್ತಾರಂತೆ, ಯಾರೋ ನೀರಿನ ಮೇಲೆ ನಡೀತಾರಂತೆ, ಯಾರೋ ಬೆಂಕಿನಲ್ಲಿ ಹೋಗ್ತಾರಂತೆ, ಅದೆಲ್ಲ ತಿಳ್ಕೊಂಡು ನಿಮ್ಗೆ ಏನಾಗ್ಬೇಕಾಗಿದೆ? ಯಾರೋ ಬೆಂಕಿಲಿ ನಡೆದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಆಶ್ಚರ್ಯ ಆಗ್ಬೇಕು? ಅದರಿಂದ ನಿಮ್ಮ ಜೀವನಕ್ಕೆ ಏನ್ ಅನುಕೂಲ ಆಯ್ತು? ಯಾರೋ ದೇವರು, ಯಾರೋ ಸ್ವಾಮಿಗಳು ಮಂತ್ರದಲ್ಲಿ ಬೂದಿ ಕೊಟ್ಬಿಟ್ರಂತೆ, ಆ ಬೂದಿ ಬಂದ್ಬಿಡುತ್ತೆ ಅವ್ರ ಕೈನಲ್ಲಿ ಅದೇನೋ ಬಂದ್ಬಿಡುತ್ತೆ, ಇದೇನೋ ಬಂದ್ಬಿಡುತ್ತೆ. ಆ ಪವಾಡ ತಿಳ್ಕೊಂಡು ಏನಾಗ್ಬೇಕಾಗಿದೆ? ನೀವು ನಂಬಿದ್ರೆ ಅಯ್ಯೋ ನನ್ಗೆ ಅದರಿಂದ ಒಳ್ಳೇದಾಯ್ತು ಅಂತ ನಂಬಕ್ ಶುರು ಮಾಡ್ತೀರಾ, ಕೆಟ್ಟದಾಯ್ತು ಅಂತನೂ ನಂಬಕ್ ಶುರು ಮಾಡ್ತೀರಾ. ಅದು ಯಾವುದು ಆಗೋ ಚಾನ್ಸಸ್ಸೇ ಇಲ್ಲ. ಯಾವ ಪವಾಡಗಳಿಂದನೂ ಏನೋ ನಿಮ್ಮ ಜೀವನಕ್ಕೆ ಆಗೋ ಹಾಗಿಲ್ಲ. ಏನು ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ನಂಬಿಕೆ ಮೇಲೆ ಆಗ್ತಾ ಇದೆ ಹೊರತು, ನೀವು ನಂಬಿದ್ರೆ ಅದರಿಂದ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ನೀವು ಅದನ್ನು ಚೆನ್ನಾಗಿ ನಂಬಿದ್ರೂ ನಿಮ್ಗೆ ಅದರಿಂದ ಕೆಟ್ಟದ್ದು ಆಗ್ಬೋದು. ಹಾಗಾಗಿ ನೀವು ನಂಬಿಕೆ ಮಾಡ್ತಾ ಇದ್ದೀರಾ ಅಂದ್ರೂ ಅದು ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ನಂಬಿಕೆ ಮಾಡ್ತಾ ಇದ್ದೀರಿ. ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು. ಪವಾಡ ಮಾಡೋ ಯಾರೋ ನೀರಿನ ಮೇಲೆ ನಡೀತಾರಪ್ಪ, ಅವನು 30 ವರ್ಷ, ನೀವು ಸಾಧನೆ ಮಾಡಿದ್ರೆ ನೀವು ನೀರಿನ ಮೇಲೆ ನಡೀಬಹುದು. ಅದಕ್ಕೆ ಬೇಕಾಗುವಂತ ಯೋಗಿಕ್ ಟೆಕ್ನಿಕ್ಸ್ ಅಂತ ಎಲ್ಲ ಇದೆ. ಆ ಯೋಗಿಕ್ ಟೆಕ್ನಿಕ್ಸ್ ಅಲ್ಲಿ ಮಾಡ್ತಾ ಹೋದ್ರೆ ನೀವು ನೀರಿನ ಮೇಲೆ ನಡೀಬಹುದು, ನೀವು ಬೆಂಕಿ ಒಳಗೆ ಹೋಗ್ಬೋದು. ಏನಾಯ್ತು? ಈ ಕಡೆಯಿಂದ ಆ ಕಡೆಗೆ ಕೆರೆಯಲ್ಲಿ, ಆ ಕಡೆಯಿಂದ ಈ ಕಡೆಗೆ ದಾಟಿದ್ರೆ ನೀರಿನ ಮೇಲೆ ಅದು ಏನ್ ಪ್ರಯೋಜನ ಆಯ್ತು? ಯಾರಿಗೋ ಒಬ್ರಿಗೆ ಒಂದ್ 10 ರೂಪಾಯಿ ಕೊಟ್ರೆ ಅವ್ನ ದೋಣಿನಲ್ಲಿ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗಿ ಬಿಟ್ಟು ಬಿಡ್ತಾನೆ. ಸರ್, ನೀವು 30 ವರ್ಷ ತಪಸ್ ಮಾಡಿ ನೀರಿನ ಮೇಲೆ ನೆಲೆದು ಏನು ಉದ್ಧಾರ ಆಯ್ತು? ಯಾರಿಗೇನಾರು ಅನುಕೂಲ ಆಯ್ತಾ? ಅದನ್ನೇನ್ ಪವಾಡ ಅನ್ಕೊಂಡು ಯಾರೋ ನಂಬ್ಕೊಂಡು ಅಲ್ಲಿ ಆಶ್ರಮ ಕಟ್ಟಿ ಅವ್ರ ಹಿಂದೆ ಗುರುಗಳ ಹಿಂದೆ ಹೋಗಿ ಅವ್ರು ಹಾಗೆ ಮಹಾತ್ಮರು ಇವ್ರು, ಇದೆಲ್ಲದುವೆ ನಮ್ಗೆ ನಾವೇ ಮಾಡ್ಕೊಳ್ತಾ ಇರೋಂತ ಮೋಸ. ಪವಾಡಗಳಲ್ಲಿ ನಿಮ್ ಜೀವನ ಚೇಂಜ್ ಆಗಲ್ಲ. ಪವಾಡಗಳಲ್ಲಿ ನೀವು ನಂಬಿ ನಿಮ್ ಮನಸ್ಸನ್ನ ನೀವು ಹಿಪ್ನಟೈಸ್ ಮಾಡ್ಕೋತಾ ಇದ್ದೀರ ಅಷ್ಟೇ. ನಿಮಗೆ ನೀವು ಮೋಸ ಮಾಡ್ಕೋತಾ ಇದ್ದೀರ. ಪವಾಡಗಳಲ್ಲಿ ಯಾವುದೂ ಇಲ್ಲ. ಪವಾಡಗಳು ಯಾರಿಗೋ ಮುಟ್ಟಿದ್ರಂತೆ ಕೈ ಹೋಗಿ ಬಂದ್ಬಿಡ್ತಂತೆ, ಅವ್ರ ಕಡೆಯವರೇ ಆಕ್ಟಿಂಗು ಮಾಡ್ತಾ ಇರ್ತಾರೆ, ಯಾರಿಗೂ ಕೈ ಕಾಲು ಎಲ್ಲ ಬಂದಿರಲ್ಲ. ಸುಮ್ನೆ ಕತೆ ಹುಟ್ಟಿಸ್ತಾರೆ, ಕತೆ ಹುಟ್ಟಿಸಿ ಅದನ್ನೆಲ್ಲ ನಂಬಿಸ್ತಾರೆ. ನಂಬಿಸೋದರ ಒಂದ್ 50 ಜನ ಮಾತಾಡಿ, ಯಾರಾದ್ರೂ ರಿಯಲ್ ಆಗಿ ನೋಡಿರೋರು ಇದಾರ ಕೇಳಿ. ಮೊದ್ಲು ಇವನಿಗೆ ಕಣ್ಣು ಇರ್ಲಿಲ್ವಾ ಅಂತ ಕೇಳಿ ನೋಡಿ. 10 ಜನ ಅವ್ರು ನಾನು ನೋಡಿದ್ದೆ ಮುಂಚೆ ಇರ್ಲಿಲ್ಲ ಅಂತ ಹೇಳ್ತಾರೆ, ಈಗಿದೆ ಅಂತ ಹೇಳ್ತಾರೆ. ಅವರೆಲ್ಲ ಪೇಯ್ಡ್ ಆರ್ಟಿಸ್ಟ್ಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಪವಾಡಗಳಲ್ಲಿ ನಂಬಿಕೆ, ಅಲ್ಲೇನೋ ಹಾಗಾಗುತ್ತಂತೆ, ಈ ದೇವರಲ್ಲಿ ಹೀಗಾಗುತ್ತಂತೆ, ವಿಗ್ರಹಗಳೆಲ್ಲ ಪವಾಡ ಮಾಡೋ ಹಾಗಿದ್ದಿದ್ರೆ ಗಣೇಶ ಹಾಲು ಕೊಡದಂತೆ, ಆ ಥರದ ನಂಬಿಕೆಯಲ್ಲಿ ನೀವು ಜೀವನ ಮಾಡ್ತಾ ಇದ್ರೆ ನಿಮ್ಗೆ ಇನ್ನೂ ಪಾಪ ಕರ್ಮಗಳು ಇನ್ನೂ ಸುತ್ಕೊಂಡಿದೆ, ಬಿಟ್ಟಿಲ್ಲ. ಹಾಗಾಗಿ ನೀವು ಆ ಥರದ್ದೆಲ್ಲ ನಂಬ್ತಾ ಇದ್ದೀರಿ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ದೇವ್ರ ಹೊರಗಡೆ ಏನೂ ಇಲ್ಲ, ನೀವೇ ಬ್ರಹ್ಮನ ಸ್ವರೂಪ. ಅದನ್ನ ಅರ್ಥ ಮಾಡ್ಕೊಂಡಾಗ ಈ ಕರ್ಮಗಳೆಲ್ಲ ಸೌಧ ಹೋಗಿ ನಿಮಗೆ ಮೋಕ್ಷ ಸಿಗುತ್ತೆ. ಎಲ್ಲಿ ತನಕ ನಾನೇ ಆ ಕಾನ್ಶಿಯಸ್ನೆಸ್, ನಾನೇ ಬ್ರಹ್ಮನ್ ಅನ್ನೋದು ಅರ್ಥ ಆಗೋ ತನಕ ನನಗೆ ಈ ಕರ್ಮಗಳು ಸುತ್ತಕೊಂಡೇ ಇರುತ್ತೆ. ಅವಾಗ ನಾನು ಪವಾಡನೂ ನಂಬ್ತೀನಿ, ಸ್ವಾಮಿಗಳನ್ನು ನಂಬ್ತೀನಿ, ಅವ್ರನ್ನೂ ನಂಬ್ತೀನಿ, ಇವ್ರನ್ನೂ ನಂಬ್ತೀನಿ. ಇದೆಲ್ಲ ಕಥೆಗಳು ಬರೀತಾರೆ, ಆಗಿರುತ್ತೆ. ನಾನೇ ನೋಡಿದೆ ಅಂತನೂ ಹೇಳ್ತಾರೆ. ನಾನು ನೋಡಿ ಯಾರೋ ಒಬ್ರು ಇದ್ರು ಸ್ವಾಮಿಗಳು, ಈ ತೆಂಗಿನ ಮರದಿಂದ ಆ ತೆಂಗಿನ ಮರಕ್ಕೆ ಹಾರ್ತಾ ಇದ್ರು. ಅದೆಲ್ಲ ಅದು ಒಂದು ಸಾಧನೆಗಳು ಅಷ್ಟೇನೆ ಹೊರತು ಅಷ್ಟಸಿದ್ಧಿಗಳು ಅಂತ ಆಗುತ್ತೆ. ಅಷ್ಟಸಿದ್ಧಿಗಳಲ್ಲಿ ಅಣಿಮ, ಮಹಿಮ, ಗರಿಮ, ಲಗಿಮ ಅಂತ ಅಂದ್ಬಿಟ್ಟು ಬೇಕಾದಷ್ಟು ಸಿದ್ಧಿಗಳಿದೆ. ಆ ಸಿದ್ಧಿಗಳನ್ನ ಯೋಗಿಕ್ಕಾಗಿ ನೀವು ನೀವೇ ಸಂಪಾದನೆ ಮಾಡ್ಬೋದು. ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೂ ಆ ಸಿದ್ಧಿ ಬರುತ್ತೆ. ಅವ್ರಿಗೆ ಆ ಸಿದ್ಧಿ ಬಂದಿದ್ದು ನಿಮಗೆ ಏನಾಯ್ತು? ಅವರು ಈ ತೆಂಗಿನ ಮರದಿಂದ ಆ ತೆಂಗಿನ ಮರಕ್ಕೆ ಒಬ್ಬ ಕೋತಿ ತರ ಹಾರ್ತಾರೆ ಒಬ್ರು ಸ್ವಾಮಿಗಳು ಅಂತಂದ್ರೆ, ಹಾರ್ತಾರೆ ಅಂತಂದ್ರೆ ಹಾರ್ತಾ ಇದ್ದಾರಪ್ಪ, ಆಯ್ತು, ನನ್ನ ಕೈಲಿ ಹಾರಕ್ಕಾಗಲ್ಲ, ಅವ್ರು ಹಾರ್ತಾ ಇದ್ದಾರೆ. ಆದ್ರೆ ಅದರಿಂದ ನಿಮ್ಗೆ ಏನು ಬಂತು? ಅದನ್ನ ನಂಬೋದ್ರಿಂದ ಏನಾಯ್ತು?
ನಂಬ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಪ್ರಾರಬ್ಧ ಕರ್ಮ ಇನ್ನೂ ಸೌದಿಲ್ಲ, ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ನಾವು ಜ್ಞಾನದ ಮೂಲಕ ನಮ್ಮ ಮನಸ್ಸಿಗೆ ತಿಳಿ ಹೇಳಿ ನಾವು ಜ್ಞಾನದಿಂದ ಮೋಕ್ಷಕ್ಕೆ ಹೋಗ್ಬೇಕು. ಅವಾಗ ಈ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಎಲ್ಲಾವುದು 0 ಆಗಿ ಆಗಾಮಿ ಕರ್ಮ ಇಲ್ದಲೇನೆ ಆಗತ್ತೆ. ಅವಾಗ ಮೋಕ್ಷ ಸಿಗುತ್ತೆ. ಎಲ್ಲಿ ತನಕ ನನಗೆ ಕರ್ಮದ ಬ್ಯಾಲೆನ್ಸ್ ಇದೆ ಅಲ್ಲಿ ತನಕ ನಾನು ಹುಟ್ಟತಾನೆ ಇರಬೇಕು, ಸಾಯ್ತಾನೆ ಇರಬೇಕು. ಅದನ್ನೇ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಪ್ರತಿಯೊಂದು ಕರ್ಮಕ್ಕೂ ಅದರದ್ದೇ ಆದ, ನಾನು ಹೇಳ್ದಂಗೆ ಒಂದೊಂದು ಬೀಜಕ್ಕೆ ಒಂದೊಂದ್ ತರ ಹುಟ್ಟೋದಕ್ಕೆ ಇದ್ದ ಹಾಗೆ ಒಂದೊಂದು FD ಒಂದೊಂದ್ಸಲ ಯಾವಾಗ್ಲೂ ಮೆಚೂರ್ ಆಗುತ್ತೆ. ಎಲ್ಲಾವುದು ಮೆಚೂರ್ ಆಗಲ್ಲ. ಈ ಜನ್ಮದಲ್ಲಿ ಮೆಚೂರ್ ಆಗಿರೋ ಅಂತ FD ಅಂದ್ರೆ ಸಂಚಿತ ಕರ್ಮಗಳಿಗೆ ಪ್ರಾರಬ್ಧ ಕರ್ಮ ಅಂತಾರೆ. ಈ ಪ್ರಾರಬ್ಧ ಕರ್ಮನ ನಾನು ಸವಸ್ತಾ ಇರ್ಬೇಕಾದ್ರೆ ತಿರುಗಾಗಿ ಹೊಸದಾಗಿ ಕೆಲವೆಲ್ಲ ಕರ್ಮಗಳನ್ನು ಮಾಡ್ತೀನಿ. ಆ ಕರ್ಮ ಮಾಡ್ತಾ ಇರೋದಕ್ಕೆ ಆಗಾಮಿ ಕರ್ಮ ಅಂದ್ರೆ. ಆಗಾಮಿ ಅಂದ್ರೆ ಮುಂದೆ ಬರ್ತಾ ಇರೋದು, ಪ್ರಾರಬ್ಧ ಅಂದ್ರೆ ಹಿಂದೆ ಜನ್ಮದಲ್ಲಿ ಮಾಡಿರೋದಕ್ಕೆ ಪ್ರಾರಬ್ಧ ಕರ್ಮ ಅಂತ. ಸಂಚಿತ ಕರ್ಮ ಅಂದ್ರೆ ಎಲ್ಲಾ ಕರ್ಮಗಳು ಒಟ್ಟಿಗೆ ಸೇರ್ಕೊಂಡು ಹೊಸ ಅಕೌಂಟ್ ಆಗ್ತಾ ಹೋಗಿರುತ್ತೆ. ಸೊ ಈ ಸಲ ಬಂದಿರೋ ಆಗಾಮಿ ಪ್ರಾರಬ್ಧ ಕರ್ಮ ಸವಸ್ಬೇಕಾದ್ರೆ ಮಾಡ್ತಾ ಇರೋ ಕೆಲಸಗಳಲ್ಲಿ ಈ 100 ವರ್ಷದಲ್ಲಿ ಕೆಲವೆಲ್ಲ ಆಗಾಮಿ ಕರ್ಮಗಳು, ಹೊಸ ಕರ್ಮಗಳನ್ನು ಮಾಡಿದ್ವಿ, ಪಾಪ ಪುಣ್ಯಗಳನ್ನು. ಅದೆಲ್ಲದು ಇನ್ನೂ ಮೊಳಕೆ ಹೊಡೆದು ಅದೆಲ್ಲ ರಿಸಲ್ಟ್ ಕೊಡಕ್ ಮುಂಚೆನೆ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತಂದ್ರೆ ಈ ಆಗಾಮಿ ಕರ್ಮಗಳೆಲ್ಲದು ಹೋಗಿ ಹಳೆಯದು ಈಗ 80% 20% ಪ್ರಾರಬ್ಧ ಕರ್ಮ ಆಗಿತ್ತಲ್ಲ, 80% ಉಳ್ಕೊಂಡಿತ್ತು. ಇವಾಗ ಒಂದು 15% ಆಗಾಮಿ ಕರ್ಮ ಹೋಗಿ ಸೇರ್ಕೊಂಡ್ರೆ ಮುಂದೆ ಜನ್ಮಕ್ಕೆ 95% ಹೊಸ ಸಂಚಿತ ಕರ್ಮ ಇದ್ರೆ ಅದ್ರೊಳಗೆ ಒಂದು 15% 20% ಅಲ್ಲಿ ಇನ್ನೊಂದು ಜನ್ಮ ಸಿಗುತ್ತೆ. ತಿರ್ಗಾ ಅದೊಂದು 70% ಸಂಚಿತ ಕರ್ಮ ಹಾಗೆ ಇರುತ್ತೆ. ಇನ್ನೊಂದು 20% ಆಗಾಮಿ ಕರ್ಮ ತಿರ್ಗಾ ಸಂಚಿತ ಕರ್ಮಕ್ಕೆ ಸೇರ್ಕೊಳುತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಸೊ ನಾವು ಏನೇನನ್ನೋ ನಂಬ್ಕೊಂಡು, ಯಾತ್ರಾತ್ರಗಳನ್ನು ನಂಬ್ಕೊಂಡು ನಾವು ಅಲ್ಲಿದೆ ನಂಬೋದಾದ್ರೆ ಯಾರು ಬೇಕಾದ್ರೂ ನಂಬಿಸ್ತಾರೆ. ಅದ್ ವಾಸ್ತು ಸರಿ ಮಾಡಿದ್ರೆ ನಿಮ್ಗೆ ಸರಿ ಹೋಗುತ್ತೆ. ನಿಮ್ಮ ಕರ್ಮದ ಪ್ರಕಾರ ನಿಮ್ಗೆ ಕಷ್ಟ ಬಂದಿರುತ್ತೆ. ಆ ಕಷ್ಟ ಮುಗ್ದೋದ್ಮೇಲೆ ವಾಸ್ತು ಮಾಡಿಸಿದೀರಾ, ಅದಕ್ಕೋಸ್ಕರ ಮುಗ್ದೋಯ್ತು ಅಂತ ಅಂದ್ಕೊಂಡಿದ್ದೀರಾ. ಆ ಕರ್ಮ ಯಾವಾಗ ಸವಿಯಿತು ಅಂತ ನಿಮ್ಗೆ ಹೆಂಗ್ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಅವ್ರು ಹೇಳಿದ್ವಿ, ನಾವು ಮಾಡಿದ್ ನೋಡಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಅದಕ್ಕೆ ಆಗೋಯ್ತು ಅಂತ. ಆ ತರ ಕೆಲವೆಲ್ಲ ಹಿಟ್ ಅಂಡ್ ರನ್ ಕೇಸ್ಗಳು ಇರುತ್ತೆ. ಹಾಗಾಗಿ ಎಲ್ಲಾವುದು ನೀವು ಒಬ್ರದನ್ನ ಗೆಸ್ ಮಾಡಿದ್ರೆ ನೀವು ಹೇಳಿರೋದ್ರೊಳಗೆ 50% ನಿಜ ಆಗಿರುತ್ತೆ, ಇನ್ನೊಂದು 50% ನಿಜ ಆಗಿರಲ್ಲ. ಹಾಗೆ ಎಲ್ಲಾರು ಹೇಳೋದು 50%, 60%, 70%. ಇನ್ನು ಪ್ರಿಡಿಕ್ಷನ್ನ ಜಾಸ್ತಿ ಹೇಳ್ಬೋದೇ ಹೊರತು ಹೇಳೋದ್ರಿಂದ ನಿಮ್ಗೆ ಏನಾಯ್ತು? ಯಾವ ಪ್ರಾರಬ್ಧ ಕರ್ಮನು ಯಾರು ತೆಗೆದು ಹಾಕಕ್ಕಾಗಲ್ಲ, ಅವರವರೇ ಅನುಭವಿಸ್ಲೇಬೇಕು. ಸುಖ ದುಃಖ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅನುಭವಿಸ್ಲೇಬೇಕು. ಹಾಗಾಗಿ ಈ ಜನ್ಮದಲ್ಲಿ ನಾನು ಫ್ರೆಶ್ ಆಗಿ ಮಾಡಿರೋ ಪಾಪ ಪುಣ್ಯಗಳನ್ನ ಉಳ್ಕೊಂಡಿದ್ರೆ, ಈ ಜನ್ಮದಲ್ಲೇ ಅನುಭವಿಸಕ್ ಆಗದಲ್ಲೇನೆ ಉಳ್ಕೊಂಡಿದ್ರೆ, ಅದೆಲ್ಲ ಹಣ್ಣು ಆಗದಲ್ಲೇ ಇದ್ರೆ, ಅದೆಲ್ಲ ಫಲ ಕೊಡದಲ್ಲೇ ಇದ್ರೆ ಅದು ಆಗಾಮಿ ಕರ್ಮ ಅಂತ ಆಗಿ, ಅದು ಉಳ್ಕೊಂಡಿರೋ ಆಗಾಮಿ ಕರ್ಮ ಎಲ್ಲ ಮುಂದಿನ ಜನ್ಮಕ್ಕೆ ಹಳೆಯದಲ್ಲಿ ಇರುವಂತ ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಂಡ್ರೆ ಅದು ಆಯ್ತು. ಆ ಸಂಚಿತ ಕರ್ಮದಿಂದ ಇನ್ಯಾವುದೋ 80% ಅಲ್ಲಿ ಕೆಲವೆಲ್ಲ ಮೆಚೂರ್ ಆಗುತ್ತೆ. ಆ ಮೆಚೂರ್ ಆಗೋ ಒಂದು 20% ಅಲ್ಲಿ ಇವಾಗ ನಿಮಗೆ ಒಂದು ಹೊಸ ಜನ್ಮ ಇನ್ನೊಂದು ಜನ್ಮದಲ್ಲಿ ಸಿಗುತ್ತೆ. ಸೊ ಈ ಆಗಾಮಿ ಕರ್ಮ ಅಲ್ಲೆಲ್ಲೋ ಬಿದ್ದಿರುತ್ತೆ ಆ ಮೂಲೆಯಲ್ಲಿ, ಹಾಗೆ ಆ ಸಂಚಿತ ಕರ್ಮದಲ್ಲೇ ಇರುತ್ತೆ. ಹಾಗಾಗಿ ಒಂದು ನಮ್ಮ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಅನ್ಬೇಕಾದ್ರೆ ಈಕ್ವೇಶನ್ ಹೇಗೆ ಅಂತಂದ್ರೆ, ಫಸ್ಟ್ ಸಂಚಿತ ಕರ್ಮ, ಅದರೊಳಗೆ ಸಮ್ ಪರ್ಸೆಂಟೇಜು ಪ್ರಾರಬ್ಧ ಕರ್ಮ ಆಗಿರೋದ್ರಿಂದ ಈ ಜನ್ಮದಕ್ಕೆ ಸವಸ್ಕೊಳಕ್ಕೆ ಆಗಿರುವಂತ ಪಾಪ ಪುಣ್ಯಗಳ ಆಗಿರೋದ್ರಿಂದ ಅದು ಮೆಚೂರ್ ಆಗ್ತಾ ಇರೋದ್ರಿಂದ ಅದಕ್ಕೆ ಒಂದು ಜೀವ ಸಿಗ್ತಾ ಇರೋದ್ರಿಂದ ಈ ಜನ್ಮ ಇದೆ ನನಗೆ. ಈ ಜನ್ಮದಲ್ಲಿ ಪ್ರಾರಬ್ಧ ಕರ್ಮ ಏನೇನಿತ್ತೋ ಅದಿಷ್ಟು ಕಳೆದು ಹೋಗುತ್ತೆ. ಕಳೆದು ಹೋದ ಮೇಲೆ ಆ ಕಳೆಯುವಾಗ ತಿರ್ಗಾ ಹೊಸದಾಗಿ ಕರ್ಮ ಮಾಡ್ತೀನಿ, ಅದಕ್ಕೆ ಆಗಾಮಿ ಕರ್ಮ ಅಂತ. ಆ ಆಗಾಮಿ ಕರ್ಮದಲ್ಲೂ ಕೆಲವೆಲ್ಲ ಇವಾಗ್ಲೇ ರಿಸಲ್ಟ್ ಸಿಗತ್ತೆ ಈ ಜನ್ಮದಲ್ಲಿ, ಕೆಲವು ಸಿಗದಲ್ಲೇ ಇರೋದೆಲ್ಲ ಅದು ಹಾಗೆ ಉಳ್ಕೊಂಡಿರುತ್ತೆ ಆಗಾಮಿ ಕರ್ಮ. ಅದು ತಿರ್ಗಾ ಸಂಚಿತ ಕರ್ಮಕ್ಕೆ ಸೇರ್ಕೊಂಡು ತಿರ್ಗಾ ಮುಂದಿನ ಜನ್ಮದಲ್ಲಿ ಇನ್ನೊಂದು ಸ್ವಲ್ಪ ಪ್ರಾರಬ್ಧ ಕರ್ಮಗಳು ಯಾವುದೋ ಎಲ್ಲ ಮೆಚೂರ್ ಆಗಿರೋದು ತಿರ್ಗಾ ಇನ್ನೊಂದು ಜನ್ಮ ಸಿಗುತ್ತೆ. ಇದು ಒಂದು ಸೈಕಲ್. ಇದಕ್ಕೆ ಪುನರಪಿ ಜನನಂ, ನಮ್ದು ಹುಟ್ಟೋದು ಸಾಯೋದು ಅಂತ ಏನ್ ಹೇಳ್ತಾ ಇದೀವಿ, ಅದು ಹೀಗೆ ಆಗುತ್ತೆ. ಇದು ಹೇಗೆ ರೆಕಾರ್ಡ್ ಆಗುತ್ತೆ, ಏನಾಗುತ್ತೆ ಅಂದ್ರೆ ಅದೆಲ್ಲ ಸೂಕ್ಷ್ಮ ಶರೀರದಲ್ಲಿ ಆಗುತ್ತೆ. ಅದನ್ನ
ಇನ್ನೊಂದು ತರಗತಿನಲ್ಲಿ ನಾನು ಹೇಳ್ತೀನಿ ಅದು ಹೇಗೆ ಆಗುತ್ತೆ ಅಂತ. ಸೂಕ್ಷ್ಮ ಶರೀರದಲ್ಲಿ ನಮಗೆ ಬೇಕಾದಷ್ಟು ನಮಗೆ ಗೊತ್ತಿಲ್ಲದಲೇ ಇರುವಂತ ವಿಚಾರಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿದೆ, ನಮ್ಮ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲೂ ರೆಕಾರ್ಡ್ ಆಗಿರುತ್ತೆ. ನನಗೆ ಫಾರ್ ಎಕ್ಸಾಂಪಲ್ ಆಪರೇಷನ್ ಮಾಡ್ತಾರೆ ಅಂತಂದ್ರೆ ಅನ್ಕಾನ್ಶಿಯಸ್ ಮಾಡೋದಕ್ಕೆ ಅನಸ್ತೇಷಿಯಾ ಕೊಡ್ತಾರೆ. ಕೆಲವು ಸಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮಾತ್ರ, ಈ ಲೋಕಲ್ ಅನಸ್ತೇಷಿಯಾ ಕೊಟ್ರೆ ಈ ಕೈಗೆ ಮಾತ್ರ ನೋವು ಗೊತ್ತಾಗ್ದಲ್ಲ ಇರೋ ತರ ಮಾಡ್ತಾ ಇದ್ದಾರೆ, ಇಲ್ಲೇನೆ ಬಾಕಿ ದೇಹಕ್ಕೆಲ್ಲ ನೋವು ಆಗ್ಬೋದು, ಇಲ್ಲಿ ಮಾತ್ರ ಆಪರೇಷನ್ ಮಾಡೋದ್ರಿಂದ ಇಲ್ಲಿ ನೋವು ಗೊತ್ತಾಗ್ದಲ್ಲ ಇರೋ ತರ ಒಂದು ಲೆವೆಲ್ನ ಅರವಳಿಕೆ, ಅಂದ್ರೆ ನನ್ನ ಮನಸ್ಸಿನಲ್ಲಿ ನನಗೆ ಇರೋದು ಅದೆಲ್ಲಾವುದು ಗೊತ್ತಾಗ್ದಲ್ಲ ಇರೋ ತರ ಮಾಡ್ತಾರಲ್ವಾ, ಆ ತರ. ಅದೇ ತರ ತುಂಬಾ ದೊಡ್ಡ ಆಪರೇಷನ್ ಮಾಡ್ಬೇಕಾದ್ರೆ ಪೂರ್ತಿ ಬಾಡಿನ ಅನಸ್ತೇಷಿಯಾ ಕೊಟ್ಟು ಮಾಡ್ತಾರೆ, ಅಂದ್ರೆ ಪೂರ್ತಿ ಬಾಡಿನ ಅನ್ಕಾನ್ಶಿಯಸ್ ಲೆವೆಲ್ಗೆ ತಗೊಂಡೋಗ್ತಾರೆ. ಕೆಲವನ್ನ ಸಬ್ ಕಾನ್ಶಿಯಸ್ ಲೆವೆಲ್ಗೆ ತಗೊಂಡೋಗಿ ಕೆಲವು ಕಾನ್ಶಿಯಸ್ ಲೆವೆಲ್ ಅಲ್ಲೇ ಮಾಡುವಂತ ಆಪರೇಷನ್ಗಳು ಇದೆ. ಸೊ ಹಾಗೆ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಏನ್ ಗೊತ್ತಿದೆಯೋ ಅದಕ್ಕಿಂತ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಮ್ಗೇನ್ ಗೊತ್ತಿದೆ, ನಾನು ಅಂತ ಏನ್ ಹೇಳ್ತಾ ಇದ್ದೀನಿ, ನನ್ನ ಬುದ್ಧಿವಂತಿಕೆ, ನನ್ನ ಶಕ್ತಿ, ಅದೆಲ್ಲ ಅದುವೇ ಇಟ್ಸ್ ಓನ್ಲಿ ಮ್ಯಾಕ್ಸಿಮಮ್ 10% ಅಷ್ಟೇ ಇರೋದು. ಇದಕ್ಕಿನ್ನ ಜಾಸ್ತಿ ಮೋರ್ ದನ್ 60 to 70% ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಗೆ ಏನೇನೋ ಗೊತ್ತಿದೆ, ಅದು ಯಾವುದು ಗೊತ್ತಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಗೊತ್ತಿದೆ ಅನ್ನೋದು ಗೊತ್ತಿಲ್ಲದಲೇ ಇರೋ ಸ್ಟೇಜ್ ಅಲ್ಲಿ ಇರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅದು ಯಾವಾಗ ಹೊಳೆಯಬೇಕೋ ಆವಾಗ ಹೊಳೆಯುತ್ತದೆ, ಅಲ್ಲಿ ತನಕ ಹೊಳೆಯಲ್ಲ. ಸೊ ಹಾಗಾಗಿ ಅದಾಗತ್ತೆ. ಅದಕ್ಕೂ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಸಂಚಿತ ಕರ್ಮಗಳೆಲ್ಲ ಅದು ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇರುತ್ತೆ. ಹಾಗೆ ಇದು ಮೂರುವೇ ಸಬ್ ಕಾನ್ಶಿಯಸ್, ಅನ್ಕಾನ್ಶಿಯಸ್ ಆ ಲೆವೆಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆಗೋದೇ ಒಂದು ಮೆಥಡಾಲಜಿನ ಇನ್ನೊಂದು ಕ್ಲಾಸಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಆ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಸೊ ಇದಿಷ್ಟನ್ನ ಇವತ್ತು ತಿಳ್ಕೊಂಡ್ರೆ ಒಂದು ದೊಡ್ಡ ತಿಳ್ಕೊಂಡ ಹಾಗಾಗುತ್ತೆ. ಅಂದ್ರೆ ಇವತ್ತು ಏನೇನೆಲ್ಲ ತಿಳ್ಕೊಂಡಿದೀವಿ ಅನ್ನೋದು ಒಂದ್ ಸ್ವಲ್ಪ ಲಿಸ್ಟ್ ಮಾಡ್ಕೊಂಬಿಡಿ. ಯಾಕೆಂದ್ರೆ ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತಂದ್ರೆ ಇನ್ನೊಂದು ಬರ್ತಿಗೆ ಹೇಗ್ ಬರುತ್ತೆ, ಅದೆಲ್ಲದುವೆ ಇದಕ್ಕೆ ಸಂಬಂಧಪಟ್ಟಿರೋದನ್ನೇ, ಇದನ್ನೇ ಲಾ ಆಫ್ ಕರ್ಮ ಅಂತ ಹೇಳ್ತಾರೆ. ಇದೇ ಒಂದು ಕರ್ಮ ಸಿದ್ಧಾಂತ, ಈ ಕರ್ಮ ಸಿದ್ಧಾಂತ ಹೀಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ವೇದ ಉಪನಿಷತ್ತಲ್ಲಿ ಎಲ್ಲಾ ಕಡೆನೂ ಡೀಟೈಲ್ ಆಗಿ ಬರ್ದಿದ್ದಾರೆ. ಬರ್ದಿರೋದು ಅಂತಂದ್ರೆ ಇದೇನು ಸ್ಟೋರಿ ತರ ಅಲ್ಲ, ಇದು ಹೇಗೆ ನಮ್ಮ ಜೀವನದಲ್ಲಿ ಆಗತ್ತೆ ಅನ್ನೋದಕ್ಕೆ ಮುಂದಿನ ಕ್ಲಾಸಲ್ಲಿ ಒಂದ್ ಸ್ವಲ್ಪ ಎಕ್ಸಾಂಪಲ್ ಹೇಳ್ಬಿಟ್ಟು ಇದ್ ಮಾಡ್ತೀನಿ. ಇವತ್ತು ನಾವೇನೇನ್ ತಿಳ್ಕೊಂಡಿದ್ದೀವಿ ಅಂತಂದ್ರೆ, ನಾವು ಒಂದು ನಿಮಿಷನೂ ಕೆಲಸ ಮಾಡದಲ್ಲೇ ಇರಕ್ಕಾಗಲ್ಲ. ಮನಸ್ಸಲ್ಲಿ ಕಾಯ ವಾಚ ಕೆಲಸ ಮಾಡ್ತಾ ಇರ್ತೀವಿ. ತ್ರಿಕರಣ ಅಂತ ಹೇಳ್ತಾರೆ, ಕಾಯ ವಾಚ ಮನಸ್ಸ ಅಂದ್ರೆ ತ್ರಿಕರಣ ಶುದ್ಧಿಯಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಅದ್ರಲ್ಲಿ ನಮ್ಗೆ ಯಾವ ವಿಧವಾದ ಕಾಯ ವಾಚ ಮನಸ್ಸ ಅಂದ್ರೆ ದೇಹದಲ್ಲಿ ಮಾಡೋದಾಗ್ಲಿ, ನಾಲ್ಗೆನಲ್ಲಿ ಮಾತಾಡೋದಾಗ್ಲಿ, ಅಥವಾ ಮನಸ್ಸಿನಲ್ಲಿ ಕೆಲಸ ಮಾಡೋದಾಗ್ಲಿ, ಯಾವ ದುಷ್ಟ ಬುದ್ಧಿ ಇಲ್ದಲೇನೆ, ಇನ್ನೊಬ್ರಿಗೆ ಕೇಡು ಬಯಸ್ದಲೇನೆ ತ್ರಿಕರಣ ಶುದ್ಧಿಯಾಗಿ ಕೆಲಸ ಮಾಡ್ತಾ ಇದ್ರೆ ಪುಣ್ಯ ಫಲಗಳು ಬರುತ್ತೆ. ಸೊ ಇದು ಬಿಗ್ ಥಿಯರಿ, ಇದೇನು ಇದು ಸುಮ್ನೆ ನಾನು ಇವ್ರು ಹೇಳೋದು ಒಂದೇ ಲೈನು, ಬಟ್ ನಾನ್ ಸ್ವಲ್ಪ ಹೇಳ್ತಾ ಇದ್ದೀನಿ. ಇನ್ನೂ ಬೇಕಾದಷ್ಟು ಹೈಯರ್ ಲೆವೆಲ್ಗೆ ಹೋದಾಗ ಇನ್ನು ಹೈಯರ್ ಲೆವೆಲ್ ಇದ್ರ ಬಗ್ಗೆ ಡೀಟೈಲ್ ಹೇಳುವಂಥದ್ದು ಇದೆ. ಈಗ ಸದ್ಯಕ್ಕೆ ಇಷ್ಟು ಲೆವೆಲ್ಗೆ ಇಷ್ಟು ಹೇಳೋಣ ಅಂತ ಹೇಳಿದ್ವಿ. ಸೊ ನಾವು ಮಾಡುವಾಗ ಬೇಕಾದಷ್ಟು ಕರ್ಮಗಳನ್ನ ಮಾಡ್ತೀವಿ, ಒಳ್ಳೆ ಕೆಲಸಗಳನ್ನು ಮಾಡಿದೀವಿ, ಕೆಟ್ಟ ಕೆಲಸಗಳನ್ನು ಮನಸ್ಸಿನಲ್ಲಿ ಮಾಡಿದೀವಿ. ಅದಕ್ಕೆ ತಕ್ಕನಾದ ಪಾಪ ಪುಣ್ಯಗಳು ನನಗೆ ಬರುತ್ತೆ. ಆ ಪಾಪ ಪುಣ್ಯಗಳೆಲ್ಲ ಅದು ನನ್ನ ಅಕೌಂಟ್ ಅಲ್ಲಿ ಸೇರ್ಕೊಳ್ಳೋದನ್ನ ಸಂಚಿತ ಕರ್ಮ ಅಂತ ಹೇಳ್ತಾನೆ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲದೆ ಪೂರ್ವದಲ್ಲಿ ಸಹಸ್ರಾರು ಜನ್ಮಗಳಲ್ಲಿ ನಾನು ಮಾಡಿರೋ ಎಲ್ಲ ಪಾಪ ಪುಣ್ಯಗಳು ನನ್ನ ಅಕೌಂಟ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಸಂಚಿತ ಕರ್ಮ ಅಂತ ಹೇಳ್ತಾರೆ. ಕೆಲವು ಸಂಚಿತ ಕರ್ಮಗಳು FD ಇದ್ದ ಹಾಗೆ, ಕೆಲವುದು ಈಗಲೇ ಮೆಚೂರ್ ಆಗುತ್ತೆ, ಕೆಲವು ಆಮೇಲೆ ಮೆಚೂರ್ ಆಗುತ್ತೆ. ಕೆಲವು ಬೀಜಗಳು 15 ದಿವಸಕ್ಕೆ ಫಲ ಕೊಡುತ್ತೆ, ಕೆಲವು ಬೀಜಗಳು 1 ತಿಂಗಳ ಆದ್ಮೇಲೆ ಕೊಡುತ್ತೆ, ಕೆಲವು ಬೀಜಗಳು 1 ವರ್ಷ, 15 ವರ್ಷ, 20 ವರ್ಷ ಆದ್ಮೇಲೆ ಕೊಡುತ್ತೆ, ಕೆಲವು ಬೀಜಗಳು ತುಂಬಾ ದಿವಸ ಆದ್ಮೇಲೆ ಕೊಡುತ್ತೆ. ಅದೇ ತರ ನನ್ನ ಸಂಚಿತ ಕರ್ಮಗಳು ಕೆಲವೆಲ್ಲಾವುದು ಈಗ್ಲೇನೆ ಕೊಡುತ್ತೆ ಅಂತಂದ್ರೆ ಅದೆಲ್ಲಾವುದು ಸೇರ್ಕೊಂಡು ಒಂದು ಹೊಸ ಜೀವ ಪ್ರಾರಬ್ಧ ಕರ್ಮ ಅನ್ನೋದು ಆ ಒಂದು ಅಕೌಂಟ್ ಮೆಚೂರ್ ಆಗುತ್ತಲ್ಲ, ಸಂಚಿತ ಕರ್ಮ ಯಾವುದು ಮೆಚೂರ್ ಆಗುತ್ತೋ ಆ ಮೆಚೂರ್ ಆಗಿರೋ ಕರ್ಮಗಳಿಗೆ ಪ್ರಾರಬ್ಧ ಕರ್ಮ ಅಂತ. ಅದಕ್ಕೆ ಒಂದು ದೇಹ ಅಲಾಟ್ ಆಗಿ ನೀವು ಯಾರ ಮನೇಲಿ ಹುಟ್ಟಬೇಕು, ಏನಾಗ್ಬೇಕು ಎಲ್ಲ ಪೂರ್ವಾರ್ಜಿತ ಕರ್ಮ, ಇದನ್ನೇ ಪ್ರಾರಬ್ಧ ಕರ್ಮ. ಪೂರ್ವ ಅರ್ಜಿತ ಕರ್ಮ ನಾನೇ ಸಂಪಾದನೆ ಮಾಡ್ಕೊಂಡಿರೋ ಅಂತ ಕರ್ಮ. ಪೂರ್ವಾರ್ಜಿತ ಕರ್ಮ ಅಂದ್ರೆ ನಾನೇ ಪೂರ್ವದಲ್ಲಿ, ಅರ್ಜಿತ ಅಂದ್ರೆ ಸಂಪಾದನೆ ಮಾಡ್ಕೊಂಡಿರೋ ಅಂತ ಕರ್ಮ.
ಅದರೊಳಗೆ ಪ್ರಾರಬ್ಧ ಕರ್ಮನೂ ಒಂದು. ಆ ಪ್ರಾರಬ್ಧ ಕರ್ಮ ಈಗ ಮೆಚೂರ್ ಆದಾಗ ನನಗೊಂದು ದೇಹ ಸಿಕ್ಕಿದೆ. ಈ ಪ್ರಾರಬ್ಧ ಕರ್ಮ ಸವಸದಕ್ಕೋಸ್ಕರನೇ ಒಂದು ದೇಹ ಸಿಕ್ಕಿದೆ. ನಾನು ಹೋದ ಜನ್ಮದಲ್ಲಿ ಪಾಪ ಮಾಡಿದ್ದೆ, ಅದೇ ಪುಣ್ಯ ಇದು ಮಾಡಿದ್ದೆ, ಯಾರ್ಯಾರನ್ನೋ ನೋಯಿಸಿದ್ದೆ ಅಂತಂದ್ರೆ ಈಗ ನನಗೆ ಆ ನೋವೆಲ್ಲ ಅನುಭವಿಸೋದಕ್ಕೆ ಈಗ ನನಗೆ ಕಣ್ಣಿಲ್ದಲೇನ ಯಾರ ಹತ್ರ ಅನ್ನಿಸ್ಕೊಳ್ಳೋ ತರನ ಬಯಸ್ಕೊಳ್ಳೋ ತರನ ಏನೋ ಒಂದು ದೇಹ ಸಿಕ್ಕತ್ತೆ. ನನ್ನ ಮಾಡಿರೋ ಎಲ್ಲ ಪಾಪನ ಈಗಲೂ ನಾನು ಅನುಭವಿಸ್ಬೇಕಾಗತ್ತೆ. ನಾನು ಹಿಂದೆ ಜನ್ಮದಲ್ಲಿ ಮಾಡಿದ ಪಾಪನ ಈಗ ನಾನು ಅದನ್ನ ಕಷ್ಟನ ಅನುಭವಿಸ್ಬೇಕಾಗ್ಬೋದು. ಹಿಂದೆ ಜನ್ಮ ಮಾಡಿದ ಪುಣ್ಯನ ಈಗ ಪುಣ್ಯ ಅನುಭವಿಸ್ಬೋದು, ಸುಖನ. ಅದೆಲ್ಲ ಆಗತ್ತೆ. ಈಗ ಮಾಡ್ತಾ ಇರೋವಾಗ ಈ ಪ್ರಾರಬ್ಧ ಕರ್ಮದ ಜೀವನ ಮಾಡುವಾಗ ತಿರ್ಗಾ ಹೊಸದಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಅದರೊಳಗೆ ಕೆಲವೆಲ್ಲದು ಈ ಜನ್ಮದಲ್ಲೇ ಸುಖ ದುಃಖ ಎರಡನ್ನು ಕೊಡುತ್ತೆ. ಇನ್ ಕೆಲವೆಲ್ಲದು ಈಗಲೇ ಮೆಚೂರ್ ಆಗಲ್ಲ. ಅದನ್ನ ಆಗಾಮಿ ಕರ್ಮ ಅಂತ. ಈ ಆಗಾಮಿ ಕರ್ಮ ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಂಡು ಮುಂದಿನ ಜನ್ಮದಲ್ಲಿ ಸಂಚಿತ ಕರ್ಮ ಪ್ಲಸ್ ಆಗಾಮಿ ಕರ್ಮ ಮೈನಸ್ ಪ್ರಾರಬ್ಧ ಕರ್ಮ ಈಸ್ ಯುವರ್ ನ್ಯೂ ಸಂಚಿತ ಕರ್ಮ. ಹೀಗೆ ಆಗ್ತಾ ಹೋಗ್ತಾ ಇರುತ್ತೆ. ಅಷ್ಟನ್ನು ತಿಳ್ಕೊಳ್ಳಿ. ಮುಂದಿನ ಕ್ಲಾಸಲ್ಲಿ ಮುಂದೆ ಜ್ಞಾನಿಗೆ ಏನ್ ಕರ್ಮ ಬರುತ್ತೆ ಎನ್ನುವಾಗ, ನಮ್ಮ ಕರ್ಮಗಳೆಲ್ಲ ಹೇಗಿರುತ್ತೆ ಎನ್ನುವಾಗ ಒಂದಿಷ್ಟು ಎಕ್ಸಾಂಪಲ್ ಹೇಳಿ, ಅದು ಹೇಗೆ ನಮ್ಮ ಕರ್ಮಗಳನ್ನು ಸವಸ್ಕೋಬೇಕು ಅಂತಾನು ಹೇಳಿದ್ದಾರೆ, ಹೇಗೆ ಝೀರೋ ಮಾಡ್ಕೋಬೇಕು ಅಂತ ಅದನ್ನ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಇವತ್ತು ಈ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಜಾಸ್ತಿ ಆಗುತ್ತೆ ಹೇಳಿದ್ರೆ ಒಟ್ಟಿಗೆ. ಈ ಲಾ ಆಫ್ ಕರ್ಮ ನಿಮ್ಗೆ ಅರ್ಥ ಆಗಿದ್ರೆ ಸರಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.